ಲಾಸ್ಟ್ ಕ್ಲಾಸ್ದಾಗ ನಾವು ಡಿಫ್ರೆನ್ಷಿಯೇಷನ್ ಅನ್ನೋ ಒಂದು ಟಾಪಿಕನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಇವತ್ತಿಂದ ಅದರದ ಮುಂದಿನ ಭಾಗವನ್ನು ನಾವು ಕಂಟಿನ್ಯೂ ಮಾಡಿದ್ವಿ. ಆ್ಯಕ್ಚುಲಿ ಲಾಸ್ಟ್ ಕ್ಲಾಸ್ದಾಗ ನಾವು ಏನು ಮಾಡಿದ್ದು ಅಂತಂದ್ರೆ ಫಂಕ್ಷನ್ಸ್ ಮತ್ತು ಡಿಫ್ರೆನ್ಷಿಯೇಷನ್ ಅಂತಂದರೆ ಏನು ಮತ್ತು ರೇಟ್ ಆಫ್ ಚೇಂಜ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನನ್ನು ಮಾಡಿದ್ದು. ಓಕೆ, ನಿಮ್ಗೆ ಏನು ಮಾಡಿರ್ತಾರೆ ಅಂತಂದ್ರೆ ಭಾಳ ಸಲ y ಆಸ್ ಅ ಫಂಕ್ಷನ್ ಆಫ್ ಎಕ್ಸ್ ಕೊಟ್ಟಿರ್ತಾರೆ. ಓಕೆ, y ಆಸ್ ಅ ಫಂಕ್ಷನ್ ಆಫ್ ಎಕ್ಸ್ ಕೊಟ್ಟಾರ ಅಂತ ತಿಳ್ಕೊರಿ. ಇದು ಏನು ಹೇಳ್ತತಿ, y ಇದ್ದದ್ದು ಎಕ್ಸ್ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಹೇಳತ್ತೆ. ಓಕೆ, ಫಂಕ್ಷನ್ ಏನು ಹೇಳ್ತದೆ ನಮಗೆ, ಒಂದು ಕ್ವಾಂಟಿಟಿ ಇದ್ದದ್ದು ಇನ್ನೊಂದು ಕ್ವಾಂಟಿಟಿ ಮೇಲೆ ಯಾವ ರೀತಿ ಡಿಪೆಂಡ್ ಆಗೈತೆ ಅನ್ನೋದು ಹೇಳ್ಕೊಡ್ತದೆ. ಹೌದು, ಇಲ್ಲಿ y ಅನ್ನೋದು ಎಕ್ಸ್ ಮೇಲೆ ಡಿಪೆಂಡ್ ಆಗೈತಿ. ಎಕ್ಸ್ದಾಗ ಏನಾದರೂ ಚೇಂಜಸ್ ಆದವು ಅಂತಂದ್ರೆ ವಾಯ್ದಾಗೂ ಚೇಂಜಸ್ ಆಗ್ತಾವೆ. ಯಾಕೆ ಹೇಳ್ರಿ, ಯಾಕಂತಂದ್ರೆ y ಎಕ್ಸ್ ಮೇಲೆ ಡಿಪೆಂಡ್ ಆಗೈತಿ. ಇಲ್ಲಿ ಎಕ್ಸ್ದಾಗ ಬದಲಾವಣೆಗಳು ಕಂಡು ಬಂದು ಅಂತಂದ್ರೆ ವಾಯ್ದಾಗೂ ಕೂಡ ಏನಾಗ್ತೈತಿ, ಬದಲಾವಣೆಗಳು ಕಂಡು ಬರ್ತಾವೆ. ಈಗ ಒಂದು ನಾನು ಸ್ಟೇಟ್ಮೆಂಟ್ ಹೇಳಿ ಅಂತಂದ್ರೆ ನಿಮ್ಗೆ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನೆ ಅಂತಂದ್ರೆ ನೀವೇನು ಮಾಡಬೇಕು, ರೇಟ್ ಆಫ್ ಚೇಂಜನ್ನು ತೆಗಿಬೇಕು. ಓಕೆ, ಒಂದು ಸ್ಟೇಟ್ಮೆಂಟ್ ಏನಂತಂದ್ರೆ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ y, ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ನೋಡ್ರಿ, ಈ ಸ್ಟೇಟ್ಮೆಂಟನ್ನು ರೀಡ್ ಮಾಡಿರಿ. ರೇಟ್ ಆಫ್ ಚೇಂಜ್ ಏನು ಹೇಳ್ಕೊಡ್ತೈತೆ ನಮ್ಗೆ, ಎರಡು ಕ್ವಾಂಟಿಟೀಸ್ದಾಗ ಏನು ಚೇಂಜಸ್ ಆಗಿರ್ತಾವಲ್ಲ ಆ ಚೇಂಜಸ್ಗಳ ರೇಷೋವನ್ನು ಹೇಳ್ಕೊಡ್ತೈತೆ ರೇಟ್ ಆಫ್ ಚೇಂಜ್. ಸೊ ಇಲ್ಲಿ ಏನು ಸ್ಟೇಟ್ಮೆಂಟ್ ಬರ್ದನಿ, ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ ಚೇಂಜ್ ಇನ್ y ಡಿವೈಡ್ ಬೈ ಚೇಂಜ್ ಇನ್ ಎಕ್ಸನ್ನು ಹೇಳತ್ತಿದ್ದು. ವಿತ್ ರೆಸ್ಪೆಕ್ಟ್ ಟು ಆದ ಬಳಿಕ ಯಾವ ಒಂದು ಕ್ವಾಂಟಿಟಿ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರಲ್ಲ ಅದ್ರ ಚೇಂಜಸನ್ನು ಡಿನಾಮಿನೇಟರ್ದಾಗ ಬರೀದು. ಇಲ್ಲಿ ಎಕ್ಸದ ರೆಸ್ಪೆಕ್ಟ್ದಾಗ ಏನು ಮಾಡ್ತೀವಿ, ರೇಟ್ ಆಫ್ ಚೇಂಜನ್ನು ತೆಗಿತೀವಿ. ಇಟ್ ಮೀನ್ಸ್ ಡಿನಾಮಿನೇಟರ್ದಾಗ ಎಕ್ಸದ ಚೇಂಜಸ್ಗಳನ್ನು ಬರೀಬೇಕು. ಇಲ್ಲಿ ಆ್ಯಕ್ಚುಲಿ ಇದೇನು ಹೇಳ ಸ್ಟೇಟ್ಮೆಂಟ್ ನಮ್ಮದ, change in y divided by change in x, change in x. ನೋಡ್ರಿ, ಎಕ್ಸ್ದಾಗ ಏನಾದರೂ ಚೇಂಜಸ್ ಆದವು ಅಂತಂದ್ರೆ ವಾಯ್ದಾಗ ಚೇಂಜಸ್ ಆಗ್ತಾವೆ. ಹೌದು, ಆ ಚೇಂಜಸ್ಗಳ ರೇಷೋ ಏನು ಮಾಡ್ತೈತೆ ಅಂದ್ರೆ ನಮಗೆ ರೇಟ್ ಆಫ್ ಚೇಂಜ್ ಹೇಳ್ಕೊಡ್ತೈತಿ. ಸೊ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ ಚೇಂಜ್ ಇನ್ y ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್. ಯಾರ ರೆಸ್ಪೆಕ್ಟ್ದಾಗ ರೇಟ್ ಆಫ್ ಚೇಂಜನ್ನು ತೆಗಿತಿರ್ತಿರಲ್ಲ ಅದ್ರ ಚೇಂಜಸನ್ನು ಡಿನಾಮಿನೇಟರ್ದಾಗ ಇಡಬೇಕು. ಇಲ್ಲಿ ಎಕ್ಸದ ರೆಸ್ಪೆಕ್ಟ್ದಾಗ ಚೇಂಜಸನ್ನು ತೆಗಿತೀವಿ. ಸೊ ಅದಕ್ಕಾಗಿ ಚೇಂಜ್ ಇನ್ ಎಕ್ಸನ್ನು ನಾವೇನು ಮಾಡಬೇಕು, ಡಿನಾಮಿನೇಟರ್ದಾಗ ಬರೀಬೇಕು. ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಡಿಫ್ರೆನ್ಷಿಯೇಷನ್ ಅಂತ ಹೇಳಿ ಕರಿತೀವಿ. ಡಿಫ್ರೆನ್ಷಿಯೇಷನ್ ಬೇರೆ ಏನೂ ಅಲ್ಲ, ರೇಟ್ ಆಫ್ ಚೇಂಜಿಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಡಿಫ್ರೆನ್ಷಿಯೇಷನ್ ಅಂತ ಹೇಳಿ ಕರಿತೀವಿ. ರೇಟ್ ಆಫ್ ಚೇಂಜ್ ಅನ್ನೋ ಟರ್ಮ ಫಿಸಿಕ್ಸ್ದಾಗ ಯೂಸ್ ಮಾಡ್ತೀವಿ. ಇದನ್ನ ಮ್ಯಾಥಮೆಟಿಕ್ಸ್ಗೆ ಬಂದಾಗ ಏನಾಗ್ತೈತೆ ಅಂದ್ರೆ ಇದಕ್ಕೆ ನಾವು ಡಿಫ್ರೆನ್ಷಿಯೇಷನ್ ಅಂತ ಹೇಳಿ ಕರೆದು ಬಿಡ್ತೀವಿ. ಜಸ್ಟ್ ಹೆಸರುಗಳು ಅಷ್ಟೇ ಬೇರೆ ಬೇರೆ ಇದಾವೆ, ಮೀನಿಂಗ್ ಎಲ್ಲ ಸೇಮನ. ಇದಕ್ಕೆ ನಾವು ಏನಂತ ಕರಿತೀವಿ, ಡಿಫ್ರೆನ್ಷಿಯೇಷನ್. ಇದ್ರಾಗ ನೋಡ್ರಿ, ಇಲ್ಲಿ ರೇಟ್ ಆಫ್ ಚೇಂಜ್ ನೋಡಿ ಎರಡು ಟೈಪ್ದು ರೇಟ್ ಆಫ್ ಚೇಂಜ್ ಬರ್ತಾವೆ. ಒಂದು ಎವರೇಜ್ ರೇಟ್ ಆಫ್ ಚೇಂಜ್, ಇನ್ನೊಂದು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್. ಓಕೆ, ಎರಡು ಟೈಪ್ದು ರೇಟ್ ಆಫ್ ಚೇಂಜ್ ಬರ್ತಾವೆ. ಒಂದು ಎವರೇಜ್ ರೇಟ್ ಆಫ್ ಚೇಂಜ್, ಎವರೇಜ್ ರೇಟ್ ಆಫ್ ಚೇಂಜ್, ಇನ್ನೊಂದು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್. ಓಕೆ, ಒಂದು ಎವರೇಜ್ ರೇಟ್ ಆಫ್ ಚೇಂಜ್, ಇನ್ನೊಂದು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್. ಸರ್, ಎವರೇಜ್ ರೇಟ್ ಆಫ್ ಚೇಂಜ್ ಅಂತಂದ್ರೆ ಏನು ರೀ, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಅಂತಂದ್ರೆ ಏನು ರೀ, ಎರಡು ಥರ ಡಿಫ್ರೆನ್ಸ್ ಏನದಾವೆ ನೋಡ್ರಿ. ರೇಟ್ ಆಫ್ ಚೇಂಜ್ ಏನು ಹೇಳ್ಕೊಡ್ತೈತಿ, ಚೇಂಜ್ ಇನ್ ಒನ್ ಕ್ವಾಂಟಿಟಿ ಡಿವೈಡ್ ಬೈ ಚೇಂಜ್ ಇನ್ ಅನದರ್ ಕ್ವಾಂಟಿಟಿ. ಓಕೆ, ಆ ಚೇಂಜಸ್ಗಳೇ ಎಲ್ಲರೇ ದೊಡ್ಡ ಅದು ಅಂತಂದ್ರೆ ಇವೇನು ಚೇಂಜಸ್ ಆಗತ್ತವಲ್ಲ, ಚೇಂಜ್ ಇನ್ y ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್. ಓಕೆ, ಆ ಚೇಂಜಸ್ ಎಲ್ಲರೇ ದೊಡ್ಡ ಅದು ಅಂತಂದ್ರೆ ಆ ಕೇಸ್ದಾಗ ನಮ್ಗೆ ಏನು ರೇಟ್ ಆಫ್ ಚೇಂಜ್ ಸಿಗ್ತೈತಿಲ್ಲ ಅದಕ್ಕೆ ನಾವು ಎವರೇಜ್ ರೇಟ್ ಆಫ್ ಚೇಂಜ್ ಅಂತ ಹೇಳಿ ಕರಿತೀವಿ. ಈ ಚೇಂಜಸ್ ಭಾಳ ಸಣ್ಣ ಇದ್ದು ಅಂತಂದ್ರೆ ಅವಾಗ ಏನು ನಮಗೆ ರೇಟ್ ಆಫ್ ಚೇಂಜ್ ಸಿಗ್ತೈತಿಲ್ಲ ಅವಾಗ ನಾವು ಅದಕ್ಕೆ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಬರ್ಕೋರಿ, ಇಲ್ಲಿ ನೀವೇನು ಮಾಡಬೇಕು, ವೆನ್ ಚೇಂಜಸ್ ಆರ್ ಬಿಗ್, ವೆನ್ ಚೇಂಜಸ್ ಆರ್ ಬಿಗ್. ಫಾರ್ಮುಲಾ ಅಂದ್ರೆ ಬೇಸಿಕ್ಕಾಗಿ ಅದ ಯೂಸ್ ಆಗೋದೈತಿ, ಚೇಂಜ್ ಇನ್ y ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್ ಅನ್ನ ಯೂಸ್ ಆಗೋದೈತಿ. ಬಟ್ ಅವು ಚೇಂಜಸ್ ಏನದಾವು, ದೊಡ್ಡ ಅದಾವೆ. ಅವಾಗ ನಮಗೆ ಏನು ರೇಟ್ ಆಫ್ ಚೇಂಜ್ ಸಿಗ್ತೈತೆ ಅದಕ್ಕೆ ನಾವು ಎವರೇಜ್ ರೇಟ್ ಆಫ್ ಚೇಂಜ್ ಅಂತ ಹೇಳಿ ಕರಿತೀವಿ. ವೆನ್ ಚೇಂಜಸ್ ಆರ್ ಬಿಗ್ represent by delta.
ಡೆಲ್ಟಾ ಏನು ಮಾಡ್ತತಿ ಆ ಚೇಂಜನ್ನು ರಿಪ್ರೆಸೆಂಟ್ ಮಾಡ್ತತಿ. ಅದು ನಾನು ಲಾಸ್ಟ್ ಕ್ಲಾಸ್ದಾಗೂ ಹೇಳೀನಿ, ಯಾವುದೇ ಒಂದು ಕ್ವಾಂಟಿಟಿ ಅದಕ್ಕೆ ಚೇಂಜ್ ಆಗಿತ್ತಂದ್ರೆ ಆ ಚೇಂಜನ್ನು ರಿಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಸಿಂಬಲ್ ಡೆಲ್ಟಾ. ಅವಾಗ ನೀವು ಏನು ಮಾಡ್ತೀರಿ, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಅನ್ನು ತೆಗಿಬೇಕು ನೀವು. ಓಕೆ, ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಏನು ಹೇಳ್ಕೊಡ್ತೈತಿ, ಚೇಂಜ್ ಇನ್ ವೈ ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್. ಏನಿಲ್ಲ, ಡೆಲ್ಟಾ ಏನಿದೆ ಒಂದು ಚೇಂಜನ್ನು ರಿಪ್ರೆಸೆಂಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಸಿಂಬಲ್ಸ್. ಇದನ್ನು ನೀವು ಈಸಿಲಿ ಏನು ಮಾಡ್ಬೋದು, y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1 ಇಂದ ಕ್ಯಾಲ್ಕುಲೇಟ್ ಮಾಡ್ಬೋದು. ಅವಾಗ ನಿಮ್ಗೆ ಏನಾಗ್ತೈತಿ, ಚೇಂಜ್ ಇನ್ y ಡಿವೈಡ್ ಬೈ ಚೇಂಜ್ ಇನ್ x ಸಿಗ್ತೈತಿ. ಇದಕ್ಕೆ ನೀವು ಏನು ಮಾಡ್ತೀರಿ, ಎವರೇಜ್ ರೇಟ್ ಆಫ್ ಚೇಂಜ್ ಅಂತೇಳಿ ಕರಿತೀರಿ. ಎವರೇಜ್ ರೇಟ್ ಆಫ್ ಚೇಂಜಸ್ದಾಗ ಏನಾಗಿರ್ತದೆ ಗೊತ್ತಾನ, ಚೇಂಜಸ್ಗಳು ದೊಡ್ಡ ಇರ್ತಾವೆ. ಆ ಕೇಸ್ದಾಗ ನಮಗೆ ಅದಕ್ಕೆ ಎವರೇಜ್ ರೇಟ್ ಆಫ್ ಚೇಂಜ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಚೇಂಜಸ್ ಭಾಳ ಸಣ್ಣ ಇದ್ದು ಅಂತಂದ್ರೆ, ವೆನ್ ಚೇಂಜಸ್ ಆರ್ ರಿಯಲಿ ಸ್ಮಾಲ್, ವೆನ್ ಚೇಂಜಸ್ ಆರ್ ವೆರಿ small, represent by small d. ಇದನ್ನು ನೆನ್ಪಿಡ್ರಿ, ಯಾವಾಗ ಭಾಳ ಚೇಂಜಸ್ ಭಾಳ ಸಣ್ಣ ಇರ್ತಾವಲ್ಲ ಅವಾಗ ನಾವು ಸಣ್ಣ ಡಿ ಇಂದ ಏನು ಮಾಡ್ತೀವಿ, ರಿಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ ಅನ್ನೋದು ಕ್ವಾಂಟಿಟಿ, ಎಕ್ಸ್ದಾಗ ಭಾಳ ಸಣ್ಣ ಚೇಂಜ್ ಆಗೈತೆ, ಅದನ್ನು ಡಿ ಎಕ್ಸ್ಲಿ ರಿಪ್ರೆಸೆಂಟ್ ಮಾಡೋದು. ಓಕೆ, ಅವಾಗ ನೀವು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ತೆಗೆದ್ರಿ ಅಂತಂದ್ರೆ ಚೇಂಜ್ ಇನ್ ವೈ ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್. ಸೇಮ್ ಥಿಂಗನ ಐತಿಲ್ಲಿ, ಈ ರೇಟ್ ಆಫ್ ಚೇಂಜನ್ನು ತೆಗೆದು ಫಾರ್ಮುಲಾ ಏನೈತಿ, ಒಂದು ಕ್ವಾಂಟಿಟಿದಾಗ ಏನು ಚೇಂಜ್ ಆಗೈತಿ ಡಿವೈಡ್ ಬೈ ಇನ್ನೊಂದು ಕ್ವಾಂಟಿಟಿದಾಗ ಏನು ಚೇಂಜ್ ಆಗೈತಿ. ಅದನ್ನ ನಾನು ಎವರೇಜ್ ರೇಟ್ ಆಫ್ ಚೇಂಜಿಗೆ ಬನ್ನಿ ಅಂತಂದ್ರೆ ಚೇಂಜಸ್ ಭಾಳ ದೊಡ್ಡ ಇರ್ತಾವೆ. ನಾನು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜಿಗೆ ಬನ್ನಿ ಅಂತಂದ್ರೆ ಚೇಂಜಸ್ ಭಾಳ ಸಣ್ಣ ಇರ್ತಾವೆ. ಆ್ಯಕ್ಚುಲಿ ರೇಟ್ ಆಫ್ ಚೇಂಜಿಗೆ ನಾವು ಡಿಫ್ರೆನ್ಷಿಯೇಷನ್ ಅಂತ ಹೇಳಿ ಕರಿತೀವಿ. ಸೊ ಲಾಸ್ಟ್ ಕ್ಲಾಸ್ದಾಗ ನಾನು ಏನು ಮಾಡತ್ತೀನಿ ಅಂತಂದ್ರೆ ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸ್ ನಿಮಗೆ ಏನು ಮಾಡತ್ತೀನಿ, ಡಿಸ್ಕಸ್ ಮಾಡತ್ತೀನಿ. ಯಾವುದೇ ಒಂದು ಫಂಕ್ಷನನ್ನು ಕೊಟ್ರಂದ್ರೆ ಆ ಫಂಕ್ಷನನ್ನು ಯಾವ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ಬೇಕು ಅನ್ನೋದು ಹೇಳ್ಕೊಡತ್ತೀನಿ ನಾನು ಲಾಸ್ಟ್ ಕ್ಲಾಸ್ದಾಗ. ಭಾಳ ಸ್ಟೂಡೆಂಟ್ಗಳಿಗೆ ಒಂದು ಡೌಟ್ ಇರ್ತೈತಿ, ನನಗೂ ಕೂಡ ನಾನು ಯಾವಾಗ ಫಿಸಿಕ್ಸನ್ನು ಫಸ್ಟ್ ಟೈಮ್ ಕಲಿಯಾಕತ್ತಿದ್ದಿಲ್ಲ ನನಗೂ ಕೂಡ ಇದು ಡೌಟ್ ಇತ್ತು. ಓಕೆ, ಏನು ಮಾಡ್ತೀವಿ ಅಂತಂದರೆ ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮುಂದೆ ನಾವು ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸನ್ನು ಯೂಸ್ ಮಾಡೋಂಗಿಲ್ಲ. ಇದು ಎವರೇಜ್ ಇದು ಕೂಡ ಇದು ಕೂಡ ಡಿಫ್ರೆನ್ಷಿಯೇಷನ್ ಎವರೇಜ್ ರೇಟ್ ಆಫ್ ಚೇಂಜ್ ಅನ್ನೋದು ಡಿಫ್ರೆನ್ಷಿಯೇಷನ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಅನ್ನೋದು ಡಿಫ್ರೆನ್ಷಿಯೇಷನ್. ಬಟ್ ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸ್ ಯೂಸ್ ಎಲ್ಲಿ ಮಾಡ್ಬೇಕು ನಾವು ನೋಡಿರಿ. ನಾನು ಯಾವಾಗ ಫಿಸಿಕ್ಸನ್ನು ಕಲಿಯಾಕತ್ತಿದ್ದಿಲ್ಲ ಅವಾಗ ನನಗೆ ಏನು ಡೌಟ್ ಇತ್ತಂದ್ರೆ ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸನ್ನು ನಾವು ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾಕೆ ಯೂಸ್ ಮಾಡೋಂಗಿಲ್ಲ. ನೋಡಿರಿ, ಸಿಂಪಲಾಗಿ ಒಂದು ನಾನು ಥಿಯರಿಯನ್ನು ಹೇಳ್ತೀನಿ ನಿಮ್ಗೆ. ಇಲ್ಲಿ ನೋಡಿರಿ, y2 ಮೈನಸ್ y1 x2 ಮೈನಸ್ x1 ಇವೇನು ಪಾಯಿಂಟ್ಸ್ ಅದಾವಲ್ಲ, y2 y1 x2 x1 ಇವುಗಳನ್ನು ನಾವು ಈಸಿಯಾಗಿ ಏನು ಮಾಡ್ತೀವಿ ಅಂತಂದ್ರೆ ಐಡೆಂಟಿಫೈ ಮಾಡಿ ಇವುಗಳ ವ್ಯಾಲ್ಯೂಗಳನ್ನು ತೆಗೆದ ನಾವು ಎವರೇಜ್ ರೇಟ್ ಆಫ್ ಚೇಂಜನ್ನು ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದ್ರಾಗ ಯಾವುದೇ ರೀತಿಯಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಿಲ್ಲ ನಮಗೆ x2 ಅಂತಂದ್ರೆ ಏನು ಗೊತ್ತಿರ್ತೈತಿ, x1 ಅಂತಂದ್ರೆ ಏನು ಅನ್ನೋದು ಗೊತ್ತಿರ್ತೈತಿ, y2 ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ, y1 ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಅವಾಗ ಚೇಂಜ್ ಇನ್ ಒನ್ ಕ್ವಾಂಟಿಟಿ ಡಿವೈಡ್ ಬೈ ಚೇಂಜ್ ಇನ್ ಅನದರ್ ಕ್ವಾಂಟಿಟಿಯನ್ನು ಮಾಡಿ ನಾವು ರೇಟ್ ಆಫ್ ಚೇಂಜನ್ನು ರಿಪೋರ್ಟ್ ಮಾಡ್ತೀವಿ ಈಸಿಲಿ. ಯಾಕಂತಂದ್ರೆ ಚೇಂಜಸ್ ಭಾಳ ದೊಡ್ಡ ಇರ್ತಾವೆ, ಅವುಗಳನ್ನು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಬಟ್ ಚೇಂಜಸ್ ಭಾಳ ಸಣ್ಣ ಅಂತಂದ್ರೆ ಭಾಳ ಮೈನ್ಯೂಟ್ ಚೇಂಜಸ್ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊರಿ. ನಾನು ಒಂದು ಜಸ್ಟ್ ಎಕ್ಸಾಂಪಲ್ ಹೇಳತ್ನು, ಚೇಂಜ್ ಎಷ್ಟಾಗೈತೆ ಅಂತಂದ್ರೆ ಒಂದು ಕ್ವಾಂಟಿಟಿದಾಗ 0.00000001 ಇಷ್ಟು ಸಣ್ಣ ಚೇಂಜ್ ಆದಾಗ ಅದಕ್ಕೆ ಸ್ಮಾಲ್ ಚೇಂಜ್ ಅಂತ ಹೇಳಿ ಕರೀರಿ. ಓಕೆ, ನಾನು ಜಸ್ಟ್ ಇಮ್ಯಾಜಿನ್ ಮಾಡತ್ನು ಈ ರೀತಿ ಚೇಂಜ್ ಆಗೈತೆ ಅಂಥೇಳಿ. ಬಟ್ ಆ್ಯಕ್ಚುಲಿ ಆ ಚೇಂಜನ್ನು ಐಡೆಂಟಿಫೈಸೋದಾಗಲೇ ಮಾಡೋಕ್ಕಾಗೋದಿಲ್ಲ, ಅಷ್ಟು ಸಣ್ಣದಿರ್ತದೆ ಚೇಂಜ್ ಅದು. ಓಕೆ, ಅಂಥ ಕೇಸ್ದಾಗ ಇಲ್ಲಿ ನೋಡಿರಿ, ಸ್ಮಾಲ್ ಚೇಂಜ್ ಅಂತಂದ್ರೆ ಏನು ತಿಳ್ಕೊಳತ್ತೀರಿ ನೀವು, ಭಾಳ ಸಣ್ಣ ಚೇಂಜ್. ಅಂಥ ಕೇಸ್ದಾಗ ಏನಾಗ್ತೈತಿ, ನಾವು ಚೇಂಜ್ ಇನ್ ವೈ ಡಿವೈಡ್ ಬೈ ಚೇಂಜ್ ಇನ್ ಎಕ್ಸನ್ನು ಮ್ಯಾನ್ಯುವಲಿ ನಮ್ಮಿಂದನೇ ಇಮ್ಯಾಜಿನ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದು ಭಾಳ ಕಾಂಪ್ಲಿಕೇಟೆಡ್ ಆಗಿಬಿಡ್ತದೆ. ಸೊ ಅಂಥ ಕೇಸ್ದಾಗ ನಾವು ರೇಟ್ ಆಫ್ ಚೇಂಜನ್ನು ಈಸಿಲಿ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಮತ್ತು ಕ್ಯಾಲ್ಕುಲೇಟು ಮಾಡೋಕ್ಕೆ ಬರೋದಿಲ್ಲ. ನಾವು ಮ್ಯಾನ್ಯುವಲಿ ಇಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಇಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ ನಮಗೆ. ಅಂಥ ಕೇಸ್ದಾಗ ಏನು ಮಾಡಬೇಕಾಗ್ತೈತಿ, ನಾವು ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸನ್ನು ಯೂಸ್ ಮಾಡಬೇಕಾಗ್ತೈತಿ. ಓಕೆ, ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ತೆಗೆದು ಮುಂದೆ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ dy ಬೈ ಡಿ ಎಕ್ಸ್ ಅಂತಂದ್ರೆ ಏನಿದೆ, ಇದು ನಮ್ಮದೇನ ಡಿಫ್ರೆನ್ಷಿಯೇಷನ್. ಇದನ್ನು ರೀಡ್ ಹೆಂಗೆ ಮಾಡ್ತೀರಿ, ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಷನ್ ಅಂತಂದ್ರೆ ರೇಟ್ ಆಫ್ ಚೇಂಜ್, ಅದನ್ನ ನಾವು ಹೆಂಗೆ ರೀಡ್ ಮಾಡತ್ತನೋ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ರೀಡ್ ಮಾಡ್ತಿರಲಿಲ್ಲ, ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ರೇಟ್ ಆಫ್ ಚೇಂಜ್ ಆಗದಾಗ ನಾನು ಡಿಫ್ರೆನ್ಷಿಯೇಷನ್ ಯೂಸ್ ಮಾಡಿ ಅಂತಂದರೆ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇಟ್ ಮೀನ್ಸ್ dy ಬೈ ಡಿ ಎಕ್ಸ್. ಸೊ ನನ್ನ ಫಿಸಿಕ್ಸಲ್ ಲರ್ನಿಂಗ್ ಡೇಸ್ದಾಗ ಇನಿಷಿಯಲ್ ಆಗಿ ನಾನು ಯಾವಾಗ ಇದನ್ನು ಕಲಿಯಾಕತ್ತಿದ್ದಿಲ್ಲ ಅವಾಗ ನನಗೆ ಭಾಳ ಡೌಟ್ ಇರ್ತದೆ.
ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸ್ ಯಾವಾಗ ಯೂಸ್ ಮಾಡ್ಬೇಕು ನಾವು, ಯಾವಾಗ ನಮಗೆ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ತೆಗೆಯುವಂಥ ಅವಶ್ಯಕತೆ ಬೀಳ್ತದಲ್ಲ ಅವಾಗ ನಾವು ಏನು ಮಾಡ್ತೀವಿ, ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸನ್ನು ಯೂಸ್ ಮಾಡ್ತೀವಿ. ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡೋದು ಮುಂದೆ ನಮಗೆ ಪಾಯಿಂಟ್ಸ್ ಗೊತ್ತಿರ್ತಾವೆ, ಆ ಪಾಯಿಂಟ್ಸ್ಗಳನ್ನು ಹಾಕಿ ಚೇಂಜಸ್ಗಳನ್ನು ತಕ್ಕೋದು, ಅಲ್ಲಿ ಹಿಡಿದ ರೇಷಿಯೋ ಕಂಡಿಡ್ದು ಅಂತಂದ್ರೆ ನಾವು ಎವರೇಜ್ ರೇಟ್ ಆಫ್ ಚೇಂಜನ್ನು ರಿಪೋರ್ಟ್ ಮಾಡ್ಬೋದು ಈಸಿಲಿ. ಓಕೆ, ಯಾವುದೇ ರೀತಿಯಿಂದ ಕನ್ಫ್ಯೂಷನ್ ಇಲ್ಲ. ಓಕೆ, ನಿಮಗೆ ಯಾವುದೇ ಒಂದು ಫಂಕ್ಷನ್ ಕೊಟ್ಟಾರಂತ ತಿಳ್ಕೊರಿ, y=f(x) ಕೊಟ್ಟಾರು, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾಗಿತ್ತು ನಾವು dy/dx ಮಾಡ್ತೀವಿ, ಅದ್ರದ್ದು ಏನಾಗ್ತೈತಿ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಆಗ್ತೈತಿ. ಓಕೆ, y ಅನ್ನೋದು ನಮ್ಮದು ಒಂದು ಫಂಕ್ಷನ್, ಇವತ್ತರ ನಡವಾರ್ಕ್ ನೀವೇನು ಮಾಡಬೇಕು, ಡಿಫ್ರೆನ್ಸ್ಗಳನ್ನು ಬರ್ಕೋರಿ. ಎವರೇಜ್ ರೇಟ್ ಆಫ್ ಚೇಂಜಸ್ ಭಾಳ ದೊಡ್ಡ ಇದ್ದಾಗ ನಮಗೆ ಎವರೇಜ್ ರೇಟ್ ಆಫ್ ಚೇಂಜ್ ಸಿಗ್ತೈತಿ, ಚೇಂಜಸ್ ಭಾಳ ಸಣ್ಣ ಇದ್ದಾಗ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಸಿಗ್ತೈತಿ. ಇನ್ನು ನೋಡ್ರಿ ಇಲ್ಲಿ ಒಂದು ಸೆಕೆಂಡ್, ಲಾಸ್ಟ್ ಕ್ಲಾಸ್ದಾಗ ನಾನು ಏನು ಮಾಡತ್ತೀನಿ, ಒಂದಿಷ್ಟು ಫಾರ್ಮುಲಾಸ್ಗಳನ್ನು ಡಿಸ್ಕಷನ್ ಮಾಡತ್ತೀನಿ. ರೇಟ್ ಆಫ್ ಚೇಂಜ್ ಕಂಡಿಡಿವು, ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸ್. ಓಕೆ, ಆ್ಯಕ್ಚುಲಿ ಡಿಫ್ರೆನ್ಷಿಯೇಷನ್ದು ಏನು ಫಾರ್ಮುಲಾಸ್ ಇದಾವಲ್ಲ ಅದ್ರನ್ನ ಎದಕ್ಕೆ ಡಿರೈವ್ ಮಾಡ್ಯಾರ ಅಂತಂದ್ರೆ, ಎದಕ್ಕೆ ರೆಡಿ ಮಾಡ್ಯಾರ ಗೊತ್ತಾನ, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ತೆಗಿಯೋ ಸಂಬಂಧ ನಾವು ಅವ್ರನ್ನ ಏನು ಮಾಡ್ಯಾರ ಅಂತಂದ್ರೆ ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸ್ಗಳನ್ನು ರೆಡಿ ಮಾಡ್ಯಾರ. ಮ್ಯಾಥಮೆಟಿಕ್ಸ್ದಾಗ ಒಂದು ಕಾನ್ಸೆಪ್ಟ್ ಬರ್ತೈತಿ ಲಿಮಿಟ್ ಅಂತ ಹೇಳಿ. ಲಿಮಿಟ್ಸ್ ನಿಮಗೆ ಏನು ಮಾಡ್ತಾವೆ ಅಂದ್ರೆ ಹೆಲ್ಪ್ ಮಾಡ್ತಾವೆ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ತೆಗಿಯಾಕ. ಓಕೆ, ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸ್ಲೇ ಡೈರೆಕ್ಟ್ ನಮಗೆ ಏನಾಗ್ತೈತಿ, dy/dx ವ್ಯಾಲ್ಯೂ ಗೊತ್ತಾಗ್ಬಿಡ್ತೈತಿ. ಇವಾಗ ನಿಮಗೆ y ಆಸ್ ಅ ಫಂಕ್ಷನ್ ಆಫ್ x ಕೊಟ್ಟಾರು, y ಆಸ್ ಅ ಫಂಕ್ಷನ್ ಆಫ್ x ಕೊಟ್ಟ, ನಿಮಗೆ ಫಸ್ಟ್ ಡೆರಿವೇಟಿವ್ ತೆಗಿ ಅಂತಂದ್ರೆ ಫಸ್ಟ್ ಡೆರಿವೇಟಿವ್ ಇದ್ರ ಮೀನಿಂಗ್ ಏನೈತಿ ಗೊತ್ತಾನ, ಈ y ಅನ್ನೋ ಫಂಕ್ಷನನ್ನು ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡ್ಬೇಕು. ನೀವು ಡಿಫ್ರೆನ್ಷಿಯೇಟ್ ಮಾಡೋದು ನಾನು ಲಾಸ್ಟ್ ಕ್ಲಾಸ್ದಾಗ ಹೇಳಕ್ಕೆ ಸ್ಟಾರ್ಟ್ ಮಾಡೀನಿ, ಡಿಫ್ರೆನ್ಷಿಯೇಷನ್ ಯಾವ ರೀತಿ ಮಾಡಬೇಕು ಒಂದು ಫಂಕ್ಷನ್ ಅಂತ ಹೇಳಿ. ಫಸ್ಟ್ ಡೆರಿವೇಟಿವ್ ಅಂತಂದ್ರೆ ಈ ಫಂಕ್ಷನನ್ನು ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡೋದು. ಹೆಂಗೆ ಬರೆಯೋದ್ರಿಂದ ಒಂದು ಬಾರಿ. ಓಕೆ, ಒಂದು ಬಾರಿ ಡಿಫ್ರೆನ್ಷಿಯೇಷನ್, ಕನ್ನಡದಲ್ಲಿ ಬರ್ಕೋರಿ ನೀವು ಡಿಫ್ರೆನ್ಷಿಯೇಷನ್. ಇದನ್ನು ರಿಪ್ರೆಸೆಂಟು ಹೆಂಗೆ ಮಾಡ್ಬೋದು, ನೀವು ರಿಪ್ರೆಸೆಂಟೇಷನ್ ಕಲ್ತ್ಕೊಂಡ್ಬಿಡ್ರಿ. ಇದನ್ನು ರಿಪ್ರೆಸೆಂಟೇಷನ್ ಹೆಂಗಿರ್ತೈತೆ ಅಂದರೆ ಇದ್ರದ್ದು ನೋಡೋಕೆ, ಇದನ್ನು ನಾವು dy/dx ಅಂತ ಹೇಳಿ ಕೂಡ ಕರಿತೀವಿ. ಇದೇನಾ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x, ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂತೇಳಿ ಕೂಡ ಕರೆದ್ರೆ ನಡೆಯುತ್ತೆ. yದು ಒಂದು ಸಲ ಡಿಫ್ರೆನ್ಷಿಯೇಷನ್ ನಮಗೆ dy/dx ಅನ್ನು ರಿಪ್ರೆಸೆಂಟ್ ಮಾಡೋದು. dy/dx ಅಂತಂದ್ರೆ yದು ಡಿಫ್ರೆನ್ಷಿಯೇಷನ್ ಆಗಿತ್ತು ಒಂದು ಸಲ. ಓಕೆ, ಸೊ ಇದನ್ನು ನಾನು y ಡಾಟ್ಲೆ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಒಂದಿಷ್ಟು ಬುಕ್ಸ್ದಾಗ ರಿಪ್ರೆಸೆಂಟ್ ಮಾಡ್ತಾರೆ. y ಡಾಟ್ ಅಂತಂದ್ರೆ yದು ಡಿಫ್ರೆನ್ಷಿಯೇಷನ್ ಆಗಿತ್ತು ಒಂದು ಸಲ, ವಿಚ್ ಈಸ್ ಆಲ್ಸೋ ಕಾಲ್ಡ್ dy/dx. ಇದಕ್ಕೆ ನಾವು dy/dx ಅಂತ ಹೇಳಿ ಕೂಡ ಕರಿತೀವಿ. ಇದನ್ನು y ಡ್ಯಾಶ್ಲೆ ಕೂಡ ಏನು ಮಾಡ್ತಾರೋ ರಿಪ್ರೆಸೆಂಟ್ ಮಾಡ್ತಾರೆ. ಇವು ಬರೀ ಏನಾರು ರಿಪ್ರೆಸೆಂಟೇಷನ್ ಅದಾವೆ. yದೆಲ್ಲರ ಡಿಫ್ರೆನ್ಷಿಯೇಷನ್ ಆಗಿತ್ತಂದ್ರೆ ಅದಕ್ಕೆ ನಾವು dy/dx ಅಂತ ಹೇಳಿ ಕರಿತೀವಿ, ಅದಕ್ಕೆ y ಡಾಟ್ ಅಂತ ಹೇಳಿ ಕೂಡ ಕರಿತೀವಿ, y ಡ್ಯಾಶ್ ಅಂತ ಹೇಳಿ ಕೂಡ ಕರಿತೀವಿ. ಇದ್ರಾಗ ಒಂದು ಪ್ರಾಬ್ಲಮ್ ಐತಿ ಗೊತ್ತಾನ, y ಡಾಟ್ ಮತ್ತು y ಡ್ಯಾಶ್ಲೆ ಏನು ಗೊತ್ತಾಗ್ತೈತಿ, ಜಸ್ಟ್ yದು ಡಿಫ್ರೆನ್ಷಿಯೇಷನ್ ಆಗೈತೆ ಅಂತ ಗೊತ್ತಾಗ್ತೈತಿ, ಬಟ್ ಯಾರ್ದು ರೆಸ್ಪೆಕ್ಟ್ದಾಗ ಆಗೈತೆ ಅನ್ನೋದು ಗೊತ್ತಾಗಿಲ್ಲ. ಅದೋ ಒಂದು ಪ್ರಾಬ್ಲಮ್ ಐತಿ ಇದು. ಓಕೆ, y ಡಾಟ್ಲೆ ನಮ್ಗೆ ಏನು ಗೊತ್ತಾಗ್ತೈತಿ, yದಂತರೂ ಡಿಫ್ರೆನ್ಷಿಯೇಷನ್ ಆಗೈತಿ, dy ಅಂತೂ yದು ಡಿಫ್ರೆನ್ಷಿಯೇಷನ್ ಆಗೈತಿ, ಬಟ್ ಯಾರು ರೆಸ್ಪೆಕ್ಟ್ದಾಗ ಅದನ್ನು ನಾವು ಕ್ವಶನ್ದಾಗ ನೋಡಬೇಕಾಗ್ತೈತಿ. ಓಕೆ, ಎಲ್ಲರೇ y ಡಾಟ್ ಬರ್ದಿರಿ ಅಂತಂದ್ರೆ ನೀವು dy/dx ಏನು ಮಾಡ್ಬೋದು, ಬರ್ಕೋಬೋದು ಅದ್ರ ಜಾಗದಾಗ. dy/dx ಅಂತಂದ್ರೂ ಅದ, y ಡಾಟ್ ಅಂತಂದ್ರೂ ಅದ, y ಡ್ಯಾಶ್ ಅಂತಂದ್ರೂ ಅದ. ಡಾಟ್ ಮತ್ತು ಡ್ಯಾಶ್ ಏನು ರಿಪ್ರೆಸೆಂಟ್ ಮಾಡ್ತಾವ, ಡಿಫ್ರೆನ್ಷಿಯೇಷನ್ ಆಗೈತೆ ಅಂತೇಳಿ. ಓಕೆ, ನಿಮಗೆ ಎಲ್ಲರ ಸೆಕೆಂಡ್ ಡೆರಿವೇಟಿವ್ ಕೇಳತ್ತಿದ್ರು ಅಂತಂದ್ರೆ ಸೆಕೆಂಡ್ ಡೆರಿವೇಟಿವ್ ಸೆಕೆಂಡ್ ಡೆರಿವೇಟಿವ್ ಅಂತಂದ್ರೆ ಎರಡು ಸಲ ಡಿಫ್ರೆನ್ಷಿಯೇಷನ್, ಎರಡು ಬಾರಿ. ಓಕೆ, ಎರಡು ಬಾರಿ ಡಿಫ್ರೆನ್ಷಿಯೇಷನ್. ನೀವು ಒಂದು ಫಂಕ್ಷನನ್ನು ಏನು ಮಾಡಬೇಕು, ಎರಡು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ y-ಅನ್ನು ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿರಿ, dy/dx ಬೇಕು. ಮತ್ತು ಆ dy/dx ಅನ್ನು ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡೋದು ಸೆಕೆಂಡ್ ಡೆರಿವೇಟಿವ್ ಅಂತಂದ್ರೆ. ಇದನ್ನು ಯಾವ ರೀತಿ ಬರೀತಾರೆ ಅಂದ್ರೆ d2y/dx².
ಇದನ್ನು ರೀಪ್ರೆಸೆಂಟ ಈ ರೀತಿ ಮಾಡ್ತಾರೆ. ಓಕೆ, dy ಬೈ ಡಿ ಎಕ್ಸ್ ಅದು ಮತ್ತೆ ನೀವು ಡಿಫ್ರೆನ್ಷಿಯೇಷನ್ ಮಾಡಿರಿ ಅಂತಂದ್ರೆ d² ಅಂಥೇಳಿ ರಿಪ್ರೆಸೆಂಟ್ ಮಾಡ್ತಾರೆ. ಸರ್ ಇದು ಹಿಂಗ್ಯಾಕ್ರಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ, ಇದನ್ನು ರಿಪ್ರೆಸೆಂಟ ಈ ರೀತಿ ಮಾಡ್ತಾರೆ ಅವರು. ಓಕೆ, ಅದನ್ನ ನಾವು y ಡಬಲ್ ಡಾಟ್ ಅಂತ ಹೇಳಿ ಕರಿತೀವಿ, y ಡಬಲ್ ಡ್ಯಾಶ್ ಅಂತ ಹೇಳಿ ಕೂಡ ಕರಿತೀವಿ. y ಡಬಲ್ ಡಾಟ್ ಅಂತಂದ್ರೆ y ಅನ್ನೋ ಫಂಕ್ಷನನ್ನು 2 ಸಲ ಡಿಫ್ರೆನ್ಷಿಯೇಟ್ ಮಾಡ್ಯಾರ ಅಂತಂದಂಗೆ. y ಡಬಲ್ ಡಾಟ್ ಅಂತಂದ್ರೆ y ಅನ್ನೋ ಫಂಕ್ಷನನ್ನು 2 ಸಲ ಡಿಫ್ರೆನ್ಷಿಯೇಟ್ ಮಾಡ್ಯಾರ ಅಂತಂದಂಗೆ. ಓಕೆ, ಇವೆಲ್ಲ ರಿಪ್ರೆಸೆಂಟೇಷನ್ ಅದಾವೆ ಇವು. ಓಕೆ, ಇದೇನಿದೆ ರಿಪ್ರೆಸೆಂಟೇಷನ್ಸ್ ನಮ್ಮವು ಇವು ರಿಪ್ರೆಸೆಂಟೇಷನ್ಸ್. ಓಕೆ, ಇವಾಗ ಏನಾಯಿತು, ನಮಗೆ ಯಾವಾಗ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಅವಶ್ಯಕತೆ ಬೀಳ್ತೈತೆ ಅವಾಗಂತೂ ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಮತ್ತು ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸ್ ನಮಗೆ ಬರಬೇಕಾಗ್ತೈತೆ. ಸೊ ಒಂದಿಷ್ಟು ಬೇಸಿಕ್ ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸನ್ನು ನಾನು ಇನ್ನೇನು ಮಾಡೀನಿ ಲಾಸ್ಟ್ ಕ್ಲಾಸ್ದಾಗ ಡಿಸ್ಕಷನ್ ಮಾಡೀನಿ. ಅದ್ರಾಗ ಕಾನ್ಸ್ಟೆಂಟ್ ಅದು ಡಿಫ್ರೆನ್ಷಿಯೇಷನ್ ನಮಗೆ ಎಲ್ಲರೇ y = ಒಂದು ಕಾನ್ಸ್ಟೆಂಟ್ ನಂಬರ್ ಇತ್ತಂದ್ರೆ y = ಒಂದು ಕಾನ್ಸ್ಟೆಂಟ್ ಒಂದು ಜಸ್ಟ್ ನಂಬರ್ ಐತೆ ಅಂತ ತಿಳ್ಕೊರಿ. ಒಂದು ಯಾವುದೋ ಒಂದು ನಂಬರ್ ಐತಿ, 2 ಆಗಿರ್ಬೋದು, 3 ಆಗಿರ್ಬೋದು, 22/7 ಆಗಿರ್ಬೋದು. ಸೊ ಇವಾಗ ನೀವು ಎಲ್ಲರೂ ಡಿಫ್ರೆನ್ಷಿಯೇಷನ್ ಮಾಡಿರಿ ಅಂತಂದ್ರೆ ಇದ್ರದ್ದು dy ಬೈ ಡಿ ಎಕ್ಸ್ ಕಂಡು ಹಿಡಿದ್ರಿ ಅಂತಂದ್ರೆ ಅದೇನಾಗ್ತೈತಿ 0 ಆಗ್ತೈತಿ. ಕಾನ್ಸ್ಟೆಂಟ್ದು ಡಿಫ್ರೆನ್ಷಿಯೇಷನ್ ಯಾವತ್ತೂ ಏನಾಗ್ತೈತಿ 0 ಆಗ್ತೈತಿ. ಇಲ್ಲಿ ನೋಡ್ಬೋದು ನೀವು ಸ್ಮಾಲ್ ಚೇಂಜ್ ಇನ್ x ಡಿವೈಡ್ ಬೈ ಸ್ಮಾಲ್ ಚೇಂಜ್ ಇನ್ y ಡಿವೈಡ್ ಬೈ ಸ್ಮಾಲ್ ಚೇಂಜ್ ಇನ್ x ಸಿಕ್ತು ನಮಗೆ. ಇಟ್ ಮೀನ್ಸ್ ಏನಿದೆ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಸೊ ನಾವು ಡಿಫ್ರೆನ್ಷಿಯೇಷನ್ ಮಾಡೋದ್ರಿಂದ ಈಸಿಲಿಯಾಗಿ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಸಿಕ್ತು. ಸೊ ಅದಕ್ಕಾಗಿ ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸ್ ಇಂಪಾರ್ಟೆಂಟ್ ಆಗ್ತಾವೆ. ಅದ್ರಾಗ ಫಸ್ಟ್ ಫಾರ್ಮುಲಾ ಯಾವುದಿತ್ತು ನಮ್ದು, ಎಲ್ಲರೇ y = ಯಾವುದೇ ಒಂದು ಕಾನ್ಸ್ಟೆಂಟ್ ನಂಬರ್ ಇತ್ತಂದ್ರೆ ಆವಾಗ ಕಾನ್ಸ್ಟೆಂಟದ ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ 0 ಆಗ್ತೈತಿ. ಸೊ y = ಒಂದು ಕಾನ್ಸ್ಟೆಂಟ್, ಸಿ ಅನ್ನೋದೇನಿಲ್ಲಿ ಒಂದು ಕಾನ್ಸ್ಟೆಂಟ್ ಇದೆ. ಎಕ್ಸಾಂಪಲ್ಸ್ ಕೂಡ ನಾನು ಏನು ಮಾಡೀನಿ ಲಾಸ್ಟ್ ಕ್ಲಾಸ್ದಾಗ ಡಿಸ್ಕಷನ್ ಮಾಡೀನಿ. ಇನ್ನು ನಿಮಗೆಲ್ಲರೂ y = ಇದು ಫಸ್ಟ್ ಫಾರ್ಮುಲಾ ಆಯ್ತು ನಮ್ದು. ಸೆಕೆಂಡ್ ನೋಡ್ರಿ, ಸೆಕೆಂಡ್ ಅಂತಂದ್ರೆ y = x⁴ ಅನ್ನೋದು ಫಾರ್ಮ್ಯಾಟ್ದಾಗ ಯಾವುದೋ ಒಂದು ಫಂಕ್ಷನ್ ಐತೆ ಅಂತ ತಿಳ್ಕೊರಿ. y = x⁴n ಇದು ಫಾರ್ಮ್ಯಾಟ್ದಾಗ ಯಾವುದೋ ಒಂದು ಫಂಕ್ಷನ್ ಐತಿ. ಅವಾಗ ನಾವು ಎಲ್ಲರೂ ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ dy ಬೈ ಡಿ ಎಕ್ಸ್ ಬೇಕಾದ್ರೆ ನಮಗೆ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ನಮಗೆ ಬೇಕಾದ್ರೆ ಏನು ಮಾಡ್ತಿದ್ದು, n ಮುಂದೆ ಬರ್ತಿತ್ತು, ಪವರ್ ಏನಾಗ್ತೈತಿ x ಪವರ ಮುಂದೆ ಬರ್ತೈತಿ, ಆಮೇಲೆ ಆ ಪವರ್ದಿಂದ 1 ಮೈನಸ್ ಮಾಡಬೇಕು. ಸೊ ಇದು ಏನಾಗ್ತೈತಿ x⁴n ಡಿಫ್ರೆನ್ಷಿಯೇಷನ್. ಇದು ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ನೋಡ್ಬೋದು ನೀವು dy ಬೈ ಡಿ ಎಕ್ಸ್ ಸ್ಮಾಲ್ ಚೇಂಜ್ ಇನ್ y ಡಿವೈಡ್ ಬೈ ಸ್ಮಾಲ್ ಚೇಂಜ್ ಇನ್ x. ಇದಕ್ಕೆ ನಾವು ಏನು ಕರಿತಿದ್ದು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಅದಕ್ಕೆ ನಾವು ಮ್ಯಾಥಮೆಟಿಕ್ಸ್ದಾಗ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂತೇಳಿ ಕರಿತೀವಿ. ಸೊ dy ಬೈ ಡಿ ಎಕ್ಸ್ ಸಿಕ್ತು ನಮ್ಗೆ n x⁴n-1. ಸೊ ಇವೇನಿದ್ದು ಬೇಸಿಕ್ ಫಾರ್ಮುಲಾಸ್ಗಳನ್ನು ನಾನು ಲಾಸ್ಟ್ ಕ್ಲಾಸಾಗ ಡಿಸ್ಕಷನ್ ಮಾಡೀನಿ. ಅದ್ರಾಗ ಎಕ್ಸಾಂಪಲ್ಸ್ ಕೂಡ ನಾನು ಏನು ಮಾಡೀನಿ ಡಿಸ್ಕಷನನ್ನು ಮಾಡೀನಿ. ಥರ್ಡ್ ಫಾರ್ಮುಲಾ ನಾನು ಯಾವ್ದು ಹೇಳ್ಕೊಟ್ಟಿನಿ ನಿಮಗೆ ನೋಡ್ರಿ, ಟ್ರಿಗ್ನೋಮೆಟ್ರಿದು ಒಂದಿಷ್ಟು ಫಂಕ್ಷನ್ಸ್ ಅದಾವೆ, sin x, cos x, tan x. ಇವುಗಳ ಡಿಫ್ರೆನ್ಷಿಯೇಷನ್ ಕೂಡ ನಮಗೆ ಏನಾಗ್ತೈತಿ ಇಂಪಾರ್ಟೆನ್ಸ್ ಆಗ್ತೈತಿ. ಸೊ ಇವಾಗ ನನಗೆ y = sin x ಅದು ಎಲ್ಲರೇ ಫಂಕ್ಷನ್ ಕೊಟ್ಟಿರಂತಂದ್ರೆ sin x ಅನ್ನೋದು ಒಂದು ಫಂಕ್ಷನ್ ಐತಿ, y = sin x ಅದು ಫಂಕ್ಷನ್ ಕೊಟ್ಟರು. ನನಗೇನು ಮಾಡಬೇಕಾಗಿತ್ತು dy ಬೈ ಡಿ ಎಕ್ಸ್ ಬೇಕಾಗಿತ್ತು, ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಅವಾಗ ಏನು ಮಾಡ್ತೀರಿ sin x ಅದು ಡಿಫ್ರೆನ್ಷಿಯೇಷನ್ ಏನಾಗ್ತೈತೆ ನಮ್ಮದು cos x. ಓಕೆ, ಇಲ್ಲಿ ಎಲ್ಲರೇ ನೆಕ್ಸ್ಟ್ y = ನಮಗೆ cos x ಫಂಕ್ಷನ್ ಇತ್ತಂದ್ರೆ ಅವಾಗ ನಾನು ಡಿಫ್ರೆನ್ಷಿಯೇಷನ್ ಮಾಡಿ ಅಂತಂದ್ರೆ dy ಬೈ ಡಿ ಎಕ್ಸ್ ಬೇಕಾದ್ರೆ ನಮಗೇನು ಬರ್ತೈತಿ -sin x. ಹಾಂ, cos x ಡಿಫ್ರೆನ್ಷಿಯೇಷನ್ ಏನಿರ್ತೈತಿಲ್ಲ ಅದು -sin x ಆಗ್ತದೆ. ನೆಕ್ಸ್ಟ್ y = tan x ಅನ್ನೋದು ಫಂಕ್ಷನ್ ಇತ್ತಂದ್ರೆ ನಮಗೆ tan x ಫಂಕ್ಷನ್ ಇತ್ತಂದ್ರೆ ಅವಾಗ ನಮಗೆ ಡಿಫ್ರೆನ್ಷಿಯೇಷನ್ ಏನು ಬರ್ತೈತಿ dy ಬೈ ಡಿ ಎಕ್ಸ್ ನಮಗೆ sec² x ಬರ್ತದೆ. ಓಕೆ, ಈ ರೀತಿ ನಮ್ಮ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದ ಏನಾಗ್ತಾವೆ ಡಿಫ್ರೆನ್ಷಿಯೇಷನ್ ಕಂಡು ಬರ್ತಾವೆ. ನೆಕ್ಸ್ಟ್ ನೋಡಿರಿ, ಇನ್ನೂ ಒಂದಿಷ್ಟು ಫಂಕ್ಷನ್ಸ್ ಅದಾವೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗಿರ್ಬೋದು, ಲೊಗರಿಥಮಿಕ್ ಫಂಕ್ಷನ್ ಆಗಿರ್ಬೋದು. ಅವುಗಳನ್ನು ನಾವು ಯಾವಾಗ ಬರ್ತದಲ್ಲ ಅವಾಗ ಡಿಸ್ಕಷನ್ ಮಾಡ್ನು. ಬಟ್ ನಿಮಗೆ ಏನು ಗೊತ್ತಿರಬೇಕು, ಎಲ್ಲೇನೇ y = e⁴x ಇತ್ತಂದ್ರೆ y = e⁴x. ಓಕೆ, ಇದಕ್ಕೆ ನಾವು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕೇಳ್ತೀವಿ. ಬರೋ ನೆಕ್ಸ್ಟ್ ಲೆಕ್ಚರ್ದಾಗ ನಾನು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ಗಳನ್ನು ಲೆಕ್ಚರನ್ನು ಅದ್ರಾಗ ಕಲ್ತ್ಬಿಡ್ನು. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತಂದರೆ ಏನಾದರೂ ಗ್ರಾಫ್ಸ್ ಹೆಂಗೆ ಬರುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಬಟ್ e⁴x ಯಾವುದೇ ರೀತಿಯಿಂದ ಫಂಕ್ಷನ್ ನಿಮ್ಗೆ ಕಂಡು ಬರ್ತಂದ್ರೆ ಅವಾಗ ನೀವು ಎಲ್ಲರೂ ಡಿಫ್ರೆನ್ಷಿಯೇಷನ್ ಮಾಡಿರಿ ಅಂತಂದ್ರೆ ಇಟ್ ಇಸ್ ಅ ಫೋರ್ತ್ ಫಾರ್ಮುಲಾ. ಓಕೆ, ನಿಮಗೆ dy ಬೈ ಡಿ ಎಕ್ಸ್ ಬೇಕಾತಂದ್ರೆ ನೋಡಿರಿ, e⁴x ಡಿಫ್ರೆನ್ಷಿಯೇಷನ್ ಮತ್ತು e⁴x ಬರ್ತೈತಿ, ಯಾವುದೇ ರೀತಿಯಿಂದ ಚೇಂಜ್ ಆಗಂಗಿಲ್ಲ. ಇತ್ರ e⁴x ಡಿಫ್ರೆನ್ಷಿಯೇಷನ್ ಮಾಡೋಕೆ ಹೋದ್ರಿ ಅದು ಮತ್ತು e⁴x ಬರ್ತೈತಿ. ನಿಮಗೆಲ್ಲರೂ ಫಂಕ್ಷನ್ log x ಕೊಟ್ಟಿರಂದ್ರೆ 5th ಫಾರ್ಮುಲಾ
y ಈಕ್ವಸ್ ಟು ಲಾಗ್ ಎಕ್ಸ್ ಕೊಟ್ಟಿರಂದ್ರೆ ಲಾಗ್ ಎಕ್ಸದ ಏನು ಡಿಫ್ರೆನ್ಷಿಯೇಷನ್ ಐತ್ಲೆ ಈಗ y ಈಕ್ವಸ್ ಟು ಲಾಗ್ ಎಕ್ಸ್ ಅನ್ನೋದೊಂದು ಫಂಕ್ಷನ್ ಐತಿ, ನನಗೆ ಡಿಫ್ರೆನ್ಷಿಯೇಷನ್ ಬೇಕಾಗೈತಿ. ಡಿಫ್ರೆನ್ಷಿಯೇಷನ್ ಅಂತಂದ್ರೆ dy ಬೈ ಡಿ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹಿಂಗೆ ರೀಡ್ ಮಾಡ್ತೀವಲ್ಲ ಇದನ್ನು ನಾವು. ಲಾಗ್ ಎಕ್ಸ್ದು ಏನು ಡಿಫ್ರೆನ್ಷಿಯೇಷನ್ ಐತ್ಲೆ ಅದು 1/x ಆಗ್ತೈತಿ. ಲಾಗ್ ಎಕ್ಸ್ದು ಡಿಫ್ರೆನ್ಷಿಯೇಷನ್ 1/x. ಸೊ ಈ ರೀತಿ ನಿಮಗೆ ಏನಾಗ್ತೈತಿ, ಒಂದಿಷ್ಟು ಫಾರ್ಮುಲಾಸ್, ಬೇಸಿಕ್ ಫಾರ್ಮುಲಾಸ್ ಏನಾಗ್ತೈತಿ ಗೊತ್ತಿರಬೇಕಾಗ್ತೈತಿ. ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 x ಟು ದ ಪವರ್ ಆಫ್ n ಫಾರ್ಮೆಟ್ದಾಗ ಯಾವುದೇ ಫಂಕ್ಷನ್ ಇತ್ತಂದ್ರೆ ಅದರದ ಡಿಫ್ರೆನ್ಷಿಯೇಷನ್ n x ಟು ದ ಪವರ್ ಆಫ್ n - 1 sin x the differentiation cos x the differentiation minus sin x tan x the differentiation secant square x. ಸೊ ಇವು ಬೇಸಿಕ್ ಅದಾವ ನಮ್ಮ ಫಿಸಿಕ್ಸ್ದಾಗ ಯೂಸ್ ಆಗೋ ಬೇಸಿಕ್ ಫಾರ್ಮುಲಾಸ್ಗಳನ್ನು ನಾನು ಏನು ಮಾಡೀನಿ, ಡಿಸ್ಕಷನನ್ನು ಮಾಡೀನಿ. ನೆಕ್ಸ್ಟ್ ನೋಡ್ರಿ, ಸೊ ನೆಕ್ಸ್ಟ್ ಟಾಪಿಕ್ ನಾವು ಡಿಫ್ರೆನ್ಷಿಯೇಷನ್ ಇನ್ ಅಲ್ಜೆಬ್ರಾ. ಡಿಫ್ರೆನ್ಷಿಯೇಷನ್ ಇನ್ ಇಟ್ ಮೀನ್ಸ್ ನಿಮಗೆ ಫಂಕ್ಷನ್ಸ್ಗಳನ್ನು ಸಪ್ರೇಟಾಗಿ ಕೊಟ್ರೆ ಅಂತಂದ್ರೆ, ಈಗ y ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಒಂದು ಫಂಕ್ಷನ್ ಐತಿ. y ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ ಅನ್ನೋದು ಫಂಕ್ಷನ್ ಐತಿ. ನಿಮಗೆ dy ಬೈ ಡಿ ಎಕ್ಸ್ ಬೇಕಾದ್ರೆ ನೀವೇನು ಮಾಡ್ತೀರಿ, ಡಿಫ್ರೆನ್ಷಿಯೇಷನ್ ಮಾಡ್ತೀರಿ yದ ಎಕ್ಸ್ದ ರೆಸ್ಪೆಕ್ಟ್ದಾಗ. dy ಬೈ ಡಿ ಎಕ್ಸ್ ಹೆಂಗೆ ಆಗ್ತೈತಿ, ಪವರ್ ಮುಂದೆ ಬರ್ತೈತಿ ಎಕ್ಸ್ದ, ಎಕ್ಸ್ ಸ್ಕ್ವೇರ್ದ ಡಿಫ್ರೆನ್ಷಿಯೇಷನ್ ಬೇಕಲ್ಲ, ಹೌದಿಲ್ಲ. yದ ಡಿಫ್ರೆನ್ಷಿಯೇಷನ್ ಅಂತಂದ್ರೆ ಎಕ್ಸ್ ಸ್ಕ್ವೇರ್ದ ಡಿಫ್ರೆನ್ಷಿಯೇಷನ್, ಯಾಕಂತಂದ್ರೆ y ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ ಐತಿ. ಸೊ ಎಕ್ಸ್ ಸ್ಕ್ವೇರ್ದ ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ, 2x ಟು ದ ಪವರ್ ಆಫ್ 2ದಾಗ ಒಂದು ಮೈನಸ್ ಆಗ್ತೈತಿ. ಸೊ ಎಕ್ಸ್ ಟು ದ ಪವರ್ ಆಫ್ n ಫಾರ್ಮೆಟ್ದಾಗ ಐತಲ್ಲ, ಇದು ಪವರ್ ಮುಂದೆ ಬರ್ತೈತಿ, 2 ಮುಂದೆ ಬತ್ತು, 2ದಾಗ ಒಂದು ಮೈನಸ್ ಮಾಡ್ಬೇಕು, ನೀವು ಪವರ್ದಾಗ ಒಂದು ಮೈನಸ್ ಮಾಡ್ಬೇಕು. ಸೊ ಇದೇನಾಯಿತು 2x. ಸೊ ಈಸಿಲಿ ನೀವು ಎಕ್ಸ್ ಸ್ಕ್ವೇರ್ದ ಡಿಫ್ರೆನ್ಷಿಯೇಷನ್ ಮಾಡಿರಿ. ಈಗ ಇನ್ನೊಂದು ಫಂಕ್ಷನ್ ಐತಿ y ಈಕ್ವಸ್ ಟು ನಿಮ್ದು sin x. ಅವಾಗ ನಿಮಗೆ dy ಬೈ ಡಿ ಎಕ್ಸ್ ಬೇಕಾದ್ರೆ, ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬೇಕಾದ್ರೆ ನೀವೇನು ಮಾಡ್ತೀರಿ, sin x ಡಿಫ್ರೆನ್ಷಿಯೇಷನ್ ಮಾಡ್ತೀರಿ, ಅದೇನಾಗ್ತೈತಿ cos x ಆಗ್ತೈತಿ. ಸೊ ಈಸಿಲಿ ಎರಡು ಫಂಕ್ಷನ್ಸ್ಗಳು ಸಪ್ರೇಟ್ ಇದ್ದು ಅಂತಂದ್ರೆ y ಈಕ್ವಸ್ ಟು ಎಕ್ಸ್ ಸ್ಕ್ವೇರ್, y ಈಕ್ವಸ್ ಟು sin x ಫಂಕ್ಷನ್ಸ್ ನಿಮಗೆ ಸಪ್ರೇಟ್ಲಿ ಕೊಟ್ಟಿರಿ ಅಂತಂದ್ರೆ ಅವಾಗ ನೀವು ಡಿಫ್ರೆನ್ಷಿಯೇಷನನ್ನು ಈಸಿಲಿ ಮಾಡ್ಬೋದು. ಇವು ಇಲ್ಲಿ ಫಂಕ್ಷನ್ಸ್ಗಳು ಎಲ್ಲರೇ ಸಮೇಷನ್ದಾಗ ಅಥವಾ ಎಡಿಷನ್ದಾಗ ಅಥವಾ ಸಬ್ಟ್ರಾಕ್ಷನ್ದಾಗ ಬಂದು ಅಂತಂದ್ರೆ ಆ ಕೇಸ್ದಾಗ ಹೆಂಗೆ ಮಾಡಬೇಕು. ಸೊ ಇವಾಗ ಒಂದು ಫಂಕ್ಷನ್ ಐತಿ y ಈಕ್ವಸ್ ಟು sin x ಪ್ಲಸ್ ಎಕ್ಸ್ ಸ್ಕ್ವೇರ್. ಇವಾಗ ನಮಗೆ ಡಿಫ್ರೆನ್ಷಿಯೇಷನ್ ಮಾಡಂದ್ರೆ ಹೆಂಗೆ ಮಾಡ್ಬೇಕು, sin x ಅನ್ನೋದು ಒಂದು ಫಂಕ್ಷನ್, ಎಕ್ಸ್ ಸ್ಕ್ವೇರ್ ಅನ್ನೋದು ಒಂದು ಫಂಕ್ಷನ್, ಎರಡು ಫಂಕ್ಷನ್ಸ್ಗಳು ಕೂಡಿ ಬರತ್ತಾವ. ಆ ಕೇಸಾಗ ಡಿಫ್ರೆನ್ಷಿಯೇಷನ್ ಹೆಂಗೆ ಮಾಡ್ಬೇಕು, ಅವಾಗ ನೋಡಿರಿ ನಾವು ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ದು ಫಾರ್ಮುಲಾಸನ್ನು ಯೂಸ್ ಮಾಡ್ಬೇಕಾಗ್ತೈತಿ. ನೀವು ಈಸಿ ಇದಾವೆ ಫಾರ್ಮುಲಾಸ್, ಡಿಫಿಕಲ್ಟ್ ಏನಿಲ್ಲ. ಎಡಿಷನ್ ಮತ್ತು ಸಬ್ಟ್ರಾಕ್ಷನ್. ನಮ್ಮದು y ಅನ್ನೋದು ಒಂದು ಫಂಕ್ಷನ್ ಐತಿ, ಅದೇನಾಗೈತಿ ಅಂದ್ರೆ ಯು ಅನ್ನೋ ಒಂದು ಯು ಪ್ಲಸ್ ವಿದ ಫಾರ್ಮ್ಯಾಟ್ದಾಗೈತಿ. yದ ಅನ್ನೋದು ಒಂದು ಫಂಕ್ಷನ್ ಯು ಮೈನಸ್ ವಿದ ಫಾರ್ಮ್ಯಾಟ್ದಾಗೈತಿ. ಇವಾಗ ನನಗೆ yದ ಡಿಫ್ರೆನ್ಷಿಯೇಷನ್ ಬೇಕಾಗೈತೆ, ಅವಾಗ ಹೆಂಗೆ ಮಾಡ್ತೀರಿ ಅಂದ್ರೆ ನೀವು dy ಬೈ ಡಿ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಾದ್ರೆ ಯುದು ಸಪ್ರೇಟ್ಲಿ ಡಿಫ್ರೆನ್ಷಿಯೇಷನ್ ಮಾಡಿರಿ, ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್. ಓಕೆ, ಇಲ್ಲಿ ಯು ಮತ್ತು ವಿ ಎಡಿಷನ್ದಾಗ ಅದಾವ ಅಂತ ತಿಳ್ಕೊರಿ. ನಿಮಗೆ yದ ಡಿಫ್ರೆನ್ಷಿಯೇಷನ್ ಬೇಕಾಗೈತಿ, ಅವಾಗ ಯುದು ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡ್ಬೇಕು ನೀವು, ಪ್ಲಸ್ ವಿದು ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡ್ಬೇಕು. ಡಿ ವೈ ಬೈ ಡಿ ಎಕ್ಸ್ ಈಕ್ವಸ್ ಟು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಡಿ ವಿ ಬೈ ಡಿ ಎಕ್ಸ್. ಸಿಂಪಲ್ ಐತಿ. ಇಲ್ಲಿ y ಈಕ್ವಸ್ ಟು ಯು ಮೈನಸ್ ವಿ ಐತಿ. y ಅನ್ನೋದು ಒಂದು ಫಂಕ್ಷನ್ ಕೊಟ್ಟಾರೋ ಅದು ಯು ಮೈನಸ್ ವಿದ ಫಾರ್ಮ್ಯಾಟ್ದಾಗ ಕಂಡು ಬರ. ಅವಾಗ ನಿಮಗೆ yದೆಲ್ಲರಿ ಡಿಫ್ರೆನ್ಷಿಯೇಷನ್ ಬೇಕಾದ್ರೆ, ಡಿ ವೈ ಬೈ ಡಿ ಎಕ್ಸ್ ನಿಮಗೆ ಬೇಕಾದ್ರೆ ನೀವೇನು ಮಾಡಬೇಕು, ಯುದು ಸಪ್ರೇಟ್ಲಿ ಡಿಫ್ರೆನ್ಷಿಯೇಷನ್ ಮಾಡಿರಿ, ಡಿ ಯು ಬೈ ಡಿ ಎಕ್ಸ್ ಆಮೇಲೆ ಮೈನಸ್ ಡಿ ವಿ ಬೈ ಡಿ ಎಕ್ಸ್. ಸೊ ಇವೇನಾಗ್ತವೆ, ಒಂದಿಷ್ಟು ಸಿಂಪಲ್ ಅಲ್ಜೆಬ್ರಾದ ಸಿಂಪಲ್ದಾಗ ಏನು ಮಾಡ್ಬೋದು, ನೀವು ಅಲ್ಜೆಬ್ರಾನ ನೋಡ್ಬೋದು ಇಲ್ಲಿ. ಓಕೆ, ಇದ್ರದ್ದು ಎಕ್ಸಾಂಪಲ್ ತೊಗೊಂಡು ಈಗ ಇಲ್ಲಿ ನೋಡ್ರಿ, ಇಲ್ಲೇ ಐತಿಲ್ಲ ನಮ್ಮದು ಎಕ್ಸಾಂಪಲ್. y ಈಕ್ವಸ್ ಟು sin x ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ನೋಡ್ಬೋದು ನೀವು sin x ಮತ್ತು ಎಕ್ಸ್ ಸ್ಕ್ವೇರ್ ಎರಡು ಎಡಿಷನ್ದಾಗ ಬಂದುಬಿಟ್ಟಾವು. ಆ ಕೇಸ್ದಾಗ ನಮಗೆ ಡಿಫ್ರೆನ್ಷಿಯೇಷನ್ ಬೇಕಾದ್ರೆ ಎರಡು ಬೇರೆ ಬೇರೆ ಫಂಕ್ಷನ್ಸ್ ಕೂಡಿ ಬಂದುಬಿಟ್ಟಾವು. ಅವಾಗ ಏನಾಗ್ತೈತಿ, ನಾವು ಸಿಂಪಲಾಗಿ ನಮಗೆ ಡಿ ವೈ ಬೈ ಡಿ ಎಕ್ಸ್ ಬೇಕಾದ್ರೆ ಏನು ಮಾಡಬೇಕಾಗ್ತೈತಿ, sin x ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡಿರಿ. sin x ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ, ಡಿ ಬೈ ಡಿ ಎಕ್ಸ್ ಆಫ್ sin x. sin x ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿದೆ ಪ್ಲಸ್
ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಹೌದು, ಸೈನ್ ಎಕ್ಸ್ದು ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ? ಕಾಸ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಏನಾಗ್ತೈತಿ? ಕಾಸ್ ಎಕ್ಸ್. ಇನ್ಕಲ್ನ ಹೇಳಿದ್ನೆ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ನಮ್ಗೇನು ಮಾಡ್ತೈತಿ? ಕಾಸ್ ಎಕ್ಸ್ ಕೊಡ್ತೈತಿ. ಸೊ ಎಕ್ಸ್ ಸ್ಕ್ವೇರ್ದು ಡಿಫ್ರೆನ್ಷಿಯೇಷನ್ ನೋಡಿರಿ, ಎಕ್ಸ್ ಟು ದ ಪವರ್ ಆಫ್ ಏನದು ಫಾರ್ಮ್ಯಾಟದಾಗಿತ್ತು. ಆ ರೀತಿ ಬಂದಾಗ ಪವರ್ ಮುಂದೆ ಬರ್ತೈತಿ, ಪವರ್ದಂದು ಒಂದು ಮೈನಸ್ ಆಗ್ತೈತಿ. ಸೊ ಸ್ಕ್ವೇರ್ ಅನ್ನೋದು ಏನಾಯ್ತು? ಮುಂದೆ ಬಂತು. ಎಕ್ಸ್ ಸ್ಕ್ವೇರ್ದಂದು ಒಂದು ಮೈನಸ್ ಆಯ್ತು, ಅದ 1 ಆಗ್ತೈತಿ. ಸೊ 2x ಆಯ್ತು. ಇದೇನಾಯ್ತು ನಮ್ಗೆ? ಡಿ ವೈ ಬೈ ಡಿ ಎಕ್ಸ್ ಬಂತು. ನೋಡ್ಬೋದು ನೀವು, y ಈಕ್ವಲ್ಸ್ ಟು ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ದು ಫಾರ್ಮ್ಯಾಟ್ದಾಗ ನಮ್ಮದು ಏನಿತ್ತು? ಫಂಕ್ಷನ್ ಇತ್ತು. ಇವಾಗ ನಾನು ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡಿರಿ, ಆಮೇಲೆ ಎಕ್ಸ್ ಸ್ಕ್ವೇರ್ದು ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡಿರಿ ಎಡಿಷನ್ದಾಗಿದ್ದಾಗ. ಸೊ ಸಬ್ಟ್ರಾಕ್ಷನ್ದಾಗಿದ್ದಾಗೂ ಹಂಗೆ ಯೂಸ್ ಆಗ್ತೈತೆ. ಇವಾಗ ನನಗೆ y ಈಕ್ವಲ್ಸ್ ಟು ಸೈನ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಾರಂತ ತಿಳ್ಕೊರಿ. ಓಕೆ, ಸೈನ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್ ಸಪ್ರೇಟ್ಲಿ ಐತಿ, ಎಕ್ಸ್ ಸ್ಕ್ವೇರ್ ಅನ್ನೋದು ಒಂದು ಫಂಕ್ಷನ್ ಸಪ್ರೇಟ್ಲಿ ಐತಿ. ಎರಡೂ ಏನು ಬಂದವು? ಸಬ್ಟ್ರಾಕ್ಷನ್ ಕೇಸ್ದಾಗ ಬಂದುಬಿಟ್ಟಾವು. ಸೊ ಇವಾಗ ನನಗೆ ಡಿ ವೈ ಬೈ ಡಿ ಎಕ್ಸ್ ಬೇಕಾದ್ರೆ, ಡಿ ವೈ ಬೈ ಡಿ ಎಕ್ಸ್ ಬೇಕಾದ್ರೆ ಸೈನ್ ಎಕ್ಸ್ದು ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡಿರಿ, ಅದು ಕಾಸ್ ಎಕ್ಸ್ ಆಗ್ತೈತಿ. ಎಕ್ಸ್ ಸ್ಕ್ವೇರ್ದು ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡಿರಿ, ಮೈನಸ್ ಅಂತರೂ ಇಲ್ಲಿ ಉಳಿದೈತಿ. ಎಕ್ಸ್ ಸ್ಕ್ವೇರ್ದು ಡಿಫ್ರೆನ್ಷಿಯೇಷನ್ 2x. ಸೊ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಕೇಸ್ ನಿಮಗೆ ಈಸಿಲಿ ತಿಳಿದಿರ್ಬೋದು. ಎಡಿಷನ್ ಸಬ್ಟ್ರಾಕ್ಷನ್ ಕೇಸ್ದಾಗ ಏನಾಗ್ತೈತಿ? ಮಲ್ಟಿಪಲ್ ಫಂಕ್ಷನ್ಸ್ ಏನಾಗ್ತಾವೆ? ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ದಾಗ ಬಂದುಬಿಡ್ತಾವೆ. ಅಂಥ ಕೇಸ್ದಾಗ ಆ ಫಂಕ್ಷನ್ಸ್ಗಳನ್ನು ಸಪ್ರೇಟ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಾಗ್ತೈತೆ ನಾವು. ಸೊ ಈಗ ಎಕ್ಸಾಂಪಲ್ಗಳನ್ನು ನೋಡ್ಬೋದು ನೀವು. ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ, ಎಲ್ ಪ್ಲಸ್ ಇತ್ತಂದ್ರೆ ಪ್ಲಸ್, ಮೈನಸ್ ಇತ್ತಂದ್ರೆ ಮೈನಸ್. ಸೊ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ಸ್ ರೂಲ್ಸ್ ಈ ರೀತಿ ಏನು ಮಾಡಬೇಕಾಗ್ತೈತಿ? ನೀವು ಫಾಲೋ ಮಾಡಬೇಕಾಗ್ತೈತಿ. ಓಕೆ, ಕಂಟಿನ್ಯೂ ಮಾಡೋಣ ನಾವೀಗ. ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ಕೋತ ಏನು ಮಾಡೋಣ, ನಾವು ಕಾನ್ಸೆಪ್ಟ್ಗಳನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋಣ ಇವತ್ತಿನ ಕ್ಲಾಸ್ದಾಗ. ಇವಾಗ ಒಂದು ಕ್ವಶನ್ ಕಂಡು ಬರತ್ತಿಲ್ಲ ನಿಮ್ಗೆ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್, ದೆನ್ ಎಫ್ ಆಫ್ ಪೈ ಬೈ 2 ವಿಲ್ ಬಿ. ನೋಡಿರಿ, ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್ ಐತಿ. ಓಕೆ, ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ. ಆ ಫಂಕ್ಷನ್ ಹೆಂಗೈತಿ? ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಫಾರ್ಮೇಟ್ದಾಗ ಐತಿ. ನಿಮಗೇನು ಕೇಳತ್ತಾರೋ ಎಫ್ ಆಫ್ ಪೈ ಬೈ 2 ವಿಲ್ ಬಿ ಅಂತಂದರೆ ಎಫ್ ಆಫ್ ಪೈ ಬೈ 2 ವ್ಯಾಲ್ಯೂ ಎಷ್ಟು ಬರ್ತದೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ ಎಕ್ಸ್ ಮೇಲೆ ಡಿಪೆಂಡ್ ಆಗತ್ತೆ. ಯಾಕಂತಂದ್ರೆ ಎಕ್ಸ್ದು ವ್ಯಾಲ್ಯೂ ಚೇಂಜ್ ಆದಂಗೆ ನಮ್ಮ ಎಫ್ ಆಫ್ ಎಕ್ಸ್ದು ವ್ಯಾಲ್ಯೂ ಏನಾಗ್ತೈತಿ? ಚೇಂಜ್ ಆಗ್ತೈತಿ. ಎಕ್ಸ್ದು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಗೆ ನಮ್ಮ ಎಫ್ ಆಫ್ ಎಕ್ಸ್ದು ಒಂದು ವ್ಯಾಲ್ಯೂ ಬರ್ತೈತಿ, ಒಂದು ಫಂಕ್ಷನ್ದು ವ್ಯಾಲ್ಯೂ ಬರ್ತೈತಿ. ಸೊ ಈ ಕ್ವಶನ್ ಪ್ರಕಾರ ಎಫ್ ಆಫ್ ಪೈ ಬೈ 2 ಏನು ಹೇಳಾಯ್ತು ಗೊತ್ತಾನ? ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಆಟ್ ಎಕ್ಸ್ ಈಕ್ವಲ್ಸ್ ಟು ಪೈ ಬೈ 2. ಇಟ್ ಮೀನ್ಸ್ ನಮ್ಮ ಫಂಕ್ಷನ್ದು ವ್ಯಾಲ್ಯೂ ಏನು ಬರೋದೈತಿ? ಎಕ್ಸ್ ಈಕ್ವಲ್ಸ್ ಟು ಪೈ ಬೈ 2 ಹಾಕಿದಾಗ. ಓಕೆ, ನೀವು ಎಕ್ಸ್ ಜಾಗದಾಗ ಏನು ಮಾಡಬೇಕು? ಪೈ ಬೈ 2 ಅನ್ನು ಹಾಕಬೇಕು. ಅವಾಗ ನಮ್ಮ ಎಫ್ ಆಫ್ ಎಕ್ಸ್ದು ವ್ಯಾಲ್ಯೂ ಏನು ಬರ್ತೈತಿ? ಅದಕ್ಕಾಗಿ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಕ್ವಲ್ಸ್ ಟು ಪೈ ಬೈ 2. ಎಕ್ಸ್ ಜಾಗದಾಗ ನೀವು ಏನು ಮಾಡಬೇಕು? ಪೈ ಬೈ 2 ಅನ್ನು ಹಾಕಬೇಕು. ಪೈ ಬೈ 2 ಅನ್ನು ರಿಪ್ಲೇಸ್ ಮಾಡಿರಿ ಎಕ್ಸ್ ಜಾಗದಾಗ. ಅವಾಗ ನೀವು ಫಂಕ್ಷನ್ದು ವ್ಯಾಲ್ಯೂ ಏನು ಬರ್ತೈತೆ ನೋಡ್ಬೇಕು ನಾವು ಇಲ್ಲಿ. ಓಕೆ, ನೋಡೋಣ. ಸೊ ಎಕ್ಸ್ ಜಾಗದಾಗ ನಾವು ಏನು ಮಾಡೋಣ? ಪೈ ಬೈ 2 ಅನ್ನು ರಿಪ್ಲೇಸ್ ಮಾಡೋಣ. ಅದರಿಂದ ಏನಾಗ್ತೈತಿ? ಇದು cos of pi by 2 plus sin of pi by 2. ನೋಡ್ರಿ, ಪೈ ಬೈ 2 ಅಂತಂದ್ರೆ 90 ಡಿಗ್ರಿ ಅಂದಂಗೆ. ಯಾಕಂತಂದ್ರೆ ಪೈ ಬೈ 2 ರೇಡಿಯನ್ಸ್ ಏನಿರ್ತೈತೆ ನಮ್ಮದು? 90 ಡಿಗ್ರಿಗೆ ಈಕ್ವಲ್ ಇರ್ತಿತ್ತು. ಪೈ ಬೈ 2 ಡಿಗ್ರಿ ಏನಿರ್ತೈತೆ ನಮ್ದು? 90 ಡಿಗ್ರಿಗೆ ಈಕ್ವಲ್ ಇರ್ತೈತೆ. ಸೊ ಇದನ್ನೆಲ್ಲ ನಾನು ಬೇಸಿಕ್ ಮ್ಯಾಥ್ಸ್ ಸ್ಟಾರ್ಟಿಂಗ್ ಕ್ಲಾಸಸ್ದಾಗ ಇದನ್ನೆಲ್ಲ ಏನು ಮಾಡೀನಿ? ಕ್ಲಿಯರ್ ಮಾಡೀನಿ. ಸೊ ಇದೇನಿದೆ? ಕಾಸ್ ಪೈ ಬೈ 2 ಅಂತಂದ್ರೆ ಕಾಸ್ 90 ಡಿಗ್ರಿ ಅಂದಂಗಿದೆ. ಕಾಸ್ 90 ಡಿಗ್ರಿ ಅಂದಂಗೆ. ಸೈನ್ ಪೈ ಬೈ 2 ಅಂತಂದ್ರೆ ಸೈನ್ 90 ಡಿಗ್ರಿ ಅಂದ. ನೋಡ್ರಿ, ಸೈನ್ 90 ಡಿಗ್ರಿದು ಏನು ವ್ಯಾಲ್ಯೂ ಐತಿಲ್ಲ, ಅದಂತರೂ 1 ಐತಿ. ಹೌದಲ್ಲ? ಸೈನ್ 90 ಡಿಗ್ರಿದು ವ್ಯಾಲ್ಯೂ ಪ್ಲಸ್ 1, ಕಾಸ್ 90 ಡಿಗ್ರಿದು ವ್ಯಾಲ್ಯೂ ಅದು 0. ಸೊ ಇಲ್ಲಿ ಹಿಡಿದ ನನಗೆ ಎಫ್ ಆಫ್ ಪೈ ಬೈ 2 ಏನಾಗ್ತೈತಿ? ವ್ಯಾಲ್ಯೂ ಗೊತ್ತಾಗ್ತೈತಿ. ಸೊ ಎಫ್ ಆಫ್ ಪೈ ಬೈ 2 ವ್ಯಾಲ್ಯೂ ಎಷ್ಟು ಬಂತು? ಈಕ್ವಲ್ಸ್ ಟು ಪ್ಲಸ್ 1. ಸೊ ಕ್ವಶನ್ ಏನು ಹೇಳತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಕ್ವಶನ್ದಾಗ ಲ್ಯಾಂಗ್ವೇಜ್ ಯಾವುದು ಯೂಸ್ ಮಾಡ್ಯಾರು? ಸೊ ಇಲ್ಲಿ ಒಂದು ಫಂಕ್ಷನ್ ಕೊಟ್ಟರು ನಮಗೆ. ಒಂದು ಫಂಕ್ಷನ್ ಕೊಟ್ಟ ಕಿಸಿಂದ ಫಂಕ್ಷನ್ದು ವ್ಯಾಲ್ಯೂ ಕೇಳತ್ತಿರು ಆ್ಯಟ್ ಪರ್ಟಿಕ್ಯುಲರ್ ಎಕ್ಸ್ ಈಕ್ವಲ್ಸ್ ಟು ಪೈ ಬೈ 2 ಆದಾಗ. ನೋಡ್ಬೋದು ಇಲ್ಲಿ ಎಕ್ಸ್ ಜಾಗದಾಗ ಅವರು ಪೈ ಬೈ 2 ಅನ್ನು ಹಾಕ್ಯಾರು. ಸೊ ಎಕ್ಸ್ ಈಕ್ವಲ್ಸ್ ಟು ಪೈ ಬೈ 2 ಆದಾಗ ನಮ್ಮ ಫಂಕ್ಷನ್ದು ವ್ಯಾಲ್ಯೂ ಎಷ್ಟು ಬರತ್ತೆ ಅದನ್ನ ಕೇಳತ್ತಿದ್ರಿ ಈ ಕ್ವಶನ್ದಾಗ. ಸೊ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಡೆವಲಪ್ ಮಾಡ್ಕೊರಿ ನೀವು. ಕ್ವಶನ್ ಏನು ಹೇಳತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ನಾವು ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಈಗ. ನೋಡ್ರಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ 2. ನಮಗೊಂದು ಫಂಕ್ಷನ್ ಕೊಟ್ಟಾರು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x. ನಮಗೇನು ಕೇಳತ್ತಾರ ಅಂತಂದ್ರೆ ಪಾಯಿಂಟ್ ಎಫ್ ಡ್ಯಾಶ್ ಆಫ್ 2. ಫಸ್ಟ್ ಇಲ್ಲಿ ಎಫ್ ಡ್ಯಾಶದ ಮೀನಿಂಗ್ ನಮಗೆ ಗೊತ್ತಿರ್ಬೇಕು. ಎಫ್ ಡ್ಯಾಶ್ ಅಂತಂದ್ರೆ
ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡ್ಬೇಕು ನೀವು. ಫಸ್ಟ್ ಡೆರಿವೇಟಿವ್ ಇಲ್ಲಿ ಡ್ಯಾಶ್ ಏನು ಹೇಳ್ಕೊಡ್ತೈತಿ, ಫಂಕ್ಷನನ್ನು ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿರಿ, ಆಮೇಲೆ ಅದ್ರ ಎಕ್ಸ್ ಜಾಗದಾಗ ನೀವು 2 ಅನ್ನು ಹಾಕ್ರಿ. ಸೊ ಎಫ್ ಡ್ಯಾಶ್ ಆಫ್ 2 ಅಂತಂದ್ರೆ ಏನಿದೆ, ಇದು ಏನಂತಂದ್ರೆ ವ್ಯಾಲ್ಯೂ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಟ್ ಎಕ್ಸ್ ಈಕ್ವಲ್ಸ್ ಟು 2. ಫಂಕ್ಷನನ್ನು ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು, ಆಮೇಲೆ ಏನು ನಮಗೆ ಇಕ್ವೇಷನ್ ಸಿಗ್ತೈತ್ಲೆ ಅಲ್ಲ, ಅಲ್ಲಿ ಆ ಇಕ್ವೇಷನ್ದಾಗ ಎಕ್ಸ್ ಈಕ್ವಲ್ಸ್ ಟು 2 ಹಾಕ್ಬೇಕು ನಾವು. ಸೊ ಈ ಕ್ವಶನ್ ಅದನ್ನ ಹೇಳತ್ತೆ, ವ್ಯಾಲ್ಯೂ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಟ್ ಎಕ್ಸ್ ಈಕ್ವಲ್ಸ್ ಟು 2. ಓಕೆ, ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ತೆಗಿನು, ಅಂದರೆ ಫಂಕ್ಷನ್ದು ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡ್ಬೇಕು ನಾವು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೇಕಾದ್ರೆ ಏನು ಮಾಡ್ತೀರಿ, ಈ ಫಂಕ್ಷನನ್ನು ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡುತ್ತೀರಿ. ಸೊ ಇಲ್ಲಿ x² - 2x ಮತ್ತು ಅಲ್ಜೆಬ್ರಾದ ಏನು ನಮ್ಮ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ದು ಕೇಸ್ ಇದ್ದಿಲ್ಲ, ಅದ್ರಾಗ ಏನಾಗ್ತಿತ್ತು, ಎರಡು ಡಿಫ್ರೆಂಟ್ ಫಂಕ್ಷನ್ಸ್ ಎಡಿಷನ್ದಾಗ ಅಥವಾ ಸಬ್ಟ್ರಾಕ್ಷನ್ದಾಗ ಬರ್ತಿದ್ದು. ಸೊ ಇಲ್ಲಿ x² - 2x ಬೇರೆ ಬಂದುಬಿಟ್ಟಾವು. ಇವಾಗ x² ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡಿರಿ, 2x ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡಿರಿ. ಸೊ x² ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ, ಪವರ್ ಮುಂದೆ ಬರ್ತೈತಿ, ಪವರ್ದಾಗ ಒಂದು ಮೈನಸ್ ಆಗ್ತೈತಿ, 2ದಾಗ ಒಂದು ಮೈನಸ್ ಆತಂದ್ರೆ 1, ಆಮೇಲೆ -2x ಡಿಫ್ರೆನ್ಷಿಯೇಷನ್ ಕಾನ್ಸ್ಟೆಂಟ್ ಅಂದ್ರೂ ಹಂಗೆ ಉಳಿತೈತಿ. ಯಾವಾಗ್ರೆ ಕಾನ್ಸ್ಟೆಂಟ್ ಎಕ್ಸಿಗೆ ಮಲ್ಟಿಪ್ಲೈ ಇತ್ತಂದ್ರೆ, ಯಾವುದೇ ಒಂದು ಫಂಕ್ಷನಿಗೆ ಒಂದು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಇತ್ತಂದ್ರೆ ಕಾನ್ಸ್ಟೆಂಟ್ ಹೊರಗೆ ಬರ್ತೈತಿ, ಆಮೇಲೆ ಉಳಿದದ್ರದ್ದು ಡಿಫ್ರೆನ್ಷಿಯೇಷನ್ ನಾವು ಮಾಡಬೇಕು. ಸೊ -2 ಅಂತೂ ಹಂಗೆ ಉಳಿತು. ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ, ಎಕ್ಸ್ದ ಪವರ್ ಮುಂದೆ ಬರ್ತೈತಿ, ಎಕ್ಸ್ದ ಪವರ್ ಏನೈತಿ ಇಲ್ಲಿ 1, ಆ 1 ಮುಂದೆ ಬಂತು, ಆಮೇಲೆ ಆ 1 ದಂದು ಏನಾಗ್ತೈತಿ 1 ಮೈನಸ್ ಆಗ್ತೈತಿ. ಓಕೆ, ಎಕ್ಸ್ದ ಪವರ್ 1 ಇತ್ತು, ಆ ಪವರ್ ಮುಂದೆ ಬತ್ತು, ಆ ಪವರ್ದಂದು 1 ಮೈನಸ್ ಮಾಡಬೇಕು. ಸೊ ಸಿಂಪಲ್ ಆಗಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರ್ತೈತೆ ನೋಡೋಣ ನಾವು, 2x, ಇದಂತರೂ -2 ಆಯಿತು. ಎನಿಥಿಂಗ್ ಟು ದ ಪವರ್ ನೋಡ್ರಿ, ಇಲ್ಲಿ 1 - 1 0 ಆಯಿತು. ಸೊ ಎಕ್ಸ್ ಟು ದ ಪವರ್ ಆಫ್ 0, ಎನಿಥಿಂಗ್ ಟು ದ ಪವರ್ 0 ಏನಾಗ್ತೈತೆ ಗೊತ್ತಾ, 1 ಆಗ್ತೈತೆ. ಸೊ ಎಕ್ಸ್ದ ಪವರ್ 0 ಏನಾಯ್ತು ಇಲ್ಲಿ 1. ಸೊ ಫೈನಲ್ ಆಗಿ ಎಫ್ ಡ್ಯಾಶ್ ಆಫ್ ಎಕ್ಸ್ದ ವ್ಯಾಲ್ಯೂ ಎಷ್ಟು ಬರ್ತಂದ್ರೆ 2x - 2. ಇಲ್ಲಿಗೆ ಮುಗಿದಿಲ್ಲ, ಅವ್ರು ಎಫ್ ಡ್ಯಾಶ್ ಆಫ್ 2 ಕೇಳತ್ತಾರ. ಇನ್ನು ಎಕ್ಸ್ ಜಾಗದಾಗ ನಾವು ಏನು ಮಾಡ್ಬೇಕು, 2 ಅನ್ನು ಹಾಕ್ಬೇಕು. ಎಫ್ ಡ್ಯಾಶ್ ಆಫ್ 2 ಕೇಳತ್ತಾರ ಅವ್ರು. ಸೊ ಏನಾಯ್ತದ, 2 × 2 4, 4 - 2 ಇದೇನು ಬತ್ತು 2 ಬತ್ತು. ಸೊ ಫೈನಲ್ ಆನ್ಸರ್ ಏನು ಬರಾಯ್ತು ನಮ್ಮದ 2 ಬರಾಯ್ತು. ಸೊ ಕ್ವಶನ್ ಸ್ಟೇಟ್ಮೆಂಟ್ ಏನು ಹೇಳಾಯ್ತು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ಕ್ವಶನ್ದಾಗ ಏನು ಮಾಡತ್ತೀರ ಅವ್ರ, ಎಫ್ ಡ್ಯಾಶ್ ಆಫ್ 2 ಕೇಳತ್ತೀರಿ, ನೀವು ಡೈರೆಕ್ಟಾಗಿ 2 ಈ ಥರ ಹಾಕಿಬಿಟ್ರಿ ಅಂತಂದ್ರೆ ಕ್ವಶನ್ ರಾಂಗ್ ಆಗಿಬಿಡ್ತೈತೆ ಅದು. ಸೊ ಎಫ್ ಆಫ್ ಎಕ್ಸ್ ಕೊಟ್ಟಾರೋ, ಎಫ್ ಆಫ್ ಎಕ್ಸ್ದು ಒಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಆ ಡಿಫ್ರೆನ್ಷಿಯೇಷನ್ ಮಾಡಿದ ಬಳಿಕ ಎಕ್ಸ್ ಈಕ್ವಲ್ಸ್ ಟು 2 ವ್ಯಾಲ್ಯೂ ಹಾಕಿ ನಮಗೆ ಎಫ್ ಡ್ಯಾಶ್ ಆಫ್ 2 ವ್ಯಾಲ್ಯೂ ಸಿಗ್ತಿತ್ತು, ವಿಚ್ ಇಸ್ 2. ಸೊ ಸಿಂಪಲಾಗಿ ಕ್ವಶನ್ ಸ್ಟೇಟ್ಮೆಂಟ್ ಏನು ಹೇಳಾಯ್ತು ಫಸ್ಟ್ ಅರ್ಥ ಮಾಡ್ಕೊರಿ, ಆಮೇಲೆ ಆ ಕ್ವಶನನ್ನು ಸಾಲ್ವ್ ಮಾಡೋಕ್ಕೆ ನೀವೇನು ಮಾಡಬೇಕು, ಟ್ರೈ ಮಾಡಬೇಕು. ಓಕೆ, ಓಕೆ, ನಮ್ಮ ಕಡೆ ಕ್ವಶನ್ ನಂಬರ್ 3. ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಐತಿ, ಇದನ್ನು ಅನಲೈಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತೈತಿ ನಮಗೆ. ಫಸ್ಟ್ ನೋಡಿರಿ, ನಮ್ಮ ಕಡೆ ಇಫ್ y = 2x² + 3x - 1 ಅನ್ನೋದು ಒಂದು ಫಂಕ್ಷನ್ ಐತಿ. y ಅನ್ನೋದು ಒಂದು ಫಂಕ್ಷನ್ ಎಕ್ಸ್ ಮೇಲೆ ಡಿಪೆಂಡ್ ಆಗಾಯ್ತು. ಇಲ್ಲಿ ನೋಡ್ಬೋದು, ಎಕ್ಸ್ದಾಗ ಚೇಂಜ್ ಆಯ್ತು ಅಂದ್ರೆ ವೈದಾಗ ಕೂಡ ಚೇಂಜ್ ಆಗ್ತೈತಿ. ಓಕೆ, y ಆಸ್ ಅ ಫಂಕ್ಷನ್ ಆಫ್ ಎಕ್ಸ್ ಐತಿ, y = 2x² + 3x - 1. ಓಕೆ, find average rate of change of y with respect to x when x changes from x = 0 to x = 2. ನಮಗೇನು ಕೇಳತ್ತಾರೋ, ಎವರೇಜ್ ರೇಟ್ ಆಫ್ ಚೇಂಜನ್ನು ಕೇಳತ್ತಾರ. ಓಕೆ, ಇಲ್ಲಿ ಅರ್ಥ ಮಾಡ್ಕೊರಿ, ಅವ್ರು ಏನು ಮಾಡತ್ತಾರೋ ಕ್ವಶನ್ದಾಗ ನಮ್ಗೆ ಎವರೇಜ್ ರೇಟ್ ಆಫ್ ಚೇಂಜ್. ಸೊ average rate of change of y with respect to x, it means change in y divided by change in x ಅನ್ನು ಕೇಳ್ತಾರಲ್ಲ ನಮಗವರು. change in y divided by change in x. ಸೊ ಕ್ಲಿಯರಾಗಿ ನಾನು ಈ ಕ್ಲಾಸಸ್ ಸ್ಟಾರ್ಟಿಂಗ್ದಾಗ ಹೇಳಿ ನಿಮ್ಗೆ, ಎವರೇಜ್ ಅನ್ನೋ ವರ್ಡ್ ಬರ್ತೈತಿಲ್ಲ, ರೇಟ್ ಆಫ್ ಚೇಂಜನ್ನು ತೆಗಿತ ಮುಂದೆ ಎವರೇಜ್ ರೇಟ್ ಆಫ್ ಚೇಂಜ್ ಬತ್ತಂದ್ರೆ ಅಲ್ಲಿ ಚೇಂಜಸ್ ಭಾಳ ದೊಡ್ಡ ಇರ್ತಾವೆ, ಬಿಗ್ ಚೇಂಜಸ್ ಇರ್ತಾವೆ. ಆವಾಗ ನಾವು ಚೇಂಜ್ ಇನ್ ವೈ ಅನ್ನು ಡೆಲ್ಟಾ ವೈ ಅಂತ ಹೇಳಿ ಬರಿಬೋದು, ಚೇಂಜ್ ಇನ್ ಎಕ್ಸ್ ಅನ್ನು ಡೆಲ್ಟಾ ಎಕ್ಸ್ ಅಂತ ಹೇಳಿ ಬರಿಬೋದು. ಡೆಲ್ಟಾ ವೈ ಹೆಂಗೆ ತೆಗಿತೀರಿ, y2 - y1 ಡಿವೈಡ್ ಬೈ x2 - x1. ಹೌದು, ಇನ್ನು ಕ್ವಶನನ್ನು ಕ್ಲಿಯರಾಗಿ ರೀಡ್ ಮಾಡಿ. ಎವರೇಜ್ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡ್ರಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಎಕ್ಸ್ದ ರೆಸ್ಪೆಕ್ಟ್ದಾಗ ಏನು ಮಾಡತ್ತಾರೋ ರೇಟ್ ಆಫ್ ಚೇಂಜನ್ನು ತೆಗಿತಾರೆ. ಅದಕ್ಕಾಗಿ ಚೇಂಜ್ ಇನ್ ಎಕ್ಸನ್ನು ನಾನು ಡಿನಾಮಿನೇಟರ್ದಾಗ ಇಡತ್ತೀನಿ. ಯಾವ ಒಂದು ಕ್ವಾಂಟಿಟಿ ರೆಸ್ಪೆಕ್ಟ್ದಾಗ ರೇಟ್ ಆಫ್ ಚೇಂಜನ್ನು ತೆಗಿ ಅಂತಿರ್ತಾರಲ್ಲ ಅವರ, ಆ ಒಂದು ಕ್ವಾಂಟಿಟಿ ಚೇಂಜನ್ನು ಏನು ಮಾಡೋದು, ಡಿನಾಮಿನೇಟರ್ದಾಗ ಇಟ್ಬಿಡೋದು ನಾವು.
ಸೊ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಐತಿ. ಸೊ ಚೇಂಜ್ ಇನ್ y ಡಿವೈಡ್ ಬೈ ಚೇಂಜ್ ಇನ್ x ಅನ್ನು ನಾನು ಇಟ್ಕೊಂಡಿನಿ. ಅದಕ್ಕೆ ನಾನು ಡೆಲ್ಟಾ y ಬೈ ಡೆಲ್ಟಾ x ಅಂತ ಹೇಳಿ ರಿಪ್ರೆಸೆಂಟ್ ಮಾಡೋದು. ನಾನು ಡೆಲ್ಟಾ ಅಂತಂದ್ರೆ ಬಿಗ್ ಚೇಂಜ್. ಸೊ ಇನ್ನು ಕ್ವಶನನ್ನು ಕ್ಲಿಯರಾಗಿ ರೀಡ್ ಮಾಡಿರಿ. ವೆನ್ x ಚೇಂಜಸ್ ಫ್ರಮ್ x ಈಕ್ವಲ್ಸ್ ಟು 0 ಟು x ಈಕ್ವಲ್ಸ್ ಟು 2. x ಏನಾಗೈತಿ 0 ಹಿಡಿದ 2ಗೆ ಚೇಂಜ್ ಆಗೈತಿ. ಫಸ್ಟ್ x1 ಮತ್ತು x2 ಅವರ ಕೊಟ್ಬಿಟ್ಟಾರೆ ಇಲ್ಲಿ ನೋಡ್ರಿ. x ಏನು ಮಾಡೈತಿ x ಈಕ್ವಲ್ಸ್ ಟು 0 ಹಿಡ್ದ x ಈಕ್ವಲ್ಸ್ ಟು ಏನು ಮಾಡೈತಿ 2ಗೆ ಚೇಂಜ್ ಆಗತ್ತೆ. ಇದಕ್ಕೆ ನಾನು x1 ಅಂತಂದ್ರೆ ಇದಕ್ಕೆ ನಾನು x2 ಅಂತ ಕರಿತೀನಿ ಅಂತಂದ್ರೆ ಎರಡು x ನಡ್ಬಾರ್ದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋ ಸಮ. ಇದು x1 ಆಯಿತು, ಇದು x2 ಆಯ್ತು. ನಂದು x ಏನು ಮಾಡೈತಿ 0 ಹಿಡ್ದ 2ಗೆ ಚೇಂಜ್ ಆಗಾಯ್ತು. ಸೊ ಇಲ್ಲಿ ನೋಡ್ಬೋದು ನೀವು y ಈಕ್ವಲ್ಸ್ ಟು 2x² ಪ್ಲಸ್ 3x ಮೈನಸ್ 1. ಸೊ ಇಲ್ಲಿ ನೋಡ್ಬೋದು ಎಕ್ಸ್ದು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಗೆ ವಾಯ್ದು ಏನೋ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಬರ್ತೈತಿ. x ಈಕ್ವಲ್ಸ್ ಟು 0 ಇದ್ದಾಗ ವಾಯು ಏನೋ ಇರಬೇಕಲ್ಲ ಅಲ್ಲಿ. ಸೊ ನಾನು x ಈಕ್ವಲ್ಸ್ ಟು 0 ಅನ್ನೋದ y ಈಕ್ವಲ್ಸ್ ಟು 2x² ಪ್ಲಸ್ 3x ಮೈನಸ್ 1. ಈ ಇಕ್ವೇಷನ್ದಾಗ ನಾನು x ಈಕ್ವಲ್ಸ್ ಟು 0 ಹಾಕಿನಂತಂದ್ರೆ ನನಗೆ y1 ಗೊತ್ತಾಗ್ತೈತಿ. x ಈಕ್ವಲ್ಸ್ ಟು 0 ಇದ್ದಾಗ ವಾಯ್ದು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇದ್ದಿರ್ಬೇಕಲ್ಲ. ಸೊ y1 ಅನ್ನು ಕ್ಯಾಲ್ಕುಲೇಟ್ ನಾನು ಇಲ್ಲಿ ಹಿಡ್ದು ಮಾಡ್ಬೋದು. ಏನಾಯಿತು 2x², ಇಲ್ಲಿ 0 ಹಾಕಿನ ಅಂತಂದ್ರೆ ಇದು ಏನಾಗ್ತೈತಿ 0, ಇದೇನಾಯಿತು 0 ಮೈನಸ್ 1 ಉಳಿತೈತಿ. ಸೊ y1 ಎಷ್ಟು ಬತ್ತು ನಂದ ಮೈನಸ್ 1. x ಈಕ್ವಲ್ಸ್ ಟು 0 ಇದ್ದಾಗ y1 ನಮ್ಮದು ಮೈನಸ್ 1 ಇತ್ತು. ಓಕೆ, x ಈಕ್ವಲ್ಸ್ ಟು 2 ಇದ್ದಾಗ ಇದು ನಂದು ಏನ x2 ಇದು ಸೆಕೆಂಡ್ ಪಾಯಿಂಟ್ ನಮ್ಮದು x2. ಓಕೆ, x2 ಇದ್ದಾಗ yದು ಏನೋ ಒಂದು ವ್ಯಾಲ್ಯೂ ಇರ್ತೈತಿ, ಅದನ್ನು ನಾವು ಕ್ಯಾಲ್ಕುಲೇಟ್ ಇಲ್ಲಿ ಹಿಡ್ದು ಮಾಡೋಣ. ಸೊ y ಏನಿತ್ತು ನಮ್ದು 2x² ಪ್ಲಸ್ 3x ಮೈನಸ್ 1. ನಾನು x ಈಕ್ವಲ್ಸ್ ಟು 2 ಹಾಕಿನಿ ಅಂತಂದ್ರೆ ನಮಗೇನಾಗ್ತೈತಿ 2² x ಜಾಗದಾಗ 2 ಹಾಕತ್ತ ನಾನು 2² ಪ್ಲಸ್ 3 ಇಂಟು 2 ಮೈನಸ್ 1. ಸೊ ಇಲ್ಲಿ ಹಿಡ್ದ y ಎಷ್ಟು ಬರ್ತೈತಿ 2² 4, 4 ಎಡ್ಲೆ 8 ಪ್ಲಸ್ 6 ಮೈನಸ್ 1. ಸೊ ಇಲ್ಲಿ ಹಿಡ್ದ y ಎಷ್ಟು ಬರಾಯ್ತು ನಮ್ದು 8 ಪ್ಲಸ್ 6 ಎಷ್ಟಾಗ್ತೈತಿ 14. 14ದಾಗ ಒಂದು ಹೋಯ್ತಂದ್ರೆ 13. ಸೊ y ಎಷ್ಟು ಬತ್ತು ನಂದ 13. ಇದಕ್ಕೆ ನಾನು y2 ಅಂತ ಹೇಳ್ತಿದ್ದೀನಿ. x ಈಕ್ವಲ್ಸ್ ಟು 0 ಇದ್ದಾಗ ನಮ್ಮದು yದ ವ್ಯಾಲ್ಯೂ ಎಷ್ಟಿತ್ತು ಮೈನಸ್ 1. x ಈಕ್ವಲ್ಸ್ ಟು 2 ಇದ್ದಾಗ yದ ವ್ಯಾಲ್ಯೂ ಎಷ್ಟಿತ್ತು 13. ನನಗೆ ಇಲ್ಲಿ ಏನು ಗೊತ್ತದು x2 y2 y1 ಎಲ್ಲ ಗೊತ್ತದು, ನನಗೆ ಪಾಯಿಂಟ್ಸ್ ಗೊತ್ತದು. ಈಸಿಲಿ ನಾನು ಏನು ಮಾಡ್ಬೋದು ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೋಡ್ರಿ ಇಲ್ಲಿ ಡೆಲ್ಟಾ y ಬೈ ಡೆಲ್ಟಾ x. ಸೊ y2 ಎಷ್ಟೈತೆ ನಮ್ದು 13. 13 ಮೈನಸ್ ನೋಡ್ರಿ 13 ಮೈನಸ್ y1 ಅನ್ನು ಇಡ್ಬೇಕು ನಾನು. y1 ಮೈನಸ್ 1 ಐತಿ ಮತ್ತು ಡಿವೈಡೆಡ್ ಬೈ x2 ಮೈನಸ್ x1. x2 ನಮ್ಮದು 2 ಐತಿ, x1 ನಮ್ಮದು 0 ಐತಿ. ಸರ್ ಇದನ್ನ ನೀವು x1 ಯಾಕೆ ತಿಳ್ಕೊಂಡ್ರಿ, ಇದನ್ನ ನೀವು x2 ಯಾಕೆ ತಿಳ್ಕೊಂಡ್ರಿ, ನೀವು ಇದನ್ನ x1 ತಿಳ್ಕೊರಿ, ಇದನ್ನ x2 ಅಂತ ತಿಳ್ಕೊರಿ, ಏನೂ ಡಿಫ್ರೆನ್ಸ್ ಕ್ರಿಯೇಟ್ ಆಗೋದಿಲ್ಲ, ಆನ್ಸರ್ ಸೇಮನ ಬರ್ತದೆ. ನೀವು ನಾ ಇದನ್ನ x1 ಅಂತ ತಿಳ್ಕೊಂಡ್ರೆ ನೀವು ಇದನ್ನ x1 ಅಂತ ಹೇಳಿ ತಿಳ್ಕೊಬೋದು. ಬಟ್ x1 ಇದನ್ನು ತಿಳ್ಕೊಂಡೆ ಅಂದ್ರೆ ಇದು ನಿಮಗೆ ಏನಾಗ್ತೈತಿ y1 ಆಗಿ ಕನ್ವರ್ಟ್ ಆಗಿಬಿಡ್ತೈತಿ. ಓಕೆ, ನೀವು ಏನು ಬೇಕಾದ ತಿಳ್ಕೊರಿ, ಅದನ್ನು x1 ತಿಳ್ಕೊರಿ, ಇದನ್ನು x2 ತಿಳ್ಕೊರಿ, ಏನೂ ಡಿಫ್ರೆನ್ಸ್ ಆಗೋದಿಲ್ಲ, ಇಲ್ಲಿ ಆನ್ಸರ್ ಸೇಮನ ಬರ್ತದೆ. ಓಕೆ, ಇದೇನಾಯಿತು ನೋಡ್ರಿ ಮೈನಸ್ 1 ಇಂಟು ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ. 13 ಪ್ಲಸ್ 1 14/2 ಆಯ್ತದೆ. ಸೊ ನನಗೆ ಡೆಲ್ಟಾ y ಬೈ ಡೆಲ್ಟಾ x ಎಷ್ಟು ಬರೈತಿ 7 ಬರೈತಿ. ಹೌದು, ನೀವು ಎವರೇಜ್ ರೇಟ್ ಆಫ್ ಚೇಂಜ್ ಅಂತ ಅಂದ ಕೂಡಲೇ ನಿಮಗೆ ಗೊತ್ತಾಗಬೇಕಾ ಚೇಂಜಸ್ ಭಾಳ ದೊಡ್ಡದಾವು. ಆ ಚೇಂಜಸನ್ನು ನಾವು ಈಸಿಲಿ ಏನು ಮಾಡ್ಬೋದು ಕ್ಯಾಲ್ಕುಲೇಟ್ ಮಾಡ್ಬೋದು, ಯಾಕಂತಂದ್ರೆ ನಮಗೆ ಪಾಯಿಂಟ್ಸ್ ಗೊತ್ತಿರ್ತಾವೆ ಅಲ್ಲಿ. ಇಲ್ಲಿ ನಮ್ಗೆ y2 y1 x2 x1 ಏನು ಅನ್ನೋದು ಗೊತ್ತಿತ್ತಲ್ಲಿ, ಅದರ ಸಂಬಂಧ ನಾವು ಏನು ಮಾಡಿದ್ವು ಅದ್ರನ್ನ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು x ಈಕ್ವಲ್ಸ್ ಟು 0 ಇದ್ದಾಗ yದ ಏನೋ ವ್ಯಾಲ್ಯೂ ಇರ್ತೈತಿ, x ಈಕ್ವಲ್ಸ್ ಟು 2 ಇದ್ದಾಗೂ yದ ಏನೋ ವ್ಯಾಲ್ಯೂ ಇರ್ತೈತಿ, ಅವುಗಳನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಚೇಂಜ್ ಇನ್ y ತಕ್ಕೋರಿ, ಆಮೇಲೆ ಚೇಂಜ್ ಇನ್ x ತಕ್ಕೋರಿ. ಈಸಿಲಿ ನೀವೇನು ಮಾಡ್ಬೋದು ಎವರೇಜ್ ರೇಟ್ ಆಫ್ ಚೇಂಜನ್ನು ರಿಪೋರ್ಟ್ ಮಾಡ್ಬೋದು. ಇಲ್ಲಿ ಇದನ್ನ ಕ್ವಶನ್ ಅವ್ರು ಎಲ್ಲರೇ ಹಿಂಗೆ ಕೇಳಿಬಿಟ್ರೆ ಅಂತಂದ್ರೆ ನಿಮಗೆ ನೋಡ್ರಿ ಸೇಮ್ ಟು ಸೇಮ್ ಕ್ವಶನ, ಬಟ್ y ಈಕ್ವಲ್ಸ್ 2x² ಪ್ಲಸ್ 3x ಮೈನಸ್ 1 yದ x ಮೇಲೆ ಡಿಪೆಂಡ್ ಆಗೈತಿ. ನೀವೇನು ಮಾಡಬೇಕಾಗೈತಿ ಪಾಯಿಂಟ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್. ಇಲ್ಲಿ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಅಂದರು ಪಾಯಿಂಟ್ ಇನ್ಸ್ಟಂಟೇನಿಯಸ್. ಇಲ್ಲಿ ಜಾಗನ ಸಾಲ್ವತ್ತು ಸ್ವಲ್ಪ ಈ ಕಡೆ ಕ್ವಶನನ್ನು ಏನು ಮಾಡೋ ಡೈವರ್ಟ್ ಮಾಡೋ ಅಂದಿಟ್ಟು ಪಾಯಿಂಟ್
ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್. ಇನ್ನು ಕಡೆ ಎವರೇಜ್ ರೇಟ್ ಆಫ್ ಚೇಂಜ್ ಅನ್ನತ್ತಿರು, ಈಗ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಅನ್ನತ್ತಾರ. ಇಟ್ ಮೀನ್ಸ್ ಏನು ಹೇಳ್ರಿ, ಚೇಂಜಸ್ ಭಾಳ ಸಣ್ಣ ಅದಾವ ಇಲ್ಲಿ. ಬಟ್ ಈ ಕ್ವಶನ್ದಾಗ ಇನ್ನೊಂದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡ್ಬೇಕು ನಾನು. ಫೈಂಡ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ವೆನ್ x at x equals to 3. ಇಲ್ಲಿ ನೋಡ್ರಿ, ನಾನು ಅದಕ್ಕೆ ಹೇಳಿ ನಿಮ್ಗೆ ಆ್ಯಾವ್ರೇಜ್ ರೇಟ್ ಆಫ್ ಚೇಂಜನ್ನು ಯಾವಾಗ ಕೇಳ್ತಾರಲ್ಲ ಆ್ಯಾವ್ರೇಜ್ ರೇಟ್ ಆಫ್ ಚೇಂಜನ್ನು ಯಾವಾಗ ಕೇಳ್ತಾರಲ್ಲ ಅವಾಗ ಇಂಟರ್ವಲ್ ದೊಡ್ಡದಿರ್ತದೆ. ನಮಗೆ ಚೇಂಜಸ್ ದೊಡ್ಡವು ಇರ್ತಾವೆ, ಪಾಯಿಂಟ್ಸ್ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಚೇಂಜನ್ನು ತಕ್ಕೋಬೋದು. ಬಟ್ ಯಾವಾಗ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಮಾತು ಬರ್ತೈತಲ್ಲ, ಅವು ಒಂದು ಪರ್ಟಿಕ್ಯುಲರ್ ಇನ್ಸ್ಟಂಟಿಗೆ ರೇಟ್ ಆಫ್ ಚೇಂಜನ್ನು ಕೇಳ್ತಿರ್ತಾರೆ ಅವರು. ಸೊ ಈ ಕ್ವಶನನ್ನು ನೋಡಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇಲ್ಲಿ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಕೇಳಿದಾರು, ಬಟ್ ಆ್ಯಟ್ ಎಕ್ಸ್ ಇಕ್ವಸ್ ಟು 3 ಇದ್ದಾಗ, ಪರ್ಟಿಕ್ಯುಲರ್ ಎಕ್ಸ್ ಇಕ್ವಸ್ ಟು 3 ಇದ್ದಾಗ ನಮಗೆ ಎವರೇಜ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಎಷ್ಟೈತೆ. ಸೊ ಈ ಕೇಸ್ದಾಗ ನೀವು ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸನ್ನು ಯೂಸ್ ಮಾಡಬೇಕಿಲ್ಲಿ. ಯಾಕಂತಂದ್ರೆ ಒಂದು ಪರ್ಟಿಕ್ಯುಲರ್ ಎಕ್ಸಿಗೆ ನಿಮಗೆ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ ಕೇಳತ್ತಾರ ಅವರು. ಸೊ ಈ ಕ್ವಶನ್ದ ಮೀನಿಂಗ್ ಅದ. ಇವಾಗ ನಮಗೆ ಏನು ಮಾಡ್ಯಾರ ಅಂತಂದ್ರೆ y ಈಕ್ವಸ್ ಟು 2x² ಪ್ಲಸ್ 3x ಮೈನಸ್ 1 ಕೊಟ್ಟಾರ. ನಿಮಗೇನೇನು ಕೇಳತ್ತಾರೋ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್. ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ instantaneous rate of change ನೋಡ್ಬೋದು ನೀವು. ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಇಟ್ ಮೀನ್ಸ್ ಚೇಂಜ್ ಇನ್ y ಡಿವೈಡ್ ಬೈ ಚೇಂಜ್ ಇನ್ x ನ ಐತಿನ ಇದು ಕ್ವಶನ್. ಚೇಂಜ್ ಇನ್ y ಡಿವೈಡೆಡ್ ಬೈ ಚೇಂಜ್ ಇನ್ x ನ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ಇಲ್ಲಿ ಚೇಂಜ್ ಇನ್ y ಏನೈತಿಲ್ಲ, ಅದು dy ಐತಿ, dy ಸ್ಮಾಲ್ ಚೇಂಜ್ ಇನ್ y ಡಿವೈಡ್ ಬೈ ಸ್ಮಾಲ್ ಚೇಂಜ್ ಇನ್ x. ಚೇಂಜಸ್ ಭಾಳ ಸಣ್ಣ ಆಗ್ಯಾವ ಇಲ್ಲಿ. ಇನ್ಸ್ಟಂಟೇನಿಯಸ್ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಇನ್ಸ್ಟಂಟಿಗೆ ನಿಮಗೆ ರೇಟ್ ಆಫ್ ಚೇಂಜನ್ನು ಕೇಳತ್ತಾರೆ ಇವರು. ಓಕೆ, ಅವಾಗ ಏನು ಮಾಡ್ತೀರಿ, dy ಬೈ dx ಅನ್ನು ಯೂಸ್ ಮಾಡ್ತೀರಿ. ಇನ್ನು ಕಡೆ ಡೆಲ್ಟಾ y ಬೈ ಡೆಲ್ಟಾ x ಅನ್ನು ಯೂಸ್ ಮಾಡತ್ತಿದ್ರಿ. ಈಗ dy ಬೈ dx ನಮಗೆ y ಕೊಟ್ಟಾರ, ಅದು dy ಬೈ dx ವ್ಯಾಲ್ಯೂವನ್ನು ಹೇಳ್ಬೇಕು ಯಾವ ಒಂದು ಪರ್ಟಿಕ್ಯುಲರ್ ಎಕ್ಸಿಗೆ, x ಈಕ್ವಸ್ ಟು 3 ಇದ್ದಾಗ dy ಬೈ dx ಅನ್ನು ತೆಗಿತೀರಿ. ಆಮೇಲೆ ಅಲ್ಲಿ ಏನು ಮಾಡಬೇಕು, x ಈಕ್ವಸ್ ಟು 3 ಹಾಕ್ಬೇಕು. ಆವಾಗ ನಿಮ್ಗೆ ಏನಾಗ್ತೈತಿ, ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಗೊತ್ತಾಗ್ತೈತಿ ಆಟ್ x ಈಕ್ವಸ್ ಟು 3. ಇನ್ನು ಕಡೆ ನಾವು f'(2) ತೆಗೆತಿದ್ದಿಲ್ಲ, ಸೇಮ್ ಟು ಸೇಮ್ ಅದ ಕಾನ್ಸೆಪ್ಟನ್ನು ಐತಿ, ಬಟ್ ಒಂದು ಸ್ವಲ್ಪ ಲ್ಯಾಂಗ್ವೇಜನ್ನು ಕನ್ವರ್ಟ್ ಮಾಡಿಬಿಟ್ಟಾರೆ ಅಷ್ಟೇ ಇಲ್ಲಿ. ಹೌದು, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್, ಇದಕ್ಕೆ ನಾವು dy ಬೈ dx ಅಂತೇಳಿ ಕರಿತೀವಿ. ನಮಗೆ ಫಂಕ್ಷನ್ ಕೊಟ್ಟರೆ ಏನ, y ಈಕ್ವಸ್ ಟು 2x² ಪ್ಲಸ್ 3x ಮೈನಸ್ 1. ನಮಗೇನು ಬೇಕು, dy ಬೈ dx ಬೇಕು. ಓಕೆ, ಡಿಫ್ರೆನ್ಷಿಯೇಟ್ ಮಾಡ್ಬೇಕು ಅಷ್ಟೇ ನಾವು. ಹೌದು, ಡಿಫ್ರೆನ್ಷಿಯೇಷನ್ ಮಾಡ್ಬೇಕು. yದು ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ, ಎಕ್ಸ್ದ ರೆಸ್ಪೆಕ್ಟ್ದಾಗ dy ಬೈ dx. ಸೊ 2x² ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ, ಇಲ್ಲೆಲ್ಲ ನೋಡ್ರಿ ಪ್ಲಸ್ ಅದಾವ ನೋಡಬಾರ್ಕ, ಅವಂತರೂ ಏನೂ ಪ್ರಾಬ್ಲಮ್ ಮಾಡೋದು. 2x² ಡಿಫ್ರೆನ್ಷಿಯೇಷನ್ ಸಪ್ರೇಟ್ ಮಾಡೋದು, 3x ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡ್ಬೋದು, ಕಾನ್ಸ್ಟೆಂಟ್ ಅದು ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡಿ ನಾವು. ಸೊ ಡಿಫ್ರೆನ್ಷಿಯೇಷನ್ ಮಾಡ್ಬೇಕು ನಾವು ಇಲ್ಲಿ 2x² ಸಪ್ರೇಟ್ಲಿ, 2x² ಸಪ್ರೇಟ್ಲಿ ಡಿಫ್ರೆನ್ಷಿಯೇಷನ್ ಮಾಡ್ತೀರಿ. ಆಮೇಲೆ 3x ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡಿರಿ. ಆಮೇಲೆ -1 ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ, dy ಬೈ dx ಆಫ್ 1. ಓಕೆ, ಮೈನಸ್ ಅಂತರೂ ಇಲ್ಲಿ ಬರ್ತೈತಿ, 1 ಡಿಫ್ರೆನ್ಷಿಯೇಷನ್ ನೀವೇನು ಮಾಡಬೇಕು, ಸಪ್ರೇಟ್ಲಿ ಮಾಡಬೇಕು. ಇನ್ನು ನಿಮಗೆ ಗೊತ್ತೈತಿ ಡಿಫ್ರೆನ್ಷಿಯೇಷನ್ ಹೆಂಗೆ ಮಾಡ್ಬೇಕಂತೇಳಿ. ಯಾವುದೇ ಒಂದು ಫಂಕ್ಷನಿಗೆ ಕಾನ್ಸ್ಟೆಂಟ್ ಎಲ್ಲರಿ ಮಲ್ಟಿಪ್ಲೈ ಇತ್ತಂದ್ರೆ ಆ ಡಿಫ್ರೆನ್ಷಿಯೇಷನ್ ಹೊರಗೆ ಹೋಗಿಬಿಡುತ್ತೆ ಅದು. ಸೊ 2 ಏನು ಮಾಡೈತಿ, x² ಅನ್ನೋ ಫಂಕ್ಷನಿಗೆ ಮಲ್ಟಿಪ್ಲೈ ಆಗೈತೆ, 2 ಹೊರಗೆ ಹೋಗ್ತೈತಿ. ಓಕೆ, ಆಮೇಲೆ x² ಡಿಫ್ರೆನ್ಷಿಯೇಷನ್, x² ಪವರ್ ಮುಂದೆ ಬರ್ತೈತಿ, ಎಕ್ಸ್ದ ಪವರ್ದಾಗ 1 ಮೈನಸ್ ಆಗ್ತೈತಿ. x² ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ ಪವರ್ ಮುಂದೆ ಬರ್ತೈತಿ, ಆ ಪವರ್ದಂದು ಒಂದು ಮೈನಸ್ ಆಗ್ತೈತಿ. ಈಸಿಲಿ 2 ಅಂತೂ ಫಸ್ಟ್ ಹೊರಗೆ ಬಂದಿತ್ತು. ಓಕೆ, ಸೊ 3x ಡಿಫ್ರೆನ್ಷಿಯೇಷನ್ ನೋಡ್ಬೋದು ನೀವು. ಮತ್ತು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಐತಿ ಎಕ್ಸಿಗೆ, ಇಲ್ಲಿ ಕಾನ್ಸ್ಟೆಂಟ್ ಹೊರಗೆ ಹೋಗ್ತೈತಿ, ಎಕ್ಸ್ದ ಪವರ್ ಏನೈತಿ 1, ಆ ಪವರ್ ಮುಂದೆ ಬರ್ತೈತಿನ, ಆ ಪವರ್ದಂದು ಒಂದು ಮೈನಸ್ ಮಾಡ್ಬೇಕು ನೀವು. 1 - 1 ಆತಾವ, 1 - 1 ಫಸ್ಟ್ 1 ಐತಿ, ಅದ್ರಾಗ 1 ಮೈನಸ್ ಆಯ್ತು ಮತ್ತು. ಓಕೆ, x⁴n ಇತ್ತಂದ್ರೆ ಅದರ ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ, n(x⁴n-1). ಓಕೆ, ಇಲ್ಲಿ ಕಾನ್ಸ್ಟೆಂಟ್ ನಂಬರ್ ಐತಿ 1 ಅನ್ನೋದು, ಕಾನ್ಸ್ಟೆಂಟ್ ಅದ ಡಿಫ್ರೆನ್ಷಿಯೇಷನ್ 0 ಆಗ್ತೈತಿ. ಇದೇನಾಯ್ತದ
0. ಬಟ್ ಈ ಕೇಸ್ದಾಗ ಹಾಗಿಲ್ಲ, ಕಾನ್ಸ್ಟಂಟ್ ಎಕ್ಸಿಗೆ ಒಂದು ಫಂಕ್ಷನಿಗೆ ಯಾವಾಗ ಒಂದು ನಂಬರ್ ಮಲ್ಟಿಪ್ಲೈ ಇರ್ತೈತೆ ಆ ನಂಬರನ್ನು ಫಸ್ಟ್ ಹೊರಗೆ ತಗೋಬೇಕು, ಆಮೇಲೆ ಆ ಫಂಕ್ಷನ್ದು ನೀವೇನು ಮಾಡಬೇಕು, ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ ಅದಕ್ಕಾಗಿ ನಾನು 2 ಅನ್ನು ಫಸ್ಟೇ ಹೊರಗೆ ತಗೊಂಡಿನಿ ಇಲ್ಲಿ. ಆಮೇಲೆ ಎಕ್ಸ್ ಸ್ಕ್ವೇರ್ದು ಡಿಫ್ರೆನ್ಷಿಯೇಷನ್ 2x⁴ ಆಗ್ತದೆ. ಈಗ ನೋಡೋಕ್ಕಿದೆ. ಸೊ 2 × 2 4 ಆಯಿತು, x⁴ ಇಲ್ಲಿ ಏನಾಗ್ತೈತೆ ನೋಡ್ರಿ, x⁴ ಆಯ್ತು, ಎನಿಥಿಂಗ್ ಟು ದ ಪವರ್ 0 1 ಆಗ್ತದೆ. ಸೊ 3 × 1 ಇದು 3 ಆಯಿತು, ಅದಂತರೂ 0. ಸೊ ಏನು ಬತ್ತು ನಮಗೆ dy/dx. ಇಲ್ಲಿ ನೋಡ್ಬೋದು ನಮಗೆ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಸಿಕ್ತು. ನಮಗೆ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಸಿಕ್ತ. ಇನ್ನು ನಾವು ಏನು ಕೇಳತ್ತಾರ, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜದ ವ್ಯಾಲ್ಯೂ ಕೇಳತ್ತಾರ, ಬಟ್ ಆಟ್ x = 3. ಇದು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ನ ಬಟ್ ಆಟ್ x = 3 ಕೇಳತ್ತಾರ ಅಂದಾಗ x ಜಾಗದಾಗ ನಾವು ಏನು ಮಾಡಬೇಕು, 3 ರಿಪೋರ್ಟ್ ಮಾಡಬೇಕು ಇಲ್ಲಿ. ಸೊ ಇದನ್ನು ಅರ್ಥ ಮಾಡ್ಕೊರಿ ಪ್ಲೀಸಾ, ಯಾಕಂತಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ನೆಕ್ಸ್ಟ್ ನಮ್ದು ಏನು ಕೈನಮೆಟಿಕ್ಸ್ದಾಗ ಫಸ್ಟ್ ಚಾಪ್ಟರ್ ಬರ್ತೈತಿಲ್ಲ ನಮ್ಮದು ಮೋಷನ್ ಇನ್ ಸ್ಟ್ರೇಟ್ ಲೈನ್ದಾಗ, ಭಾಳ ಅದ್ರಾಗ ಏನು ಕ್ವಶನ್ಸ್ ಅದಾವಲ್ಲ ಈ ಒಂದು ಬೇಸಿಕ್ಸ್ಲೇನ ಏನಾಗ್ತಾವೆ, ಕ್ಲಿಯರ್ ಆಗ್ತಾವೆ. ಸೊ ಭಾಳಷ್ಟು ಜನರಿಗೆ ಎವರೇಜ್ ರೇಟ್ ಆಫ್ ಚೇಂಜ್ ಮತ್ತು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ನಡ್ಬಾರ್ದು ಭಾಳ ಡಿಫ್ರೆನ್ಸ್ ಗೊತ್ತಿರಂಗಿಲ್ಲ ಅವರಿಗೆ. ಅಂಥ ಸ್ಟೂಡೆಂಟ್ಗಳಿಗೆ ಆ್ಯಕ್ಯುರೇಟ್ಲಿ ಮನಗಂಡ ಪ್ರಾಬ್ಲಮ್ ಆಗ್ತೈತೆ ಅವ್ರಿಗೆ. ಓಕೆ, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂತಂದ್ರೆ dy/dx. ಸೊ ಏನು ಕೇಳತ್ತಾರ ಅವರ, ವ್ಯಾಲ್ಯೂ ಆಫ್ dy/dx, ಸಾರಿ ವ್ಯಾಲ್ಯೂ ಆಫ್ dy/dx at x = 2 3 ಏನು. ಓಕೆ, ಸೊ ಇದನ್ನು ಸ್ಟೇಟ್ಮೆಂಟ್ ಪ್ಲೀಸ್ ಅರ್ಥ ಮಾಡ್ಕೊರಿ. ಅವ್ರು ಏನು ಕೇಳ್ತಿರೋ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x, ಇಟ್ ಮೀನ್ಸ್ ಅದು dy/dx. ಬಟ್ ಆ ಆಟ್ x = 3 ಅನ್ನತ್ತಾರ. dy/dx ವ್ಯಾಲ್ಯೂ ಆಟ್ x = 3. ಸೊ dy/dx ಅಂತೂ ನಮಗೆ ಸಿಕ್ಕತ್ತೆ. ಇಲ್ಲಿ ಎಷ್ಟೈತಿ dy/dx ಎಷ್ಟೈತಿ, dy/dx ನಮ್ದು 4x + 3. ಇನ್ನು ನಾವು x = 3 ಹಾಕಬೇಕು, ನಮಗೆ dy/dx ವ್ಯಾಲ್ಯೂ ಸಿಗ್ತೈತಿ ಆಟ್ x = 3. ಸೊ dy/dx ಆಟ್ x = 3 ಹಾಕಿನಂತಂದ್ರೆ ನಾನು ಏನು ಮಾಡ್ಬೋದು, 4x ಜಾಗದಾಗ ನಾನು 3 ಹಾಕತ್ನು +3. ಸೊ ಇಲ್ಲಿ ಹಿಡ್ದು ಏನಾಯಿತು, 12 + 3 15. ಸೊ 15 ಬರಾಯ್ತು. ಇದು ಏನು ಇಲ್ಲಿ ಉದ್ದ ಬಡಿಗೆ ತೆಗೆದಲ್ಲ, ಇದಕ್ಕೆ ನಾವು ಆಟ್ ಅಂತ ಕರಿತೀವಿ. dy/dx ಆಟ್ x = 3 ಎಷ್ಟು ಬರ್ತಂದ 15. ಸೊ ಇದನ್ನು ಅರ್ಥ ಮಾಡ್ಕೊರಿ ಪ್ಲೀಸ್, ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಇತ್ತು. ಒಂದು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಮತ್ತು ಎವರೇಜ್ ರೇಟ್ ಆಫ್ ಚೇಂಜ್ ಎರಡು ಥರ ಡಿಫ್ರೆನ್ಸ್ ಏನು ನಮಗೆ ಗೊತ್ತಿರಬೇಕು. ಎವರೇಜ್ ರೇಟ್ ಆಫ್ ಚೇಂಜ್ ಯಾವಾಗ ಬರ್ತೈತೆ ಅವಾಗ ನಮ್ಮ ಕಡೆ ಇಂಟರ್ವಲ್ ಭಾಳ ದೊಡ್ಡದು ಇರ್ತೈತಿ, ಚೇಂಜಸ್ ದೊಡ್ಡ ಇರ್ತಾವೆ. ಅವಾಗ ಪಾಯಿಂಟ್ಸ್ಗಳನ್ನು ನಾವು ಮ್ಯಾನ್ಯುವಲ್ ಆಗಿ ಏನು ಮಾಡಬೇಕಾಗ್ತೈತಿ, ಕ್ಯಾಲ್ಕುಲೇಟ್ ಮಾಡಬೇಕಾಗ್ತೈತಿ. ಬಟ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ತೆಗೆದು ಮುಂದೆ ಏನು ಮಾಡಬೇಕಾಗ್ತೈತಿ, ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸನ್ನು ನಾವು ಫಾಲೋ ಮಾಡಬೇಕಾಗ್ತೈತಿ. ಆ್ಯಕ್ಚುಲಿ ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸ್ ಐ ಥಿಂಕ್ ಇದನ್ನು ಕ್ರಿಯೇಟ್ ಮಾಡಿದ್ದ ನಮಗೆ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ತೆಗಿಯೋ ಸಂಬಂಧ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕು, ಡಿಫ್ರೆನ್ಷಿಯೇಷನ್ ಮೇಲೆ ಭಾಳ ಫೋಕಸ್ ಮಾಡಿರಿ. ಬಿಕಾಸ್ ನಮ್ಮ ಕ್ಲಾಸ್ 11th ಮತ್ತು ಫಿಸಿಕ್ಸ್ ಕ್ಲಾಸ್ 12th ಏನು ಫಿಸಿಕ್ಸ್ ಐತಲ್ಲ, ಬೇಸಿಕಲಿ ಡಿಫ್ರೆನ್ಷಿಯೇಷನ್ ಮೇಲೆ ಮತ್ತು ಇಂಟಿಗ್ರೇಷನ್ ಭಾಳ ಫೋಕಸ್ ಮಾಡ್ತೈತಿ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟಿಗೆ ಅಂತೂ ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಬರೋಂಗೇ ಇಲ್ಲ. ಸೊ ಅಂಥ ಸ್ಟೂಡೆಂಟ್ಸ್ ಇನ್ನು ಆ ಒಂದು ಕ್ವಶನ್ಸ್ಗಳನ್ನು ಯಾವ ರೀತಿ ಅನಲೈಸ್ ಮಾಡೋರು. ಸೊ ಪ್ಲೀಸ್ ನಾನು ಇದ್ರ ಮೇಲೆ ಭಾಳ ಫೋಕಸ್ ಮಾಡ್ಸತ್ನು. ಇವಾಗ ನೋಡ್ಬೋದು ನೀವು, ಒಂದು ನಾನು ಫಿಸಿಕ್ಸ್ದು ಕ್ವಶನನ್ನು ಈಗ ತೊಗೊಳಂಗಿಲ್ಲ, ನಾನು ನೆಕ್ಸ್ಟ್ ಚಾಪ್ಟರ್ದಾಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಲಿ ಅಂಥೇಳಿ ಅನ್ಕೊಳತ್ನು. ಬಟ್ ಒಂದು ಕ್ವಶನ್ ನೋಡಿಬಿಡ್ನು ಫಿಸಿಕ್ಸದು ಯಾವ ರೀತಿ ಕೇಳ್ತಾರೆ ಡಿಫ್ರೆನ್ಷಿಯೇಷನ್. ಇದು ಮೆಥಮೆಟಿಕ್ಸ್ದಾಗ ಆಯಿತು. ಈ ಒಂದು ಟಾಪಿಕ್ಸ್ ಏನಾದಲ್ಲ ಅವು ಮೆಥಮೆಟಿಕ್ಸ್ದಾಗ ಅದು. ಇನ್ನು ನೋಡ್ರಿ, ಇದನ್ನ ಫಿಸಿಕ್ಸ್ದಾಗ ಯಾವ ರೀತಿ ಕನ್ವರ್ಟ್ ಮಾಡಿಬಿಡ್ತಾರ ಅವ್ರು. ಇದು ಮ್ಯಾಥ್ಸ್ದಾಗ ಆಯ್ತು, ಮೆಥಮೆಟಿಕ್ಸ್ದಾಗ ಆಯ್ತು ಇದು, ಹೌದು. ಇದನ್ನ ಫಿಸಿಕ್ಸಿಗೆ ಬಂದಾಗ ಯಾವ ರೀತಿ ಇದನ್ನ ಕ್ವಶನನ್ನು ಕನ್ವರ್ಟ್ ಮಾಡಿಬಿಟ್ಟಿರ್ತಾರೋ. ಓಕೆ, ಕ್ವಶನ್ ಯಾವ ರೀತಿ ಮಾಡ್ತಾರಂದ್ರೆ ಇಲ್ಲಿ ನೋಡ್ರಿ, ಇಫ್ position of particle x = 2t²
ಪ್ಲಸ್ 3t ಮೈನಸ್ 1 ಪಾಯಿಂಟ್ average velocity when time changes from t equals to 0 seconds to t equals to 3 seconds. ಸೊ ಸೇಮ್ ಟು ಸೇಮ್ ಮೆಥಮೆಟಿಕಲ್ ಅಪ್ರೋಚ ಬಟ್ ನಮಗೆ ಫಿಸಿಕ್ಸಿಗೆ. ಸೊ ಫಿಸಿಕ್ಸ್ದಾಗ ಬಂದಾಗ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅದ ಕ್ವಶನ್, ಬಟ್ ಫಿಸಿಕ್ಸ್ದಾಗ ಬಂದಾಗ ಬೇರೆ ರೀತಿ. ಇನ್ ಕಡೆ ಏನಾಗಿತ್ತು, y ಆಸ್ ಅ ಫಂಕ್ಷನ್ ಆಫ್ ಎಕ್ಸ್ ಕೊಡತ್ತೀರ ಅಂತಂದ್ರೆ y ಅನ್ನೋದೊಂದು ಫಂಕ್ಷನ್ ಎಕ್ಸ್ ಮೇಲೆ ಡಿಪೆಂಡ್ ಆಗಾಯ್ತು, y ಅನ್ನೋದೊಂದು ಕ್ವಾಂಟಿಟಿ ಎಕ್ಸ್ ಮೇಲೆ ಡಿಪೆಂಡ್ ಆಗಾಯಿತು. ಎಕ್ಸ್ದಾಗ ಎಲ್ಲರೂ ಚೇಂಜಸ್ ಆದವು ಅಂತಂದ್ರೆ ವೈದಾಗೂ ಚೇಂಜಸ್ ಆಗ್ತಿತ್ತು. ಇನ್ನೇನು ಮಾಡತ್ತಾರ, ಒಂದು ಪಾರ್ಟಿಕಲ್ದ ಪೊಸಿಷನನ್ನು ಮ್ಯಾಥಮೆಟಿಕಲ್ ಇಕ್ವೇಷನ್ ಫಾರ್ಮ್ಯಾಟ್ದಾಗ ಕೊಡತ್ತಾರ. ಇದೇನಿದೆ ಪಾರ್ಟಿಕಲ್ ಎಕ್ಸ್ ಅನ್ನೋದೇನ ಪಾರ್ಟಿಕಲ್ದ ಪೊಸಿಷನ್ ಅಂತಂದ್ರೆ ಈಗ ನಾನು ಇಲ್ಲಿ ನಿಂತಾನೆ, ಇದು ನನ್ನ ಪೊಸಿಷನ್ ಆಯ್ತು. ಓಕೆ, ನಾನು ಇಲ್ಲಿ ಚೇಂಜ್ ಮಾಡಿ ಅಂತಂದ್ರೆ ನನ್ನ ಪೊಸಿಷನ್ ಏನಾಗ್ತೈತಿ, ಪೊಸಿಷನ್ ಚೇಂಜ್ ಆಗ್ತೈತಿ. ಸಮಯದಲ್ಲಿ ಬದಲಾವಣೆ ಕಂಡು ಬಂದಾಗ ನಮ್ಮ ಪೊಸಿಷನು ಏನಾಯಿತು, ಚೇಂಜ್. ಯಾವಾಗ ಒಂದು ಪಾರ್ಟಿಕಲ್ದ ಪೊಸಿಷನ್ ಚೇಂಜ್ ಆಗ್ತದಲ್ಲ, ಆ ಪಾರ್ಟಿಕಲ್ ಕಡೆ ನಾನು ವೆಲಾಸಿಟಿ ಐತೆ ಅಂತ ಹೇಳ್ಬೋದು. ಪರ್ಟಿಕ್ಯುಲರಾಗಿ ವೆಲಾಸಿಟಿ ಏನು ಹೇಳ್ಕೊಡ್ತೈತಿ, ಒಂದು ಪಾರ್ಟಿಕಲ್ ಎಷ್ಟು ಸ್ಪೀಡ್ಲಿ ಓಡಾಕತೈತಿ, ಎಷ್ಟು ವೇಗವಾಗಿ ಆ ಪಾರ್ಟಿಕಲ್ ಓಡಾಯ್ತು ಅನ್ನೋದು ಹೇಳ್ಕೊಡ್ತೈತಿ ವೆಲಾಸಿಟಿ. ಸೊ ಒಂದು ಪಾರ್ಟಿಕಲ್ದ ಪೊಸಿಷನ್ ಟೈಮ್ ಮೇಲೆ ಡಿಪೆಂಡ್ ಆಗತ್ತೆ. ಇಲ್ಲಿ ನೋಡ್ಬೋದು ಪಾರ್ಟಿಕಲ್ ಪೊಸಿಷನ್ ಏನೈತಿಲ್ಲ ಫಂಕ್ಷನ್ ಆಫ್ ಟೈಮ್ ಕೊಟ್ಟಾರ. ಇಟ್ ಮೀನ್ಸ್ ಟೈಮ್ ಚೇಂಜ್ ಆಯ್ತು ಅಂದ್ರೆ ಪಾರ್ಟಿಕಲ್ದ ಪೊಸಿಷನ್ ಏನಾಗ್ತೈತಿ, ಚೇಂಜ್ ಆಗ್ತೈತಿ. ಪಾರ್ಟಿಕಲ್ದ ಪೊಸಿಷನ್ ಚೇಂಜ್ ಆಗೈತೆ ಅಂದ್ರೆ ನಾನು ವೆಲಾಸಿಟಿ ಐತೆ ಅಂತ ಹೇಳ್ಬೋದು. ಒಂದು ಪಾರ್ಟಿಕಲ್ ಕಡೆ ಈಸಿಲಿ ನಾವು ಏನು ಮಾಡ್ಬೋದು, ಒಂದು ಪಾರ್ಟಿಕಲ್ ತನ್ನ ಪೊಸಿಷನನ್ನು ಚೇಂಜ್ ಮಾಡಿತ್ತಂದ್ರೆ, ಈಗ ನಾನು ಇಲ್ಲಿ ನಿಂತಾನೆ ನನ್ನ ಪೊಸಿಷನ್ ಚೇಂಜ್ ಆಯ್ತು ಅಂದ್ರೆ ನನ್ನ ಕಡೆ ಒಂದು ವೆಲಾಸಿಟಿ ಬರ್ತದೆ, ನನ್ನ ಕಡೆ ಒಂದು ಸ್ಪೀಡ್ ಬಂದಿತ್ತು ಈಗ ನಡ್ಬಾರ್ಕ್. ಓಕೆ, ಇಟ್ ಮೀನ್ಸ್ ಪೊಸಿಷನ್ ಚೇಂಜ್ ಆಯ್ತು ಅಂದ್ರೆ ಒಂದು ಪಾರ್ಟಿಕಲ್ ಪೊಸಿಷನ್ ಚೇಂಜ್ ಆಯ್ತು ಅಂದ್ರೆ ಆ ಪಾರ್ಟಿಕಲ್ ಕಡೆ ನಾನು ವೆಲಾಸಿಟಿ ಐತೆ ಅಂತ ಹೇಳ್ಬೋದು. ಇವಾಗ ನೋಡ್ರಿ ಕ್ವಶನನ್ನು ರೀಡ್ ಮಾಡಿ. ಫೈಂಡ್ ಆವರೇಜ್ ವೆಲಾಸಿಟಿ ವೆನ್ ಟೈಮ್ ಚೇಂಜಸ್ ಫ್ರಮ್ t ಈಕ್ವಲ್ಸ್ ಟು 0 seconds to t ಈಕ್ವಲ್ಸ್ ಟು 3 seconds. ಸಮಯದಲ್ಲಿ ಏನಾಗೈತೆ ಅಂದ್ರೆ 0 ಸೆಕೆಂಡ್ ಹಿಡಿದ ಟೈಮ್ 3 ಸೆಕೆಂಡಿಗೆ ಚೇಂಜ್ ಆಗೈತೆ. ಓಕೆ, ಆ ಟೈಮ್ದಾಗ ಚೇಂಜ್ ಆಗೈತೆ ಅಂದ್ಬಳಕ್ಕೆ ಎಕ್ಸ್ ಪೊಸಿಷನ್ದಾಗ ಏನಾಗ್ತೈತಿ, ಚೇಂಜ್ ಆಗ್ತೈತಿ. ಸೊ ಇನ್ನು ವೆಲಾಸಿಟಿ ತೆಗಿಬೇಕಾಗಿದೆ, ಅದು ಎವರೇಜ್ ವೆಲಾಸಿಟಿ. ಸೊ ವೆಲಾಸಿಟಿ ಡೆಫಿನೇಷನ್ ನಿಮ್ಗೆ ಗೊತ್ತಿರಬೇಕಿದ್ರಾಗ. ವೆಲಾಸಿಟಿ ಡೆಫಿನೇಷನ್ ನೋಡಿದ್ದು ಅಂತಂದ್ರೆ ನಾವು ನೋಡ್ರಿ ಇಲ್ಲಿ ವೆಲಾಸಿಟಿ ಡೆಫಿನೇಷನ್ ನೋಡ್ರಿ ಅಂತಂದ್ರೆ ಇದು ಏನಿರ್ತೈತಿ, ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಮತ್ತು ರೇಟ್ ಆಫ್ ಚೇಂಜ್ ಮತ್ತಿಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಂದ್ರೆ ಪೊಸಿಷನ್ದಾಗ ಎಷ್ಟು ಚೇಂಜ್ ಆಯಿತು ಡಿವೈಡ್ ಬೈ ಟೈಮ್ದಾಗ ಎಷ್ಟು ಚೇಂಜ್ ಆಯಿತು. ರೇಟ್ ಆಫ್ ಚೇಂಜ್ ಏನೇ ಹೇಳ್ತೈತೆ, ರೇಷೋ ಆಫ್ ಚೇಂಜ್ ಇನ್ ಒನ್ ಕ್ವಾಂಟಿಟಿ ಡಿವೈಡ್ ಬೈ ಅನದರ್ ಕ್ವಾಂಟಿಟಿ. ಸೊ ವಿತ್ ರೆಸ್ಪೆಕ್ಟ್ ಟು ಆದ ಬಳಿಕ ಇಲ್ಲಿ ಟೈಮ್ ಐತಿ, ಟೈಮ್ ಚೇಂಜಸನ್ನು ಡಿನಾಮಿನೇಟರ್ದಾಗ ಬರಿತೀವಿ. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಂದ್ರೆ ಚೇಂಜ್ ಇನ್ ಪೊಸಿಷನ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಹಾಂ, ಇನ್ನು ನೋಡ್ರಿ ಅಲ್ಲಿ ಎವರೇಜ್ ಕೇಳತ್ತಾರೆ, ಎವರೇಜ್ ವೆಲಾಸಿಟಿ ಕೇಳತ್ತಾರೆ. ಇಟ್ ಮೀನ್ಸ್ ನಮಗೆ ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತೈತಿ. ಇಲ್ಲಿ ಯಾವಾಗ ನೀವು ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡ್ತಿರಲಿಲ್ಲ, ನೋಡ್ರಿ ಇಲ್ಲಿ ಎವರೇಜ್ ವೆಲಾಸಿಟಿಯನ್ನು ಕ್ಯಾಲ್ಕುಲೇಟ್ ಅಥವಾ ಎವರೇಜ್ ರೇಟ್ ಆಫ್ ಚೇಂಜ್ ಅಂತ ಹೇಳ್ಕೊರಿ. ಎವರೇಜ್ ರೇಟ್ ಆಫ್ ಚೇಂಜ್ ಅನ್ರಿ ಅಥವಾ ಎವರೇಜ್ ವೆಲಾಸಿಟಿ ಅಂದ್ರೂ ನಡೀತೈತಿ. ಅವಾಗ ಕ್ಯಾಲ್ಕುಲೇಟ್ ಮಾಡಿರಿ ಅಂತಂದ್ರೆ ನೀವು ΔX/ΔT ಮಾಡಬೇಕಾಗ್ತದೆ. ಯಾಕೆ ಹೇಳ್ರಿ, ಯಾವಾಗ ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡೋದು ಮುಂದೆ ನಾವೇನು ಮಾಡ್ತೀವಿ, ಡೆಲ್ಟಾನ ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ಚೇಂಜಸ್ ದೊಡ್ಡ ಇರ್ತಾವೆ ಅಲ್ಲಿ. ಸೊ ΔX/ΔT ಅಂತಂದ್ರೆ x2 - x1 ಡಿವೈಡ್ ಬೈ t2 - t1. ಯಾಕಂತಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ದಾಗ ನಮ್ಮದು ಪಾರ್ಟಿಕಲ್ದು ಏನೋ ಒಂದು ಪೊಸಿಷನ್ ಇರ್ತೈತಿ. t ಈಕ್ವಲ್ಸ್ ಟು 0 ಇದ್ದಾಗ ಎಕ್ಸ್ದು ಏನೋ ಒಂದು ವ್ಯಾಲ್ಯೂ ಇರ್ತೈತಿ, t ಈಕ್ವಲ್ಸ್ ಟು 3 ಸೆಕೆಂಡ್ ಇದ್ದಾಗೂ ಎಕ್ಸ್ದು ಏನೋ ವ್ಯಾಲ್ಯೂ ಇರ್ತೈತಿ. ಸೊ ನನಗೆ ಚೇಂಜ್ ಇನ್ ಪೊಸಿಷನ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್ ತೆಗೆದ ನಂತರ ಇಲ್ಲಿ ನನಗೆ ಎವರೇಜ್ ವೆಲಾಸಿಟಿ ಗೊತ್ತಾಗ್ತೈತಿ. ಸೊ ಇಲ್ಲಿ ನೋಡ್ರಿ, t ಈಕ್ವಲ್ಸ್ ಟು 0 ಸೆಕೆಂಡ್ ಆದಾಗ t ಈಕ್ವಲ್ಸ್ ಟು 0 ಹಿಡ್ದ ಏನಾಗಿತ್ತು ನಮ್ಮ ಟೈಮ, t ಈಕ್ವಲ್ಸ್ ಟು 3 ಸೆಕೆಂಡಿಗೆ ಚೇಂಜ್ ಆಗೈತಿ. ಸೊ ನಾನು ಇದಕ್ಕೆ t1 ಅಂತ ತಿಳ್ಕೊಂಡ್ರೆ ಇದಕ್ಕೆ t2 ಅಂತ ತಿಳ್ಕೊತೀನಿ. t ಈಕ್ವಲ್ಸ್ ಟು 0 ಸೆಕೆಂಡ್ ಇದ್ದಾಗ ನಮ್ಮ ಪಾರ್ಟಿಕಲ್ದು ಏನೋ ಪೊಸಿಷನ್ ಇರ್ತೈತಿ. x ಈಕ್ವಲ್ಸ್ ಟು ಏನೈತಿ 2t²
ಪ್ಲಸ್ 3t ಮೈನಸ್ 1 ಹೌದಿಲ್ಲ. ಓಕೆ, ಟಿ ಈಕ್ವಸ್ ಟು 0 ಆದಾಗ ನಮ್ಮ ಪಾರ್ಟಿಕಲ್ದು ಏನೋ ಒಂದು ಪೊಸಿಷನ್ ಇರ್ತೈತಿ, ನಾನು ಟಿ ಇಲ್ಲಿ ಹಾಕಿ ನನ್ನ ಪಾರ್ಟಿಕಲ್ ಪೊಸಿಷನ್ ತಗೋಬೋದು. ಟಿ ಈಕ್ವಸ್ ಟು 0 ಹಾಕ್ರಿ, ಇದೇನಾಯಿತು 0, ಇದೇನಾಯಿತು 0, ಮೈನಸ್ 1 ಅದು. ಇಟ್ ಮೀನ್ಸ್ x1 ಏನು ಬತ್ತು ನಮ್ಮದ 0. ಸೊ ಟಿ 0 ಇದ್ದಾಗ x1 ಏನೈತೆ ನಮ್ಮದ ಎಕ್ಸ್ ಪೊಸಿಷನ್, ನಮ್ಮ ಪೊಸಿಷನ್ ಏನೈತಿ 0. ಸೊ ಟಿ ಈಕ್ವಸ್ ಟು 3 ಸೆಕೆಂಡ್ ಆದಾಗ ಟೈಮ್ ಚೇಂಜ್ ಆಯಿತು, ಪಾರ್ಟಿಕಲ್ ಪೊಸಿಷನನ್ನು ಚೇಂಜ್ ಆಗ್ತೈತಿ. ಟಿ ಈಕ್ವಸ್ ಟು 3 ಸೆಕೆಂಡ್ ಆದಾಗ ನಮ್ಮ ಪಾರ್ಟಿಕಲ್ದು ಪೊಸಿಷನ್ ಏನೋ ಇರ್ತೈತ್ಲ. ಸೊ ಟಿ ಈಕ್ವಸ್ ಟು 3 ಸೆಕೆಂಡ್ ಆ ಥರ ಹಾಕ್ರಿ. ಎಕ್ಸ್ ಈಕ್ವಸ್ ಟು ಏನೈತಿ 2t ಸ್ಕ್ವೇರ್ ಪ್ಲಸ್ 3t ಮೈನಸ್ 1. ಸೊ ಎಕ್ಸ್ ಈಕ್ವಸ್ ಟು 3 ಸೆಕೆಂಡ್, ಟಿ ಈಕ್ವಸ್ ಟು 3 ಸೆಕೆಂಡ್ ಹಾಕಿನಿ ಅಂತಂದ್ರೆ ನನಗೆ ಪೊಸಿಷನ್ ಗೊತ್ತಾಗ್ತೈತಿ. x2 3ಯನ್ನು ಹಾಕ್ರಿ, ಇಲ್ಲಿ 3 ಸ್ಕ್ವೇರ್ ಆಯಿತು ಪ್ಲಸ್ 3 ಇಂಟು 3 ಮೈನಸ್ 1. x2 ಎಷ್ಟು ಬತ್ತು ನಮ್ಮದು 3 ಸ್ಕ್ವೇರ್ ಅಂತಂದ್ರೆ 9, 9 2 18, 3 ಮತ್ತು 9, 3t ಐತಲ್ಲ ಇದು. ಓಕೆ, ನೆಕ್ಸ್ಟ್ ಮೈನಸ್ 1 ನೋಡಿರಿ, ಇದು 18 ಪ್ಲಸ್ 9 ಎಷ್ಟು ಆಗ್ತೈತಿ 27. 27ದಾಗ 1 ಹೋಯ್ತು ಅಂದ್ರೆ 26. ಸೊ ನನಗೆ ಟಿ ಈಕ್ವಸ್ ಟು 0 ಇದ್ದಾಗ ನಮ್ಮ ಪಾರ್ಟಿಕಲ್ ಪೊಸಿಷನ್ ಗೊತ್ತಾಯ್ತು, ಟಿ ಈಕ್ವಸ್ ಟು 3 ಸೆಕೆಂಡ್ ಆದಾಗ ನಮ್ಮ ಪಾರ್ಟಿಕಲ್ ಪೊಸಿಷನ್ ಗೊತ್ತಾಯ್ತು. ಇಲ್ಲಿ ಹಿಡಿದ ನಾನು ಆ ವ್ಯಾಲ್ಯೂಗಳನ್ನು ಈ ಥರ ಹಾಕಿ ನನಗೇನು ಮಾಡ್ಬೋದು, ಎವರೇಜ್ ವೆಲಾಸಿಟಿಯನ್ನು ನಾನು ಈಸಿಲಿ ತೆಗಿಬೋದು ಇಲ್ಲಿ. ಸೊ x2 ಎಷ್ಟೈತೆ ನಮ್ಮದು 26 ಮೈನಸ್ x1 ಎಷ್ಟೈತಿ 0. t2 ಎಷ್ಟೈತಿ ನಮ್ಮದು 3 ಸೆಕೆಂಡ್. t1 ಎಷ್ಟೈತಿ 0. ಸೊ ಇಲ್ಲಿ ಹಿಡ್ದು ನೋಡ್ಬೋದು ನೀವು ಎಷ್ಟು ಬರ್ತೈತಿದ, ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಡೀತೈತಿ, ಹಂಗೆ ಇಟ್ರೆ ನಡೀತೈತಿ. ಈಗ 26/3 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಯೂನಿಟ್ ಬರಾಕೈತೆ. ಇನ್ನು ಕಡೆ ಎಕ್ಸ್ ಮತ್ತು ವಾಯ್ ಏನು ಅನ್ನೋದು ಗೊತ್ತಿರಂಗಿಲ್ಲ ನಮ್ಮ ಮ್ಯಾಥಮೆಟಿಕ್ಸ್ದಾಗ. ಬಟ್ ಫಿಸಿಕ್ಸಿಗೆ ಬಂದಾಗ ಆದ ಎಕ್ಸ್ ಮತ್ತು ವಾಯ್ ಏನಾಗಿಬಿಡ್ತಾವೆ, ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಇಲ್ಲಿ ಎಕ್ಸ್ ನಮ್ಮದ ಪೊಸಿಷನನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೈತೆ, ಟಿ ನಮ್ಮದು ಟೈಮನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೈತೆ. ಪೊಸಿಷನ್ದು ಒಂದು ಯೂನಿಟ್ ಐತಿ, ಟೈಮ್ದು ಯೂನಿಟ್ ಐತಿ. ಸೊ ಇಲ್ಲಿ ನಮ್ಮ ವೆಲಾಸಿಟಿಯನ್ನು ಕಂಡು ಹಿಡಿದು ಅಂತಂದ್ರೆ ಅದ್ರದ್ದು ಒಂದು ಯೂನಿಟ್ ಬರ್ತೈತಿ, ಮೀಟರ್ ಪರ್ ಸೆಕೆಂಡ್. ನೋಡ್ಬೋದು ನೀವು ಎವರೇಜ್ ರೇಟ್ ಆಫ್ ಚೇಂಜ್ ಅದು ಏನು ಟಾಪಿಕ್ ಐತಿಲ್ಲ, ನಮ್ಮ ಫಿಸಿಕ್ಸ್ದಾಗ ಯಾವ ರೀತಿ ಕೆಲಸ ಮಾಡ್ತೈತೆ ಅನ್ನೋದು. ನಮ್ಮ ಫಿಸಿಕ್ಸ್ದಾಗ ನಮ್ಮ ಪೊಸಿಷನ್ ಯಾವ ರೀತಿ ಟೈಮ್ ಮೇಲೆ ಡಿಪೆಂಡ್ ಆಗಾಯ್ತು ಅನ್ನೋದು ಒಂದು ಇಕ್ವೇಷನ್ ಕೊಡ್ತಾರೆ ಅವರು. ಕೇಳಿಬಿಡ್ತಾರೆ ನಿಮಗೆ ಎವರೇಜ್ ವೆಲಾಸಿಟಿ ಡೆಫಿನೇಷನ್ ನೋಡ್ಬೋದು ನೀವು. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇಟ್ ಮೀನ್ಸ್ ಚೇಂಜ್ ಇನ್ ಪೊಸಿಷನ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಬಟ್ ಎವರೇಜ್ ಕೇಳತ್ತಿದ್ರು ಅವರು, ಎವರೇಜ್ ವೆಲಾಸಿಟಿ ಕೇಳತ್ತಿದ್ರು. ಎವರೇಜ್ ವೆಲಾಸಿಟಿ ಅನ್ರಿ ಅಥವಾ ಎವರೇಜ್ ರೇಟ್ ಆಫ್ ಚೇಂಜ್ ಅನ್ಬೋದು ನೀವು. ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡೋದು ಮುಂದೆ ಚೇಂಜಸ್ ಭಾಳ ದೊಡ್ಡ ಇರ್ತಾವೆ. ಅವಾಗ ನಾವು ΔY/ΔX ಮಾಡ್ತಿದ್ದು. ಇಲ್ಲಿ ಏನಾಯಿತು ΔX/ΔT, ಯಾಕಂತಂದ್ರೆ ಚೇಂಜ್ ಇನ್ ಪೊಸಿಷನ್ ನಮ್ಮದ ΔX ಐತಿ, ಚೇಂಜ್ ಇನ್ ಟೈಮ್ ನಮ್ಮದ ΔT ಐತಿ. ಈಸಿಲಿ ಪಾಯಿಂಟ್ಸ್ಗಳನ್ನು ಹಾಕ್ರಿ, ನಿಮ್ಗೆ ಏನಾಗ್ತೈತಿ ಎವರೇಜ್ ವೆಲಾಸಿಟಿ ಸಿಗ್ತದೆ, ವಿಚ್ ಇಸ್ 26/3 ಮೀಟರ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ, ನೀವು ನೋಟ್ ಮಾಡ್ಕೋಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನೋಡ್ಬೋದು ನೀವು ಇಲ್ಲಿ. ಇದೇ ಕ್ವಶನನ್ನು ಅವ್ರ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕೇಳಿಬಿಟ್ರೆ ಅಂತಂದ್ರೆ ನಿಮ್ಗೆ ವೆಲಾಸಿಟಿ ಅಟ್ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಆದಾಗ ನಮ್ಮದು ವೆಲಾಸಿಟಿ ಎಷ್ಟೈತೆ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಹೇಳಿ ಕರೀತಾರೆ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ತೆಗಿಬೇಕಾದ್ರೆ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ಮಾಡಬೇಕಾಗ್ತೈತಿ. ಸೊ ಆ ಕೇಸ್ದಾಗ ಯಾವಾಗ ನಾವು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ತೆಗಿಬೇಕಾಗ್ತೈತಿ, ಅವಾಗ ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸನ್ನು ನಾವೇನು ಮಾಡಬೇಕಾಗ್ತೈತಿ, ಯೂಸ್ ಮಾಡಬೇಕಾಗ್ತೈತಿ. ಅದನ್ನೂ ಒಂದು ಸ್ವಲ್ಪ ನೋಡ್ಕೊಂಡು ಬಿಡ್ನು, ನಮಗೆ ಗೊತ್ತಿರಬೇಕು ಹೆಂಗೆ ಮಾಡ್ಬೇಕಂಥೇಳಿ. ಓಕೆ, ಸ್ವಲ್ಪ ಕ್ವಶನ್ದಾಗ ಚೇಂಜ್ ಮಾಡೋಣ, ಆಮೇಲೆ ಇದನ್ನು ನೋಡೋಣ. ಈ ಪೊಸಿಷನ್ ಆಫ್ ಪಾರ್ಟಿಕಲ್ದ ಪೊಸಿಷನ್ ಮೇಲೆ ಪಾರ್ಟಿಕಲ್ದ ಪೊಸಿಷನ್ ಏನಾಗೈತಿ, ಟೈಮ್ ಮೇಲೆ ಡಿಪೆಂಡ್ ಆಗೈತಿ. ಈಗ ನಿಮ್ಗೆ ಈ ರೀತಿ ಕೇಳಿಬಿಡ್ತಾರೆ ಅವ್ರು, find instantaneous velocity at t equals to 3 second. ಅಂತಂದ್ರೆ
ಕರೆಕ್ಟ್ ಟೈಮ್ 3 ಸೆಕೆಂಡ್ ಆದಾಗ, ಟೈಮ್ 3 ಸೆಕೆಂಡ್ ಆದಾಗ ನಮ್ಮ ಪಾರ್ಟಿಕಲ್ ವೆಲಾಸಿಟಿ ಎಷ್ಟೈತಿ, ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮಿಗೆ ಕೇಳತ್ತಾರೆ ನಿಮಗೆ. ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟಿಗೆ ನಿಮಗೆ ಏನು ಕೇಳತ್ತಾರೋ ವೆಲಾಸಿಟಿಯನ್ನು ಕೇಳ್ತಾರೆ. ಅದಕ್ಕಾಗಿ ಅದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಇನ್ನು ವೆಲಾಸಿಟಿದ ಡೆಫಿನೇಷನ್ ನಿಮಗೆ ಗೊತ್ತೈತಿ, ಏನೈತಿ ವೆಲಾಸಿಟಿ ಡೆಫಿನೇಷನ್? ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೇಮ್ ಟು ಸೇಮ್ ನಮ್ದು ಏನು ಮ್ಯಾಥಮೆಟಿಕ್ಸ್ದಾಗ ರೇಟ್ ಆಫ್ ಚೇಂಜ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಿದ್ದಿಲ್ಲ, ಇಲ್ಲಿ ಏನನ್ನಾಕತ್ರ ಅವ್ರ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇಟ್ ಮೀನ್ಸ್ ಚೇಂಜ್ ಇನ್ ಪೊಸಿಷನ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಇದೇನು ಹೇಳ್ಕೊಡ್ತದೆ ನಮ್ಗೆ? ಚೇಂಜ್ ಇನ್ ಪೊಸಿಷನ್, ಚೇಂಜ್ ಇನ್ ಪೊಸಿಷನ್ ಓಕೆ ಡಿವೈಡ್ ಬೈ ಪಾಯ್ಸನ್ ಬರೆಯೋದು ನಾನಿಲ್ಲಿ ಪೊಸಿಷನ್ ಬರ್ದು ಮತ್ತು ಚೇಂಜ್ ಇನ್ ಟೈಮ್. ಸೊ ಕರೆಕ್ಟಾಗಿ ಪ್ಲೀಸ್ ಈ ಸ್ಟೇಟ್ಮೆಂಟ್ ರೀಡ್ ಮಾಡಿರಿ ಇದನ್ನು. ರೇಟ್ ಆಫ್ ಚೇಂಜಸ್ಗಳ ರೇಷೋವನ್ನು ಹೇಳ್ಕೊಡ್ತದೆ. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇಟ್ ಮೀನ್ಸ್ ಪೊಸಿಷನ್ ಚೇಂಜ್ ಇನ್ ಪೊಸಿಷನ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್ ಮಾಡಿದ್ರೆ ನಮಗೆ ವೆಲಾಸಿಟಿ ಸಿಗ್ತದೆ. ಅದ್ರಾಗ ಅವ್ರು ಪರ್ಟಿಕ್ಯುಲರ್ಲಿ ಏನು ಹೇಳ್ತಾರೋ, ಪರ್ಟಿಕ್ಯುಲರ್ಲಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಹೇಳ್ತಾರೆ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತಂದ್ರೆ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡೋಕೆ ನಮ್ಗೆ ಬರೋಂಗಿಲ್ಲ. ಯಾಕೆ ಹೇಳ್ರಿ? ಚೇಂಜಸ್ ಭಾಳ ಸಣ್ಣ ಇರ್ತಾವೆ ಆ ಕೇಸ್ದಾಗ. ಸೊ ಇಲ್ಲಿ ಏನು ಮಾಡ್ತೀರಿ, ನಿಮಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬೇಕಾದ್ರೆ ನಾನು ಈ ರೀತಿ ಬರೀತೀನಿ, ವಿ ಇನ್ಸ್ಟಂಟ್. ಅವಾಗೇನು ಮಾಡ್ತೀರಿ? ಡಿ ಎಕ್ಸ್ ಬೈ ಡಿ ಟಿ. ಯಾಕೆ ಹೇಳ್ರಿ? ಚೇಂಜ್ ಇನ್ ಪೊಸಿಷನ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್ ನಮಗೆ ವೆಲಾಸಿಟಿ ಕೊಡ್ತದೆ. ಅದು ನಮಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬೇಕಾದ್ರೆ ಸ್ಮಾಲ್ ಚೇಂಜ್ ಇನ್ ಪೊಸಿಷನ್ ಡಿವೈಡ್ ಬೈ ಸ್ಮಾಲ್ ಚೇಂಜ್ ಇನ್ ಟೈಮ್. ಹೌದಿಲ್ಲ? ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ತೆಗಿಬೇಕಾದ್ರೆ ಏನು ಮಾಡ್ತಿದ್ರಿ? ಸ್ಮಾಲ್ ಚೇಂಜ್ ಇನ್ ಒನ್ ಕ್ವಾಂಟಿಟಿ ಡಿವೈಡ್ ಬೈ ಸ್ಮಾಲ್ ಚೇಂಜ್ ಇನ್ ಅನದರ್ ಕ್ವಾಂಟಿಟಿ. ಸ್ಮಾಲ್ ಚೇಂಜ್ಗಳನ್ನ ನಾವು ಏನು ಮಾಡ್ತೀವಿ, ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ನಮಗೆ ಸ್ಮಾಲ್ ವೆರಿ 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 ಸ್ಮಾಲ್ ಚೇಂಜನ್ನು ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ, ಕ್ಯಾಲ್ಕುಲೇಟ್ ಕೂಡ ಏನು ಮಾಡೋಕ್ಕೆ ಬರೋದಿಲ್ಲ, ನಮಗೆ ಮಾಡೋಕ್ಕೆ ಬರೋದಿಲ್ಲ. ಆ ಕೇಸ್ದಾಗ ಏನು ಮಾಡ್ತೀವಿ ನಾವು? ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸನ್ನು ಯೂಸ್ ಮಾಡಬೇಕಾಗ್ತೈತೆ. ನನಗೆ ಡಿ ಎಕ್ಸ್ ಬೈ ಡಿ ಟಿ ಬೇಕಾದ್ರೆ ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸ್ ಯೂಸ್ ಮಾಡ್ಬೇಕು ನಾನು. ನಮಗೆ ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸ್ ಬೇಕಿನ್ನ ನಮಗೇನು ಕೊಟ್ಟಾರು? ಪೊಸಿಷನ್ ಕೊಟ್ಟಾರು. ಎಕ್ಸ್ ಈಕ್ವಲ್ಸ್ ಟು 2t² + 3t - 1 ಕೊಟ್ಟಾರೆ. ನನಗೆ ಡಿ ಎಕ್ಸ್ ಬೈ ಡಿ ಟಿ ಮಾಡಿ ಅಂತಂದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಗೊತ್ತಾಗ್ತದೆ. ಡಿ ಎಕ್ಸ್ ಬೈ ಡಿ ಟಿ ಅಂತಂದರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ಇಲ್ಲಿ ಎಕ್ಸ್ ಪೊಸಿಷನ್ ಕೊಟ್ಟಾರು, ಪೊಸಿಷನ್ ಈಕ್ವಲ್ಸ್ ಟು 2t² + 3t - 1. ಈಗ ನಾನು ಡಿಫ್ರೆನ್ಷಿಯೇಷನ್ ಮಾಡಿ ಅಂತಂದ್ರೆ ಎಕ್ಸ್ದ ಟೈಮದ ರೆಸ್ಪೆಕ್ಟ್ದಾಗ ಡಿ ಎಕ್ಸ್ ಬೈ ಡಿ ಟಿ ಮಾಡಿ ಅಂತಂದ್ರೆ ನನಗೇನು ಗೊತ್ತಾಗ್ತೈತಿ? ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಇಲ್ಲಿ ಹಿಡ್ದು ನಾನು ತಗೋಬೋದಲ್ಲ, ಡಿ ಎಕ್ಸ್ ಡಿಫ್ರೆನ್ಷಿಯೇಷನ್ ಟೈಮದ ರೆಸ್ಪೆಕ್ಟ್ದಾಗ ಡಿ ಎಕ್ಸ್ ಬೈ ಡಿ ಟಿ ಡಿ ಬೈ ಡಿ ಟಿ ಆಫ್ 2t². 2t² ಡಿಫ್ರೆನ್ಷಿಯೇಷನ್ ಮಾಡಬೇಕಾಗ್ತೈತಿ ಟಿದ ರೆಸ್ಪೆಕ್ಟ್ ಅದಾಗ ಪ್ಲಸ್ ಡಿ ಬೈ ಡಿ ಟಿ ಆಫ್ 3t. ನೆಕ್ಸ್ಟ್ ಮೈನಸ್ ಡಿ ಬೈ ಡಿ ಟಿ ಆಫ್ 1. ಸೇಮ್ ಟು ಸೇಮ್ ಕಾನ್ಸೆಪ್ಟ ಮ್ಯಾಥಮೆಟಿಕ್ಸ್ದಾಗ ಆ ರೀತಿ ಯೂಸ್ ಮಾಡ್ತೀವಿ. ಅದನ್ನ ಫಿಸಿಕ್ಸ್ದಾಗ ಬಂದ ಕಿಸಿಂದ ಅವೇನಾಗ್ತಾವೆ, ಫಿಸಿಕಲ್ ಕ್ವಾಂಟಿಟೀಸ್ ರೂಪವನ್ನು ತೊಗೊಂಡ್ಬಿಡ್ತಾವೆ. ಈಗ ನೋಡ್ರಿ, 2t² ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿದೆ. 2t² ಅನ್ನೋ ಫಂಕ್ಷನಿಗೆ ಮಲ್ಟಿಪ್ಲೈ ಆಗೈತೆ, 2 ಹೊರಗೆ ಹಾಕ್ರಿ ಫಸ್ಟ್. ಆಮೇಲೆ t² ಡಿಫ್ರೆನ್ಷಿಯೇಷನ್ ಇದು ಯಾವ ರೀತಿ ಅಂದ್ರೆ ನಿಮ್ಮದು x⁴n ಡಿಫ್ರೆನ್ಷಿಯೇಷನ್ ಏನಾಗ್ತಿತ್ತು? nx⁴n - 1. ಹೌದು, ಅದೇ ಇಲ್ಲಿ t² ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ? 2 ಮುಂದೆ ಬರ್ತೈತಿ, 2 ಏನಾಗ್ತೈತಿ? ಮುಂದೆ ಬರ್ತೈತಿ. 2ದಾಗ ಒಂದು ಮೈನಸ್ ಮಾಡ್ಬೇಕು ನೀವು. ಆಮೇಲೆ ಪ್ಲಸ್ 3t ಡಿಫ್ರೆನ್ಷಿಯೇಷನ್, 3 ಹೊರಗೆ ಬರ್ತೈತಿ, ಟಿದ ಡಿಫ್ರೆನ್ಷಿಯೇಷನ್ ಮಾಡ್ತೀರಿ. ಟಿದ ಪವರ್ 1 ಐತೆ, ಅದ ಮುಂದೆ ಬರ್ತೈತಿ. ಟಿದ ಪವರ್ದಾಗ ಒಂದು ಮೈನಸ್ ಮಾಡ್ತೀರಿ. 1 ಅನ್ನೋದು ಒಂದು ಕಾನ್ಸ್ಟೆಂಟ್ ನಂಬರ್ ಐತೆ. ಕಾನ್ಸ್ಟೆಂಟದ ಡಿಫ್ರೆನ್ಷಿಯೇಷನ್ 0. ಸೊ ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಎಷ್ಟು ಬರಾಯ್ತು ನಮ್ದು ನೋಡ್ರಿ. ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಏನಾಯ್ತದ? 2 - 1 ಇದೇನಾಗ್ತೈತಿ? 1 ಆಗ್ತೈತಿ. ಇದು 4t + 3, 4t + 3, t⁴ -1 ಇದು. ಓಕೆ, ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. t⁴ 1 - 1, 1 - 1 ಅಂತೂ 0 ಆಯ್ತು. ಎನಿಥಿಂಗ್ ಟು ದ ಪವರ್ 0 ಏನಾಗ್ತೈತಿ ರೀ? 1 ಆಗ್ತೈತಿ. t⁴ 0 ಏನಾಗ್ತೈತಿ? 1 ಆಗ್ತೈತಿ.
1 ಇಂಟು 3 ಪ್ಲಸ್ 3. ಸೊ ಇಲ್ಲಿ ಬರ್ದೇನೆ ನಾನು dx/dt. ಇದು ಏನ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಟ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಆಫ್ ಟೈಮ್. ಒಂದು ಪರ್ಟಿಕ್ಯುಲರ್ ಇನ್ಸ್ಟಂಟಿಗೆ ನಮಗೆ ವೆಲಾಸಿಟಿಯನ್ನು ಕೇಳ್ರಿ ಅಂತಂದ್ರೆ ಅವಾಗ ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸನ್ನು ಯೂಸ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಒಂದು ಫಿಸಿಕಲ್ ಕ್ವಾಂಟಿಟಿದು ಡೆಫಿನೇಷನ್ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಇಲ್ಲಿ ವೆಲಾಸಿಟಿದು ನಮಗೇನೈತಿ ಕರೆಕ್ಟಾಗಿ ಸ್ಟೇಟ್ಮೆಂಟ್ ಗೊತ್ತೈತೆ. ಅದರಿಂದ ನಾವು ಏನು ಮಾಡ್ಬೋದು, ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು ತಗೋಬೋದು. ಇನ್ನೂ ಕ್ವಶನ್ ಮುಗ್ದಿಲ್ಲ ಇದು. ವಿ ಇನ್ಸ್ಟಂಟ್ ಸಿಕ್ಕೈತೆ ನಮಗೆ. ಏನು ಸಿಕ್ಕೈತಿ? 40 + 3. ಅವ್ರೇನು ಕ್ವಶನ್ದಾಗ ನೋಡ್ರಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಟ್ t = 3 ಸೆಕೆಂಡ್. t = 3 ಸೆಕೆಂಡ್ ಆದಾಗ ನಮ್ಮ ವೆಲಾಸಿಟಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕೇಳ್ತಾರೆ. ನಮಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಎಷ್ಟು ಬಂತು? 40 + 3. ಇಲ್ಲಿ t = 3 ಹಾಕಿದಾಗ ನಮ್ಗೆ ಏನಾಗ್ತೈತಿ, ಪರ್ಟಿಕ್ಯುಲರ್ ವೆಲಾಸಿಟಿ ಸಿಗ್ತೈತಿ t = 3 ಸೆಕೆಂಡ್ ಆದಾಗ. ಸೊ t = 3 ಸೆಕೆಂಡ್ ಹಾಕ್ರಿ. t = 3 ಸೆಕೆಂಡ್ ಆದಾಗ ನಮಗೆ dx/dt ವ್ಯಾಲ್ಯೂ ಸಿಗ್ತೈತಿ ಆಟ್ t = 3 ಆದಾಗ. ಸೊ ಭಾಳ ಕನ್ಫ್ಯೂಷನ್ ಆಗಕ್ಕೈತೆ, ನಾನು ಅಳಿಸೇ ಬಿಡ್ತೀನಿ ಅದನ್ನು. ಸುಮ್ಮ ಭಾಳ ಬರದ್ನಿ ಅಂತಂದ್ರೆ ನಿಮಗೂ ತಲೆ ಕೆಡ್ತದ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ 40 + 3 ಬಂದೈತೆ. t = 3 ಹಾಕ್ರಿ, ನಿಮ್ಗೆ ವೆಲಾಸಿಟಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಸಿಗ್ತೈತಿ ಆಟ್ t = 3. ಈ ರೀತಿಯೂ ತಿಳ್ಕೊಬೋದು ನೀವು. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಟ್ t = 3. 3 ಹಾಕ್ರಿ ಇದ್ರಾಗ 4 × 3 + 3. 4 × 3 = 12 + 3 15. 15 m/s. ನಮ್ಮ ಪಾರ್ಟಿಕಲ್ t = 3 ಸೆಕೆಂಡ್ ಆದಾಗ, ಕರೆಕ್ಟ್ t = 3 ಸೆಕೆಂಡ್ ಆದಾಗ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಎಷ್ಟಿತ್ತಂದ್ರೆ 15 m/s. ಸೊ ಮ್ಯಾಥಮೆಟಿಕ್ಸ ಮತ್ತು ಫಿಸಿಕ್ಸನ್ನು ಕಂಬೈನ್ ಮಾಡಿ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿರಿ. ಈ ಒಂದು ಡಿಫ್ರೆನ್ಷಿಯೇಷನ್ದು ಕ್ಲಾಸಸ್ಗಳನ್ನು ನಾನು ಏನು ಮಾಡತ್ನು, ಎದಕ್ಕೆ ಈ ಡಿಫ್ರೆನ್ಷಿಯೇಷನ್ದು ಕ್ಲಾಸಸ್ಗಳನ್ನು ನಾನು ತೊಗೊಳತ್ತೀನಿ ಯಾಕಂತಂದ್ರೆ ಮುಂದಿನ ಚಾಪ್ಟರ್ ಸಂಬಂಧ ಮೋಷನ್ ಇನ್ ಸ್ಟ್ರೇಟ್ ಲೈನ್ಸ್ದಾಗ ಏನಾಗ್ತದೆ, ಎಲ್ಲ ಕ್ವಶನ್ಸ್ ಇದೇ ರೀತಿ ಬಂದುಬಿಡ್ತಾವೆ ಅದ್ರಾಗ. ಅದಕ್ಕಾಗಿ ಈ ಒಂದು ಕ್ಲಾಸನ್ನು ನಾನು ರೆಕಾರ್ಡ್ ಮಾಡತ್ತೀನಿ ಇಲ್ಲಿ. ಓಕೆ, ನೋಟ್ ಮಾಡ್ಕೋಬೋದು ನೀವು, ನೋಡ್ಬೋದು ನೀವು ಯಾವ ರೀತಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ದು ಕಾನ್ಸೆಪ್ಟ್ ತೊಗೊಂಡು ಮರ್ಜ್ ಆಗತ್ತವ ಅಂಥೇಳಿ. ಓಕೆ, ನಮ್ಮ ಕಡೆ ಡಿಫ್ರೆನ್ಷಿಯೇಷನ್ದು ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ ಅದಾವೆ. ಆ ಎಕ್ಸಾಂಪಲ್ಸ್ಗಳನ್ನು ತೊಗೊಂಡು ಡಿಸ್ಕಷನ್ ಮಾಡೋಣ ನಾವು. ಸೊ ಇಲ್ಲಿ ನಮಗೆ y ಆಸ್ ಅ ಫಂಕ್ಷನ್ ಆಫ್ x ಕೊಟ್ಟಾರ. ಓಕೆ, y ಇದ್ದದ್ದು x ಮೇಲೆ ಡಿಪೆಂಡ್ ಆಗೈತಿ. ನಮಗೆ dy/dx ಏನು ಬೇಕಾಯ್ತಿ ಕಂಡುಹಿಡಿಬೇಕಾಯ್ತು. ಸೊ dy/dx ಅಂತಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಸೊ ಹೆಂಗೆ ಮಾಡ್ತೀರಿ? ಸೊ ಈಗ ಈ ಕಡೆ dy/dx ಬೇಕಾಯ್ತು ನಮಗೆ. ಓಕೆ, yದ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗೈತಿ ಎಕ್ಸ್ದ ರೆಸ್ಪೆಕ್ಟ್ದಾಗ. ಸೊ ಇಲ್ಲಿ ನೋಡ್ಬೋದು y = 2² - 4x + 5. ಇಲ್ಲಿ 3 ಟರ್ಮ್ಸ್ ಅದಾವೆ, 2x² ಮತ್ತು 4x ಮತ್ತು 5. ಅದ್ರಾಗ ಎಡಿಷನ್ ಆ್ಯಡ್ ಆಗತ್ತವು, ಸಬ್ಟ್ರಾಕ್ಟ್ ಕೂಡ ಆಗತೈತಿ, ಇದ್ರಾಗ ಪ್ಲಸ್ ಐತಿ ಮೈನಸ್ ಐತಿ. ಬಟ್ ಅದ್ರನ್ನೆಲ್ಲ ಇಗ್ನೋರ್ ಮಾಡಿರಿ. ನೀವೇನು ಮಾಡಬೇಕು, ಅದ್ರನ್ನೆಲ್ಲ ಸಪ್ರೇಟ್ಲಿ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಹೌದು, ನಿಮಗೆ yದ ಡಿಫ್ರೆನ್ಷಿಯೇಷನ್ ಬೇಕಾದ್ರೆ yದ ಡಿಫ್ರೆನ್ಷಿಯೇಷನ್ ಮಾಡ್ತೀರಿ dy/dx. ಸೊ ಈ ಕಡೆ ಏನಾಗ್ತೈತಿ, 2x² ಡಿಫ್ರೆನ್ಷಿಯೇಷನ್ ಮಾಡ್ಬೇಕು. ಈಗ ನಾನು dy/dx ಆಫ್ 2x². ಹೌದು, ಆಮೇಲೆ ಮೈನಸ್ 4x ಡಿಫ್ರೆನ್ಷಿಯೇಷನ್ ಮಾಡ್ಬೇಕು ಸಪ್ರೇಟ್ಲಿ, dy/dx ಆಫ್ 4x. ಆಮೇಲೆ ಪ್ಲಸ್ 5 ಡಿಫ್ರೆನ್ಷಿಯೇಷನ್ ಮಾಡ್ಬೇಕು ನಾವು ಸಪ್ರೇಟ್ಲಿ, dy/dx ಆಫ್ 5. ಇಲ್ಲಿ ನೋಡ್ರಿ, ಯಾವುದೇ ಒಂದು ಕಾನ್ಸ್ಟೆಂಟ್ ನಂಬರ್ ನಮ್ಮ ಒಂದು ಫಂಕ್ಷನಿಗೆ ಮಲ್ಟಿಪ್ಲೈದಾಗಿತ್ತಂದ್ರೆ ಆವಾಗ ಆ ಕಾನ್ಸ್ಟೆಂಟ್ ನಂಬರ್ ಹೊರಗೆ ಬರ್ತೈತಿ ಡಿಫ್ರೆನ್ಷಿಯೇಷನ್ ಅಂತ. ಸೊ ಇಲ್ಲಿ 2 ಹೊರಗೆ ಬರ್ತೈತಿ. 2 ಹೊರಗೆ ಬಂದ್ಬಳಕ್ಕೆ ಉಳಿತೇನ dy/dx ಆಫ್ 2x² ಉಳಿತು. 2 ಅಂದ್ರೆ ಹೊರಗೆ ಬತ್ತ, x² ಅದು ಅಷ್ಟೇ ಏನು ಮಾಡ್ಬೇಕಿನ್ನ ನಾವು ಡಿಫ್ರೆನ್ಷಿಯೇಷನ್ ಮಾಡ್ಬೇಕು. ಇಲ್ಲಿ ಏನಾಗ್ತೈತಿ, 4 ಹೊರಗೆ ಬರ್ತೈತಿ, -4 dy/dx ಆಫ್ x ಉಳಿತು. ನೆಕ್ಸ್ಟ್ ಇಲ್ಲಿ ಕಾನ್ಸ್ಟೆಂಟ್ದು ಡಿಫ್ರೆನ್ಷಿಯೇಷನ್ ಅಂತೂ 0 ಆಗಿಬಿಡ್ತೈತಿ. ಓಕೆ, 5 ಅನ್ನೋದೊಂದು ಕಾನ್ಸ್ಟೆಂಟ್ ನಂಬರ್ ಐತಿ. ಕಾನ್ಸ್ಟೆಂಟ್ ನಂಬರ್ದ ಕೇಸ್ದಾಗ ಏನಾಗ್ತೈತಿ, ಕಾನ್ಸ್ಟೆಂಟ್ ನಂಬರ್ದು ಡಿಫ್ರೆನ್ಷಿಯೇಷನ್ 0 ಆಗ್ತೈತಿ. ಉಳಿತೇನು ನೋಡ್ರಿ ನಾ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ x² ಡಿಫ್ರೆನ್ಷಿಯೇಷನ್ ಮಾಡಬೇಕಾಗೈತೆ. x⁴n ಫಾರ್ಮ್ಯಾಟ್ದಾಗ ಐತದ. ಯಾವಾಗಾರ x⁴n ಫಾರ್ಮ್ಯಾಟ್ದಾಗಿತ್ತಂದ್ರೆ ಪವರ್ ಏನಾಗ್ತೈತಿ, ಮುಂದೆ ಬರ್ತೈತಿ. ಮುಂದೆ ಬಂದು ಪವರ್ದಾಗ ಒಂದು ಮೈನಸ್ ಆಗ್ತೈತಿ ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ. ಸೊ ಇಲ್ಲಿ 2, ಇಲ್ಲಿ x⁴2 ಐತಿ, 2 ಮುಂದೆ ಬರ್ತೈತಿ. ಆಮೇಲೆ x⁴ದಾಗ ಒಂದು ಮೈನಸ್ ಮಾಡಬೇಕು. ಆಮೇಲೆ ಇಲ್ಲಿ ಮೈನಸ್ x⁴1 ಐತಿ, 1 ಮುಂದೆ ಬರ್ತೈತಿ. ಎಕ್ಸ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ 1 ಮುಂದೆ ಬರ್ತೈತಿ. ಆಮೇಲೆ x⁴ದಾಗ ಒಂದು ಮೈನಸ್ ಮಾಡಬೇಕು. ಇಲ್ಲಿ ಏನಾಯ್ತು ನೋಡ್ರಿ, ಇಲ್ಲಿ 4x
2 ಮೈನಸ್ 1 ಏನಾಗ್ತೈತಿ 1, ಅದಕ್ಕೆ 2 ಇಂಟು 2 4 ಮತ್ತು ಎಕ್ಸ್ ಮೈನಸ್ ಎಕ್ಸ್ ಟು ದ ಪವರ್ ಆಫ್ 0 ಆಯ್ತದ. 1 ಮೈನಸ್ 1 ಏನಾಗ್ತದೆ 0. ಎನಿಥಿಂಗ್ ಟು ದ ಪವರ್ ಆಫ್ 0 ಗಿವ್ಸ್ ಅಸ್ 1 ಅಂತಂದರೆ ಯಾವುದೇ ಒಂದು ಕ್ವಾಂಟಿಟಿದ ಪವರ್ 0 ಆಯ್ತಂದ್ರೆ ಅದು 1 ಆಗ್ತದೆ ಆ ಥರದ ವ್ಯಾಲ್ಯೂ. ಸೊ ಎಕ್ಸ್ ಟು ದ ಪವರ್ ಆಫ್ 0 ಅಂತಂದ್ರೆ 1 ಇಂಟು 4 4x ಮೈನಸ್ 4 ಬರ್ತದೆ dy ಬೈ ಡಿ ಎಕ್ಸ್. ನಾನು ಡೈರೆಕ್ಟಾಗಿ ಮಾಡ್ಬೋದು, ಪ್ರಾಕ್ಟೀಸ್ ಮಾಡೋದ್ರಿಂದ ಇನ್ನೂ ಈಸಿಯಾಗಿ ಕನ್ವರ್ಟ್ ಆಗಿಬಿಡ್ತೈತೆ ಅದು ಡಿಫ್ರೆನ್ಷಿಯೇಷನ್ ಮಾಡೋದು. ನಿಮಗೆ ಯೂಸ್ ಟು ಆಗಿಬಿಡ್ತೈತೆ ಡೈಲಿ ಕೆಲಸ ನಿಮಗೆ, ಹೌದಿಲ್ಲ? ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿ ಆಗ್ತೈತಿ. ಇನ್ನು ನಾನು ಇಲ್ಲಿ ರಿಸಲ್ಟನ್ನು ಡೈರೆಕ್ಟಾಗಿ ಬರೆದು ಬಿಡ್ತೀನಿ. 4x ಮೈನಸ್ 4 ಬಂದಿರ್ತದ. ನೀವು ನೋಡ್ಬೋದು ಇಲ್ಲಿ ನೋಡ್ರಿ, ವಾಯ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗೈತಿ. ಡಿ ವೈ ಬೈ ಡಿ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನು ಬರ್ತೈತಿ? ಇದು 2 ಮುಂದೆ ಬರ್ತೈತಿ, ಇದು 4x ಆಯಿತು, ಇದು -4. ಓಕೆ, ಡಿಫ್ರೆನ್ಷಿಯೇಷನ್ ಈಸಿಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಡೈರೆಕ್ಟಾಗಿ ಸ್ಟೆಪ್ಗಳು ನೆನಪು ಉಳಿದು ಬಿಟ್ಟಿರ್ತಾವೆ. ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಎಕ್ಸ್ದು ಡಿಫ್ರೆನ್ಷಿಯೇಷನ್ ಡೈರೆಕ್ಟಾಗಿ ನೆನಪಿಡ್ಬೋದು. ಯಾವಾಗಲೇ ನೀವು ಎಕ್ಸ್ದು ಡಿಫ್ರೆನ್ಷಿಯೇಷನ್ ಮಾಡಕತ್ತೀರಂದ್ರೆ ಅದ್ರ ಡಿಫ್ರೆನ್ಷಿಯೇಷನ್ 1 ಬರ್ತದೆ. ಬರೀ ಎಕ್ಸ್ ಅಷ್ಟೈತಂದ್ರೆ ಅದರ ಡಿಫ್ರೆನ್ಷಿಯೇಷನ್ 1 ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಹೋಗೋಣ ನಾವು ಈ ಒಂದು ಕೇಸ್ದಾಗ. ನೋಡಿರಿ, ಇಲ್ಲಿ ರೂಟ್ ಎಕ್ಸ್ ಐತಿ. ಇನ್ನು ರೂಟ್ ಎಕ್ಸ್ ನೋಡಿದ ಕೂಡಲೇ ಅಂತರೂ ಅದರ ಡಿಫ್ರೆನ್ಷಿಯೇಷನ್ ಈಸಿಯಾಗಿ ತಿಳಿಯೋಲ್ಲ ನಮಗೆ ಏನು ಮಾಡ್ಬೇಕಂತೇಳಿ. ರೂಟನ್ನು ನಾನು ಏನು ಬರಿಬೋದು ಅಂತಂದ್ರೆ y ಈಕ್ವಲ್ಸ್ ಟು ಎಕ್ಸ್ ಟು ದ ಪವರ್ ಆಫ್ ಹಾಫ್ ಬರಿಬೋದು. ನಾನು ರೂಟನ್ನು ಹಾಫ್ ಬರಿಬೋದು ಪವರ್ದಾಗ -3x². ಈಗ ಈಸಿ ಆಯಿತು. ಇನ್ನು ನಾವು dy ಬೈ ಡಿ ಎಕ್ಸನ್ನು ತಗೋಬೋದು. ವಾಯ್ದು ಡಿಫ್ರೆನ್ಷಿಯೇಷನ್ ಮಾಡ್ತೀರಿ ಎಕ್ಸ್ದು ರೆಸ್ಪೆಕ್ಟ್ದಾಗ ಅಂತಂದರೆ dy ಬೈ ಡಿ ಎಕ್ಸ್. ನೀವು ಈಚೆ ಕಡೆ ಏನು ಮಾಡಬೇಕು? ಎಕ್ಸ್ ಟು ದ ಪವರ್ ಆಫ್ ಹಾಫ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಹಾಫ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ 3x². ಸೊ ಇಲ್ಲಿ ನೋಡ್ರಿ, ನಾ ಈ ಫಾರ್ಮೆಟ್ದಾಗ ಬರ್ಕೊಂಡ್ರಿ. ನೆಕ್ಸ್ಟ್ ಎಕ್ಸ್ ಟು ದ ಪವರ್ ಆಫ್ ಹಾಫ್ ಐತಿ. ಎಕ್ಸ್ ಟು ದ ಪವರ್ ಆಫ್ ಎನ್ ಐತಿ ಅಂತ ತಿಳ್ಕೊರಿ. ಎನ್ ಮುಂದೆ ಬರ್ತೈತಿ, ಎನ್ದಾಗ ಒಂದು ಮೈನಸ್ ಆಗ್ತೈತಿ. ಸೊ ಹಾಫ್ ಇಲ್ಲಿ ಮುಂದೆ ಬರ್ತೈತಿ. ಎಕ್ಸ್ ಟು ದ ಪವರ್ ಆಫ್ ಹಾಫ್ದಾಗ ಏನು ಮಾಡಬೇಕು? -1 ಮಾಡ್ಬೇಕು ನೀವು. ಪವರ್ ಮುಂದೆ ಬರ್ತೈತಿ, ಪವರ್ದಾಗ ಒಂದು ಮೈನಸ್ ಆಗ್ತೈತೆ. ಎಕ್ಸ್ ಟು ದ ಪವರ್ ಆಫ್ ಎನ್ ಇತ್ತಂದ್ರೆ ಡಿಫ್ರೆನ್ಷಿಯೇಷನ್. ನೆಕ್ಸ್ಟ್ 3 ಹೊರಗೆ ಬರ್ತೈತಿ, ಯಾಕಂತಂದ್ರೆ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗೈತಿ. ಇಲ್ಲಿ x² ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗೈತಿ. ಆ ಕೇಸ್ದಾಗ ಕಾನ್ಸ್ಟೆಂಟ್ ಹೊರಗೆ ಬರ್ತದೆ, 3 ಹೊರಗೆ ಬಂತು. ಆಮೇಲೆ ನೀವು ಹತ್ರ ಡಿಫ್ರೆನ್ಷಿಯೇಷನ್ ಮಾಡಬೇಕು x² ಡಿಫ್ರೆನ್ಷಿಯೇಷನ್ 2 ಹೊರಗೆ ಬರ್ತೈತೆ, 2 ಮುಂದೆ ಬರ್ತೈತಿ, ಪವರ್ ಮುಂದೆ ಬಂತು, ಎಕ್ಸ್ ಟು ದ ಪವರ್ದಾಗ ಒಂದು ಮೈನಸ್ ಮಾಡ್ತೀರಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು. ಈಗ ನೀವೇನು ಮಾಡ್ತೀರಿ ಅಂತಂದ್ರೆ LCM ತಗೋತೀರಿ. ಡಿನಾಮಿನೇಟರ್ ಎರಡು ಬೇರೆ ಬೇರೆ ಇದಾವೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ. ಇದೇನಾಗ್ತೈತಿ? 1 ಇಲ್ಲಿ ಮಲ್ಟಿಪ್ಲೈ ಆಗ್ತೈತಿ. 1 - 2 ಡಿವೈಡ್ ಬೈ 2 ಪವರ್ದಾಗೈತೆ. ಇದು ಮತ್ತು ಎಕ್ಸ್ದು ಪವರ್ದಾಗೈತೆ. -3 ಇಂಟು 2 6 ಆಗ್ತೈತಿ. 6x 2 - 1 1. ಓಕೆ, ಸೊ ಏನಾಯ್ತದ? 1 - 2 -1/2 1/2 ಎಕ್ಸ್ ಟು ದ ಪವರ್ ಆಫ್ -1/2 -6x. ಎದರದ್ದು ಡಿಫ್ರೆನ್ಷಿಯೇಷನ್ ಇದೆ? ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. y ಈಕ್ವಲ್ಸ್ ಟು √x - 3x² ಏನಿತ್ತಲ್ಲ ಅದರ ಡಿಫ್ರೆನ್ಷಿಯೇಷನ್ ಹಾಫ್ ಎಕ್ಸ್ ಟು ದ ಪವರ್ ಆಫ್ -1/2 -6x. ಓಕೆ, ನೆಕ್ಸ್ಟ್ ಲಾಸ್ಟ್ ಉಳಿತು ನಮ್ಗಡೆ e ಟು ದ ಪವರ್ ಆಫ್ x ಪ್ಲಸ್ sin x ಅದು ಡಿಫ್ರೆನ್ಷಿಯೇಷನ್ ಮಾಡಬೇಕು. ನಿಮಗೆ dy ಬೈ ಡಿ ಎಕ್ಸ್ ಬೇಕಾದರೆ ಇಲ್ಲಿ ಫಸ್ಟ್ ನೀವೇನು ಮಾಡಬೇಕು? ಈಚೆ ಕಡೆ e ಟು ದ ಪವರ್ ಆಫ್ x ಅದು ಡಿಫ್ರೆನ್ಷಿಯೇಷನ್ ಮಾಡಬೇಕು ಸಪ್ರೇಟ್ಲಿ. ಡಿ ಬೈ ಡಿ ಎಕ್ಸ್ ಆಫ್ e ಟು ದ ಪವರ್ ಆಫ್ x, ಆಮೇಲೆ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ sin x. ನೋಡ್ಬೋದು ನೀವು ಈಸಿಲಿ ತೆಗಿತೀರಿ. e ಟು ದ ಪವರ್ ಆಫ್ ಎಕ್ಸ್ ದ ಡಿಫ್ರೆನ್ಷಿಯೇಷನ್ ಒಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಏನಿರ್ತೈತೆ ಆ ಥರ ಡಿಫ್ರೆನ್ಷಿಯೇಷನ್ e ಟು ದ ಪವರ್ ಆಫ್ ಎಕ್ಸ್ ಅನ್ನು ಬರ್ತೈತೆ. ಅದು ಚೇಂಜ್ ಆಗಂಗಿಲ್ಲ. e ಟು ದ ಪವರ್ ಆಫ್ ಎಕ್ಸ್ ದ ಡಿಫ್ರೆನ್ಷಿಯೇಷನ್ ಏನು ಬರ್ತೈತಿ? e ಟು ದ ಪವರ್ ಆಫ್ ಎಕ್ಸ್. ನೆಕ್ಸ್ಟ್ sin x ದ ಡಿಫ್ರೆನ್ಷಿಯೇಷನ್ cos x. ಓಕೆ, ಇದೇನಾಯ್ತು ನಮಗೆ? ಡಿ ವೈ ಬೈ ಡಿ ಎಕ್ಸ್ ಸಿಗ್ತೀವಿ. ಈಸಿಲಿ ತೆಗಿಬೋದಲ್ಲ. 3 ಕ್ವಶನ್ಸ್ ಭಾಳ ಈಸಿ ಇದ್ದವು ಇವು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನಾವು ಇವತ್ತು ಒಂದಿಷ್ಟು ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ಕೊಳ್ಳೋಣ ನಾವು ಫಸ್ಟ್. ಓಕೆ, ನೆಕ್ಸ್ಟ್ ಈಸ್ ಓಕೆ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಯಾವುದಂತಂದ್ರೆ y ಈಕ್ವಲ್ಸ್ ಟು 1/x²
ಎಕ್ಸ್ ಕ್ಯೂಬ್ ಮೈನಸ್ 2x. ಓಕೆ, ಆಮೇಲೆ y ಈಕ್ವಲ್ಸ್ ಟು 3x ಮೈನಸ್ 5 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ಇವೆರಡು ಕ್ವಶನ್ಸ್ಗಳನ್ನು ಟ್ರೈ ಮಾಡೋಣ ನಾವು. ನೋಡ್ರಿ, ಎಕ್ಸ್ ಟು ದ ಪವರ್ ಆಫ್ ಎನ್ ಫಾರ್ಮ್ಯಾಟ್ದಾಗ ಅಂತೂ ಇಲ್ಲಿದೆ 1/x³ ಐತಿ. ಇದನ್ನು ಹೆಂಗೆ ಡಿಫ್ರೆನ್ಷಿಯೇಷನ್ ಮಾಡೋದು? ಅದಕ್ಕಾಗಿ ಏನು ಮಾಡಿರಿ, ಎಕ್ಸ್ ಕ್ಯೂಬನ್ನು ಮ್ಯಾಗ್ ಒಯ್ರಿ ಮೊದಲು. ಇದು ನೋಡೋಕೆ ಹೆಂಗೆ ಕಾಣ್ತೈತೆ ಅಂದರೆ x³ ಮ್ಯಾಗ್ ಹೋದ್ರಿ ಅಂತಂದ್ರೆ ಎಕ್ಸ್ ಟು ದ ಪವರ್ ಆಫ್ -3 ಆಗ್ತೈತಿ. ಅದು ಇಲ್ಲಿ +3 ಐತಿ, ಮ್ಯಾಗ್ ಹೋಯ್ತಂದ್ರೆ -3 ಆಗ್ತೈತಿ, -2x. ಸೊ ಇವಾಗ ಎಕ್ಸ್ ಟು ದ ಪವರ್ ಆಫ್ ಎನ್ನದ ಫಾರ್ಮ್ಯಾಟ್ದಾಗ ಖಾನ ಐತಿ, ಪವರ್ ಮುಂದೆ ಬರ್ತೈತಿ. ಎಕ್ಸ್ ಟು ದ ಪವರ್ ಆಫ್ ಎನ್ನದ ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ, ಪವರ್ ಮುಂದೆ ಬರ್ತೈತಿ, ಪವರ್ದಾಗ ಒಂದು ಮೈನಸ್ ಆಗ್ತೈತಿ. ಈಗ ನನಗೆ dy/dx ಬೇಕಾಗಿತ್ತು. ಹಂಗಾಯ್ತಂದ್ರೆ ಎಕ್ಸ್ ಟು ದ ಪವರ್ ಆಫ್ -3 ಇದು ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಮಾಡಬೇಕು, /dx ಮೈನಸ್ d/dx ಆಫ್ 2x. ಓಕೆ, ಇಲ್ಲಿ ನೋಡ್ರಿ, ಪವರ್ ಮುಂದೆ ಬರ್ತೈತಿ x³ ಎಕ್ಸ್ ಟು ದ ಪವರ್ ಆಫ್ -3 ಇದು ಡಿಫ್ರೆನ್ಷಿಯೇಷನ್. -3 ಮುಂದೆ ಬರ್ತೈತಿ, ಪವರ್ ಮುಂದೆ ಬರ್ತೈತಿ ಅಂತ ಹೇಳತ್ತಂದ್ರೆ ಪವರ್ದಾಗ ಒಂದು ಮೈನಸ್ ಆಗ್ತೈತಿ. ಮತ್ತು -3 ಇತ್ತು, ಅದ್ರಾಗ ಇನ್ನೊಂದು -1 ಆಗ್ತೈತಿ. ಸೊ ಎಕ್ಸ್ ಟು ದ ಪವರ್ ಆಫ್ -3 ಇದು ಡಿಫ್ರೆನ್ಷಿಯೇಷನ್ ಇದು. ಆಮೇಲೆ 2 ಹೊರಗೆ ಬರ್ತೈತಿ, ಯಾಕಂತಂದ್ರೆ ಕಾನ್ಸ್ಟೆಂಟ್ ಮಲ್ಟಿಪ್ಲೈದಾಗ ಐತಿಲಿ, ಕಾನ್ಸ್ಟೆಂಟ್ ಹೊರಗೆ ಬಂತು. ಆಮೇಲೆ ಎಕ್ಸ್ ದ ಪವರ್ 1 ಐತಿ, ಪವರ್ ಮುಂದೆ ಬರ್ತೈತಿ, ಪವರ್ದಾಗ ಒಂದು ಮೈನಸ್ ಆಗ್ತೈತಿ. ಎಕ್ಸ್ ಟು ದ ಪವರ್ ಆಫ್ 0 ಆಯ್ತೈತಿ, 1 - 1 ಏನಾಗ್ತೈತಿ, 0. ಎನಿಥಿಂಗ್ ಟು ದ ಪವರ್ ಆಫ್ 0 ಅದಂತರೂ 1 ಆಗ್ತೈತಿ. ಸೊ -3 ಎಕ್ಸ್ ಟು ದ ಪವರ್ ಆಫ್ -4 -2. ಓಕೆ, ಇದೇನು ಬತ್ತು ನಮ್ಮದ dy/dx. ನೆಕ್ಸ್ಟ್ ನೋಡ್ರಿ, y ಈಕ್ವಲ್ಸ್ ಟು 3x ಮೈನಸ್ 5 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ನಾನು ಎಡಿಷನ್ ರೂಲ್ ಹೇಳೀನಿ ನಿಮಗೆ, ಮತ್ತು ಸಬ್ಟ್ರಾಕ್ಷನ್ದು ರೂಲ್ ಹೇಳೀನಿ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ರೂಲ್ ಬರ್ತೈತೆ. ಅವಾಗ ಡಿವಿಷನ್ ರೂಲನ್ನು ಯೂಸ್ ಮಾಡಿಕಿಸಿಂದು ಈ ಕ್ವಶನನ್ನು ಮಾಡ್ಬೋದು. ಯಾಕಂತಂದ್ರೆ 3x ಮೈನಸ್ 5 ಡಿವೈಡ್ ಬೈ ಎಕ್ಸ್ ಸ್ಕ್ವೇರನ್ನು ಇಲ್ಲಿ ಡಿವೈಡ್ ಮಾಡ್ಯಾರ. ಸೊ ಇವಾಗ ಡಿಫ್ರೆನ್ಷಿಯೇಷನ್ ಬೇಕಾದ್ರೆ ನಾವು ಕೋಶಂಟ್ ರೂಲ್ ಅಂತ ಹೇಳಿ ಕರೀತಾರೆ, ಅದಕ್ಕೆ ಕೋಶಂಟ್ ರೂಲ್ ಅನ್ರಿ ಅಥವಾ ಡಿವಿಷನ್ ರೂಲ್ ಅನ್ರಿ. ಇದನ್ನು ಇವಾಗಂತರೂ ಬೇಸಿಕ್ಲೇ ಹೋಗೋದು, ನಾವು ಸಾಲ್ವ್ ಮಾಡ್ಬೋದು. ಇದನ್ನ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ನಾವು y ಈಕ್ವಲ್ಸ್ ಟು ನಾನು ಏನು ಬರ್ಕೋಬೋದು ಅಂದರೆ ಇದನ್ನು 3x ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 5/x² ಬರ್ಕೋಬೋದು. ಇದನ್ನ ಹಿಂಗೆ ಏನೂ ಇಲ್ಲಿ ತೊಂದರೆ ಇಲ್ಲ. ಎಕ್ಸ್ ಸ್ಕ್ವೇರನ್ನು 3x ಡಿವೈಡ್ ಕೊಟ್ಟಿನಿ, ಆಮೇಲೆ 5ಗೂ ನಾನು ಡಿವೈಡ್ ಕೊಟ್ಟಿನಿ, ಈ ರೀತಿ ಬರ್ಕೋಬೋದು. ಇಲ್ಲಿದು ಒಂದು ಎಕ್ಸಾ, ಇದರದ್ದು ಒಂದು ಎಕ್ಸಾ ಕ್ಯಾನ್ಸಲ್ ಆಯ್ತು. ಸೊ ಉಳಿತೇನ y ಈಕ್ವಲ್ಸ್ ಟು 3x ಟು ದ ಪವರ್ ಆಫ್ -1, ಎಕ್ಸ್ ಟು ದ ಪವರ್ ಆಫ್ 1 ಉಳಿದಿತ್ತು, ಅದನ್ನು ಮ್ಯಾಕ್ ತೊಗೊಂಡ್ಬಂದಿದೆ. ಸೊ ಇಲ್ಲೇನಾಯಿತು -5x ಟು ದ ಪವರ್ ಆಫ್ -2. ಇನ್ನು ನಾವು ಡಿಫ್ರೆನ್ಷಿಯೇಷನ್ ಈಸಿಲಿ ಮಾಡ್ಬೋದು. ನಮಗೆ dy/dx ಬೇಕು. ಸೊ ಡೈರೆಕ್ಟಾಗಿ ಮಾಡಲಿ, 3 ಹಂಗೆ ಬಿಡ್ರಿ, ಕಾನ್ಸ್ಟೆಂಟ್ ಐತಿ, ಅದು ಮಲ್ಟಿಪ್ಲೈಡ್ ಕಾನ್ಸ್ಟೆಂಟ್ ಐತಿ. ಸೊ -1 ಮುಂದೆ ಬರ್ತೈತಿ, ಪವರ್ ಮುಂದೆ ಬರ್ತೈತಿ ಅಂದ ಆ ಪವರ್ದೊಂದು ಒಂದು ಮೈನಸ್ ಆಗ್ತೈತಿ. ಮತ್ತು ಪವರ್ ಮುಂದೆ ಬತ್ತು, -1 ಮುಂದೆ ಬತ್ತು, ಆ -1ದಾಗ ಇನ್ನೊಂದು -1 ಏನಾಗ್ತೈತಿ, ಸಬ್ಟ್ರಾಕ್ಟ್ ಆಗಿಬಿಡ್ತೈತಿ. ಸೊ ನೆಕ್ಸ್ಟ್ -5 ಮಲ್ಟಿಪ್ಲೈಡ್ ಐತಿ ಎಕ್ಸಿಗೆ, -5 ಹಂಗೆ ಬಿಡ್ರಿ, -2 ಏನು ಮಾಡ್ತೈತಿ, ಮುಂದೆ ಬರ್ತೈತಿ. ಮತ್ತು ಎಕ್ಸ್ ಟು ದ ಪವರ್ ಆಫ್ -2ದಾಗ ಇನ್ನೊಂದು ಮೈನಸ್ ಮಾಡ್ಬೇಕು ನೀವು. ಡಿಫ್ರೆನ್ಷಿಯೇಷನ್ ರೂಲ್ ಏನು ಹೇಳ್ಕೊಡ್ತೈತಿ ನಮಗೆ, ಎಕ್ಸ್ ಟು ದ ಪವರ್ ಆಫ್ n ಇತ್ತಂದ್ರೆ n ಮುಂದೆ ಬರ್ತೈತಿ, ಆ ಎನ್ದಂದು ಒಂದು ಮೈನಸ್ ಆಗ್ತೈತಿ. ಸೊ ಇಲ್ಲಿ -2 ಮುಂದೆ ಬಂತು, ಆ -2ದಾಗ ಇನ್ನೊಂದು ಮೈನಸ್ ಏನಾಗ್ತೈತಿ, ಸಬ್ಟ್ರಾಕ್ಟ್ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ, 3 × -1 -3 ಎಕ್ಸ್ ಟು ದ ಪವರ್ ಆಫ್ -2 ಆಯ್ತದ. 3 × -1 -3 ಎಕ್ಸ್ ಟು ದ ಪವರ್ ಆಫ್ -2. ಆಮೇಲೆ ಇಲ್ಲಿ ಏನಾಗ್ತೈತಿ, -5 × -2 +10 ಎಕ್ಸ್ ಟು ದ ಪವರ್ ಆಫ್ -3. -5 × -2 ಏನಾಯಿತು, +10 ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ. 5 × 2 = 10 ಎಕ್ಸ್ ಟು ದ ಪವರ್ ಆಫ್ -3. ಸೊ ಇದು ನಮಗೆ dy/dx ಬರ್ತದೆ. ಹೌದು, ಈಸಿ ಇದೆ. ಸೊ ಇವು ಎರಡು ಕ್ವಶನ್ದ ಆನ್ಸರ್ ನಿಮಗೆ ಇಲ್ಲಿ ಕಾಣಿಸತ್ತವು. ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ನೆಕ್ಸ್ಟ್ ಫಂಕ್ಷನ್ಸ್ ಅದಾವೆ ಇಲ್ಲಿ. ಓಕೆ, ಸೊ ಫಿಸಿಕ್ಸ್ದಾಗ ಏನಾಗ್ತೈತೆ ಅಂದ್ರೆ ನಾರ್ಮಲಾಗಿ ಈ ರೀತಿ ಮ್ಯಾಥಮೆಟಿಕಲ್ ಇಕ್ವೇಷನ್ಸ್ಗಳು ಕಂಡು ಬರೋಂಗಿಲ್ಲ ನಿಮಗೆ. ಫಿಸಿಕ್ಸ್ದಾಗ ಇನ್ ಕಡೆ ನೋಡ್ಬೋದಿತ್ತು ನಾವು, ವೆಲಾಸಿಟಿ ಮತ್ತು ಎವರೇಜ್ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಯಾತಿದ್ದಿಲ್ಲ. ಅದ್ರಾಗ ಇಕ್ವೇಷನ್ಸ್ ಒಂದು ಬೇರೆ ರೀತಿಯಿಂದ ಕೊಟ್ಟರೆ, x = 2t² + 3t - 1, ಹೌದಿಲ್ಲ? ಸೊ ಹಂಗೆ ಫಿಸಿಕ್ಸ್ದಾಗ ಬೇರೆ ಬೇರೆ ಇಕ್ವೇಷನ್ಸ್ ವೇರಿಯೇಬಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಮ್ಯಾಥಮೆಟಿಕ್ಸ್ದಾಗ ಬರೀ ನೀವು ಎಕ್ಸ್ ಮತ್ತು ವಾಯ್ನ ನೋಡ್ತೀರಿ, ಬಟ್ ಫಿಸಿಕ್ಸ್ದಾಗ ಬಂದಾಗ ಏನಾಗ್ತೈತಿ, ಈ ವೇರಿಯೇಬಲ್ಸನ್ನು ಚೇಂಜ್ ಮಾಡ್ತಾರೆ ಅವ್ರು. ಎಕ್ಸ್ ಜಾಗದಾಗ ಟಿ ಬರ್ಬೋದು, ವಾಯ್ ಜಾಗದಾಗ ಎಕ್ಸ್ ಬರ್ಬೋದು. ಸೊ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಬೇಕಾಗ್ತೈತೆ ನಾವು.
ಅಂಥದ್ರಾಗ ಒಂದಿಷ್ಟು ಕ್ವಶನ್ಸ್ಗಳು ಅದಾವೆ ನೋಡ್ರಿ. ಡೆರಿವೇಟಿವ್ ಆಫ್ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕರೆಸ್ಪಾಂಡಿಂಗ್ ಇಂಡಿಪೆಂಡೆಂಟ್ ವೇರಿಯಬಲ್ ಇಸ್. ಕ್ವಶನ್ ನಂಬರ್ ಏನು ಗೊತ್ತಿಲ್ಲ ನನಗೆ. ಸೊ ಕ್ವಶನ್ ಏನೈತೆ ಅಂದ್ರೆ ಡೆರಿವೇಟಿವ್ ಆಫ್ ಗಿವನ್ ಫಂಕ್ಷನ್ with respect to corresponding independent variable is. ಇಲ್ಲಿ ಬರೀತೀನಿ ನಾನು. corresponding independent variable is ಸ್ಟೇಟ್ಮೆಂಟ್ ಭಾಳ ಇಂಗ್ಲೀಷ್ ಸ್ಟೇಟ್ಮೆಂಟ್ ಭಾಳ ಕಾಂಪ್ಲಿಕೇಟೆಡ್ ಐತೆ. ಅದು ಡೆರಿವೇಟಿವ್ ಆಫ್ ಅ ಗಿವನ್ ಫಂಕ್ಷನ್, ಒಂದು ಫಂಕ್ಷನ್ ಕೊಟ್ಟಾರೋ ಅದರ ಡೆರಿವೇಟಿವ್ ಕಂಡುಹಿಡಿಯನತ್ತಾರ. ಡೆರಿವೇಟಿವ್ ಅಂತಂದ್ರೆ ಒಂದು ಸಲ ಡಿಫ್ರೆನ್ಷಿಯೇಷನ್. ಡೆರಿವೇಟಿವ್ ಆಫ್ ಅ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕರೆಸ್ಪಾಂಡಿಂಗ್ ಇಂಡಿಪೆಂಡೆಂಟ್ ವೇರಿಯಬಲ್ ಇಸ್. ಡಿಫ್ರೆನ್ಷಿಯೇಷನನ್ನು ಮಾಡೋದೈತಿ, ಬಟ್ ಸ್ಟೇಟ್ಮೆಂಟ್ ನೋಡಿರ್ತಿರೋದು ಎಷ್ಟು ಡಿಫ್ರೆಂಟ್ ಐತಿ ಹೇಳಿ. ಡೆರಿವೇಟಿವ್ ಆಫ್ ಅ ಗಿವನ್ ಫಂಕ್ಷನ್ ಅಂದ್ರೆ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ ಮಾಡೋದೈತಿ ಯಾರ ರೆಸ್ಪೆಕ್ಟ್ದಾಗ? ಕರೆಸ್ಪಾಂಡಿಂಗ್ ಇಂಡಿಪೆಂಡೆಂಟ್ ವೇರಿಯಬಲ್ ರೆಸ್ಪೆಕ್ಟ್ದಾಗ. ಸ್ವಲ್ಪ ಸ್ಟೇಟ್ಮೆಂಟ್ ಅಷ್ಟೇ ಬೇರೆ ಐತಿ, ಬಟ್ ಡಿಫ್ರೆನ್ಷಿಯೇಷನನ್ನು ಹೇಳತ್ತಿದೆ. ಓಕೆ, ಅದ್ರಾಗ ಕ್ವಶನ್ಸ್ ಅದಾವೆ ನಮ್ಮ ಕಡೆ. ಫಸ್ಟ್ ಎ ಟ್ರೈ ಮಾಡ್ರಿ ನೀವು. y ಈಕ್ವಲ್ಸ್ ಟು x² ಪ್ಲಸ್ x ಪ್ಲಸ್ 8. ಓಕೆ, ನೆಕ್ಸ್ಟ್ ಬಿ ನಮ್ಮ ಕಡೆ ಏನೈತಿ? ಸೆಕೆಂಡ್ ಫಂಕ್ಷನ್ s ಈಕ್ವಲ್ಸ್ ಟು 5t³ ಮೈನಸ್ 3t ಟು ದ ಪವರ್ ಆಫ್ 5. ಆಮೇಲೆ ಸಿ ಲಾಸ್ಟ್ ಕ್ವಶನ್ ಇದ್ರಾಗ y ಈಕ್ವಲ್ಸ್ ಟು x ಟು ದ ಪವರ್ ಆಫ್ x ಮೈನಸ್ 1 ಮಲ್ಟಿಪ್ಲೈಡ್ ಬೈ x² ಪ್ಲಸ್ x ಪ್ಲಸ್ 1. ಓಕೆ, ಸ್ಟೇಟ್ಮೆಂಟನ್ನು ನೋಡ್ರಿ ಕ್ವಶನ್ದಾಗ. ಡೆರಿವೇಟಿವ್ ಆಫ್ ಅ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕರೆಸ್ಪಾಂಡಿಂಗ್ ಇಂಡಿಪೆಂಡೆಂಟ್ ವೇರಿಯಬಲ್ ಇಸ್. ಇನ್ನು ಕಡೆ ಏನನ್ನು ನೋಡ್ತಿದ್ದು ನಾವು? ರೇಟ್ ಆಫ್ ಚೇಂಜ್, ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ನೋಡ್ತಿದ್ದು, ಹೌದಲ್ಲ? ಹಾಗಾಗಿ ಸ್ಟೇಟ್ಮೆಂಟ್ ಒಂದು ಸ್ವಲ್ಪ ಬೇರೆ ರೀತಿಯಿಂದನೇ ಕೇಳಿಬಿಟ್ಟಾರೆ. ಒಂದು ಫಂಕ್ಷನ್ ಐತಿ y ಅನ್ನೋದು, ಅದೇನು ಮಾಡೈತಿ? ಇಂಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಡಿಪೆಂಡ್ ಆಗೈತಿ. ನಾನು ಇಂಡಿಪೆಂಡೆಂಟ್ ವೇರಿಯಬಲ್ ಅಂತಂದ್ರೆ ಏನ, ಡಿಪೆಂಡೆಂಟ್ ವೇರಿಯಬಲ್ ಅಂತಂದ್ರೆ ಏನ ಹೇಳೀನಿ ನಾನು. ಇಲ್ಲಿ y ಮತ್ತು x ಏನ ವೇರಿಯಬಲ್ಸ್, ಅದ್ರಾಗೂ y ಡಿಪೆಂಡೆಂಟ್ ವೇರಿಯಬಲ್ ಆಗ್ತೈತೆ. ಯಾಕಂತಂದರೆ y ಇಲ್ಲಿ x ಮೇಲೆ ಡಿಪೆಂಡ್ ಆಗೈತೆ. ಎಕ್ಸ್ದು ಡಿಫ್ರೆಂಟ್ ವ್ಯಾಲ್ಯೂಗಳಿಗೆ yದು ಡಿಫ್ರೆಂಟ್ ವ್ಯಾಲ್ಯೂಸ್ ಬರ್ತಾವೆ. ಇಟ್ ಮೀನ್ಸ್ y ಇಲ್ಲಿ ಡಿಪೆಂಡೆಂಟ್ ವೇರಿಯಬಲ್, x ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್. ಹಂಗೆ ಇಲ್ಲಿ ನೋಡ್ರಿ, ಎಸ್ ಇಲ್ಲಿ ಡಿಪೆಂಡೆಂಟ್ ವೇರಿಯಬಲ್, ಟಿ ಮೇಲೆ ಡಿಪೆಂಡ್ ಆಗೈತೆ. ಎಸ್ ಅನ್ನೋದೊಂದು ಫಂಕ್ಷನ್ ಐತಿ. ಓಕೆ, ಎಸ್ ಅನ್ನೋದೊಂದು ವೇರಿಯಬಲ್ ಕೂಡ ಇದೆ. ಎಸ್ ಏನು ಮಾಡಾಯ್ತು ಅಂದ್ರೆ ಟಿ ಮೇಲೆ ಡಿಪೆಂಡ್ ಆಗೈತೆ. ಟಿದು ಡಿಫ್ರೆಂಟ್ ವ್ಯಾಲ್ಯೂಗಳಿಗೆ ಎಸ್ದು ಡಿಫ್ರೆಂಟ್ ವ್ಯಾಲ್ಯೂಸ್ ಬರ್ತಾವೆ. ಹಂಗೆ ಇಲ್ಲಿ y ಮತ್ತು x ಕೂಡ ಏನೋ ವೇರಿಯಬಲ್ಸ್. ಸೊ ಇವ್ರು ಏನು ಹೇಳ್ತಾರೋ, ನಾವು ಒಂದೊಂದು ಫಂಕ್ಷನನ್ನು ಕೊಟ್ಟಿವಿ. ಇಲ್ಲಿ ಆ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗೈತಿ ಇಂಡಿಪೆಂಡೆಂಟ್ ವೇರಿಯಬಲ್ದ ರೆಸ್ಪೆಕ್ಟ್ದಾಗ. ಅಂದರೆ ಇಲ್ಲಿ yದು ಡಿಫ್ರೆನ್ಷಿಯೇಷನ್ ಮಾಡಬೇಕು ಎಕ್ಸ್ದ ರೆಸ್ಪೆಕ್ಟ್ದಾಗ, ಇಲ್ಲಿ ಎಸ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕು ಟಿದ ರೆಸ್ಪೆಕ್ಟ್ದಾಗ, ಇಲ್ಲಿ yದು ಡಿಫ್ರೆನ್ಷಿಯೇಷನ್ ಮಾಡಬೇಕು ಎಕ್ಸ್ದ ರೆಸ್ಪೆಕ್ಟ್ದಾಗ. ಸಿಂಪಲ್ ಡಿಫ್ರೆನ್ಷಿಯೇಷನನ್ನು ಹೇಳತ್ತಾರೆ ಇವ್ರು. ಆ್ಯಕ್ಚುಲಿ ಡಿಫ್ರೆನ್ಷಿಯೇಷನ್ನ ಮಾಡ್ಬೇಕು ನಾವು. ಸೊ ಇಲ್ಲಿ ನಾನು dy/dx ಮಾಡ್ಬೇಕು. ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x, dy/dx. ಸೊ x² ಡಿಫ್ರೆನ್ಷಿಯೇಷನ್ ಆಗ್ತೈತಿ 2x, ಎಕ್ಸ್ದ ಡಿಫ್ರೆನ್ಷಿಯೇಷನ್ ಪ್ಲಸ್ 1 ಪ್ಲಸ್ 8ದ ಡಿಫ್ರೆನ್ಷಿಯೇಷನ್ 0. ನಾನು ಡೈರೆಕ್ಟಾಗಿ ಮಾಡ್ಕೊತ ಹೋಗ್ಬಿಡ್ತೀನಿ. ನಾನು x² 2 ಮುಂದೆ ಬತ್ತು, ಪವರ್ದಾಗ 1 ಮೈನಸ್ ಆಯ್ತು 2x. ಎಕ್ಸ್ದ ಡಿಫ್ರೆನ್ಷಿಯೇಷನ್ ಯಾವಾಗತ್ತು 1 ಆಗ್ತೈತೆ. ಎಕ್ಸ್ದು ಯಾವಾಗ ಡಿಫ್ರೆನ್ಷಿಯೇಷನ್ ಮಾಡೋಕೆ ಹೋಗ್ತಿರಲಿಲ್ಲ ನೀವು, ಅವಾಗ ಅದರದ್ದು ಆನ್ಸರ್ 1 ಬರ್ತೈತೆ. ಈಸಿಲಿ ನೆನ್ಪಿಟ್ಕೊಂಡ್ಬಿಡ್ರಿ ನೀವು. ಸೊ ಇದಂತರೂ ಇಷ್ಟಾಯಿತು. ನೆಕ್ಸ್ಟ್ ನನಗೇನು ಬೇಕಾಗಿತ್ತಿನ ಡಿಫ್ರೆನ್ಷಿಯೇಷನ್ ಆಫ್ s ವಿತ್ ರೆಸ್ಪೆಕ್ಟ್ ಟು t, ds/dt ಅಂತ ಹೇಳಿ ಕರಿಬೋದು. ಇದಕ್ಕೆ ನಾವು ಏನಾಗ್ತೈತೆ ನೋಡ್ರಿ, ಕಾನ್ಸ್ಟೆಂಟ್ ಐತಿ, ಕಾನ್ಸ್ಟೆಂಟ್ ಅಂತೂ ಹಂಗೆ ಉಳಿತೈತಿ. ಪವರ್ ಮುಂದೆ ಬರ್ತೈತಿ, ಆ ಪವರ್ದಾಗ 1 ಮೈನಸ್ ಮಾಡ್ಬೇಕು. ಇದೇ ಹೇಳ್ತೈತೆ ಡಿಫ್ರೆನ್ಷಿಯೇಷನ್. ಏನು ಹೇಳ್ತೈತಿ? t ಟು ದ ಪವರ್ ಆಫ್ 3 ಐತಿ, 3 ಮುಂದೆ ಬರ್ತೈತಿ, 3ದಾಗ 1 ಮೈನಸ್. ಯಾಕಂತಂದ್ರೆ ds/dt ಮಾಡತ್ತೀರಿ, ಈಸಿಲಿ ತಿಳ್ಕೊರಿ ಇದನ್ನ. ನೆಕ್ಸ್ಟ್ ಇನ್ನು -3 ಪವರ್ದಾಗ 5 ಐತಿ, ಇದು ಕಾನ್ಸ್ಟೆಂಟ್ ಅದ್ರ ಮಲ್ಟಿಪ್ಲೈ ಐತಿಲ್ಲ, ಕಾನ್ಸ್ಟೆಂಟನ್ನು ಬಿಡ್ರಿ, ಪವರನ್ನು ಮುಂದೆ ತೊಗೊಂಬರ್ರಿ. ಆಮೇಲೆ ಪವರ್ದಾಗ 1 ಮೈನಸ್ ಮಾಡಿರಿ. ಈಸಿಲಿ ತಿಳ್ಕೊಬೋದು ನಾವು. ನೋಡ್ರಿ ಇಲ್ಲಿ ನೆಕ್ಸ್ಟ್ 5 3 15 t ಟು ದ ಪವರ್ ಆಫ್
2 ಆಗ್ತೈತೆ. 3 ಮೈನಸ್ 1 2 ಆಗ್ತೈತೆ. ನೆಕ್ಸ್ಟ 3 5 15 t⁴. ಸೊ ಇದಂತರೂ ಮುಗೀತು ds/dt. ಓಕೆ, ಅಲ್ಲಿ ಲಾಸ್ಟ್ ಫಂಕ್ಷನ್ ಕೊಟ್ಟಾರ, ನಾನು ಇಲ್ಲೇ ಅದನ್ನು ಸಾಲ್ವ್ ಮಾಡ್ತೀನಿ, ಮತ್ತು ಈ ಕಡೆ ಜಾಗ ಸಾಲಂಗಿಲ್ಲ. ಸೊ ನಮ್ಮ ಕಡೆ ಸಿ ಕ್ವಶನ್ ಏನೈತಿ, y = x + 1 ಅಲ್ಲ, x - 1. ನೆಕ್ಸ್ಟ್ x² + x + 1, x² + x + 1. ಓಕೆ, ಫಸ್ಟ್ ಏನು ಮಾಡ್ಕೊರಿ, ನೆಕ್ಸ್ಟ್ ಬರೋ ಕ್ಲಾಸ್ದಾಗ ನಾನು ಪ್ರಾಡಕ್ಟ್ ರೂಲ ಮತ್ತು ಕೋಶಂಟ್ ರೂಲ ಇನ್ನೂ 2 ರೂಲ್ಸ್ ಅದಾವೆ, ಅದ್ರನ್ನ ಹೇಳೋದೈತಿ ಡಿಫ್ರೆನ್ಷಿಯೇಷನ್ದಾಗ. ಅವಾಗ ಪ್ರಾಡಕ್ಟ್ ರೂಲ್ದೇನೋ ಇದನ್ನು ನಾವು ಸಾಲ್ವ್ ಮಾಡ್ಬೋದು, ಬಟ್ ಈಗ ಈಸಿಲಿ ಸಾಲ್ವ್ ಆಗ್ತೈತೆ ಇದು. ಯಾಕೆ ಹೇಳ್ರಿ, ಫಸ್ಟ್ ಏನು ಮಾಡ್ಕೊರಿ, ಈ ಒಂದು ಬ್ರಕೆಟ ಮತ್ತು ಈ ಒಂದು ಬ್ರಕೆಟನ್ನು ಎರಡು ಥರನೂ ಮಲ್ಟಿಪ್ಲೈ ಮಾಡ್ಕೊರಿ. ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಇದೇನು ಸ್ಪ್ಲಿಟ್ ಆಗಿಬಿಡ್ತೈತಿ ಎಲ್ಲಕ್ಕೆಲ್ಲ. ಸೊ ಓಪನ್ ಆಗ್ತೈತಿ. ಫಸ್ಟ್ ಏನು ಮಾಡಿರಿ, ಎಕ್ಸನ್ನು ಇವೆಲ್ಲ ಟರ್ಮ್ಸ್ಗಳಿಗೆ ಮಲ್ಟಿಪ್ಲೈ ಮಾಡಿರಿ. ಇದಕ್ಕೆ ಎಕ್ಸನ್ನು ಮಲ್ಟಿಪ್ಲೈ ಮಾಡಿರಿ. ಫಸ್ಟ್ x × x² ವಿಚ್ ಇಸ್ x³, x × +x ವಿಚ್ ಇಸ್ x², x × +1 + x, ಮೈನಸ್ × x² -x². ಇನ್ನು -1 ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡೋದು. -1 × x² -x², -1 × +x -x, -1 × +1 ವಿಚ್ ಇಸ್ -1. ಇದು ನಮಗೆ y ಬತ್ತು. ಇಲ್ಲಿ ನೋಡ್ಬೋದು ನೀವು, +x² ಮತ್ತು -x² ಹೋಯಿತು, +x -x ಹೋಯಿತು. ಉಳಿತೇನು ನಮ್ಮದ y = x³ - 1. ನನಗೆ ಈಗ dy/dx ತಗನಿ ಅಂತಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂತ ಹೇಳಿ ರೀಡ್ ಮಾಡ್ತೀವಿ. ಇದನ್ನು dy/dx ತೆಗೆದ್ರಿ ಅಂತಂದ್ರೆ 3 ಮುಂದೆ ಬರ್ತೈತಿ, ಪವರ್ದಾಗ ಒಂದು ಮೈನಸ್ ಆಗ್ತೈತಿ. ಸೊ -1 ಡಿಫ್ರೆನ್ಷಿಯೇಷನ್ ಅದಂತರೂ 0 ಆಯಿತು. ಸೊ ಉಳಿತೇನೆ 3 - 1 which is 2. ತೆಗಿಬೋದಿಲ್ಲ ಇದು ಈಸಿಲಿ ಸೊಲ್ಯೂಷನ್. ನಾವು ಇನ್ನೊಂದು ಲಾಸ್ಟ್ ಕ್ವಶನ್ ಇತ್ತು ಇದ್ರಾಗ, ABC ಮುಗಿದು ಅಲ್ಲ. ಹಾಂ, ನೆಕ್ಸ್ಟ್ ಡಿ. ಇದ್ರಾಗ ಡಿ ಬಂದಿತ್ತು. ಡಿ ಏನಿತ್ತು ಅಂದ್ರೆ ನಮ್ಮದು y = 5 sin x ಇತ್ತು ನಮ್ಮದು. y = 5 sin x. ಈಗ dy/dx, yದ ಡಿಫ್ರೆನ್ಷಿಯೇಷನ್ ಮಾಡತ್ತೀರಿ ಎಕ್ಸ್ದ ರೆಸ್ಪೆಕ್ಟ್ದಾಗ, dy/dx ಬೇಕಾಯ್ತು ನಮಗೆ. ಕಾನ್ಸ್ಟೆಂಟ್ ಅಂದರು sin x ಅನ್ನೋದು ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನಿಗೆ ಒಂದು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗೈತಿ. ಇಲ್ಲಿ ಮಲ್ಟಿಪ್ಲೈ ಅದು ಕಾನ್ಸ್ಟೆಂಟ್ ಏನೈತಿ ಅದನ್ನು ಬಿಟ್ಟು ಬಿಡ್ರಿ ಹಂಗೆ. ಆಮೇಲೆ sin x ಅದು ಡಿಫ್ರೆನ್ಷಿಯೇಷನ್ ಮಾಡಿರಿ ವಿಚ್ ಇಸ್ cos x. ಯಾವಾಗ ಒಂದು ಫಂಕ್ಷನಿಗೆ ಒಂದು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗಿರ್ತೈತಿ, ಆ ಕಾನ್ಸ್ಟೆಂಟನ್ನು ಹಂಗೆ ಬಿಡುತ್ತೆ ಬರೀ. ಆಮೇಲೆ ಆ ಫಂಕ್ಷನ್ದು ಅಷ್ಟೇ ಏನು ಮಾಡುತ್ತೆ ಬರೀ ಡಿಫ್ರೆನ್ಷಿಯೇಷನ್ ಮಾಡುತ್ತೆ ಬರೀ. ಇಲ್ಲಿ ಫೈನ್ ಹಂಗೆ ಬಿಟ್ಟು sin x ಅಷ್ಟೇ ಡಿಫ್ರೆನ್ಷಿಯೇಷನ್ ಮಾಡ್ಬೇಕು ಇಲ್ಲಿ. ಓಕೆ, ಇದ್ರಾಗ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ನೋಡೋಣ ನಾವು. ಫಸ್ಟ್ ಡೆರಿವೇಟಿವ್ ಆ್ಯಂಡ್ ಸೆಕೆಂಡ್ ಡೆರಿವೇಟಿವ್ ಆಫ್ ಅ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕರೆಸ್ಪಾಂಡಿಂಗ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಓಕೆ, ಸೇಮ್ ಟು ಸೇಮ್ ಕ್ವಶನ್ ಐತಿ, ಬಟ್ ಈ ಸಲ ಏನು ಮಾಡಬೇಕು, ಫಸ್ಟ್ ಮತ್ತು ಸೆಕೆಂಡ್ ಡೆರಿವೇಟಿವ್ ಒಂದು ಸಲ ಡಿಫ್ರೆನ್ಷಿಯೇಷನ್ ಮಾಡ್ಬೇಕು, ಮತ್ತು ಇನ್ನೊಂದು ಸಲ ಕೂಡ ನಾವೇನು ಮಾಡಬೇಕಾಗ್ತೈತಿ, ಡಿಫ್ರೆನ್ಷಿಯೇಷನ್ ಮಾಡಬೇಕಾಗ್ತೈತಿ ಇಲ್ಲಿ. ಓಕೆ, ನಾನು ಕ್ವಶನ್ ಚೇಂಜ್ ಮಾಡ್ತೀನಿ ಒಂದು ಸ್ವಲ್ಪ. ಅದು ಕ್ವಶನ್ ಏನು ಬೇಕಾದ್ರೆ ಬರೋತಕ್ಕೆ ನಮಗೆ ಡಿಫ್ರೆನ್ಷಿಯೇಷನನ್ನು ಮಾಡಬೇಕಾಗಿತ್ತು ಒಟ್ಟು. ಬಟ್ ನಿಮಗೆ ಗೊತ್ತಿರ್ಬೇಕು ಸ್ಟೇಟ್ಮೆಂಟ್ ಇದು ರೀತಿ ನಮಗೆ ಬರ್ಬೋದು. ಅವ್ರು ಇಂಗ್ಲೀಷನ್ನು ಯಾವ ರೀತಿ ಬೇಕಾದರೂ ಕನ್ವರ್ಟ್ ಮಾಡ್ಬೋದು, ಬಟ್ ನಮಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಒಂದು ಮೈಂಡ್ ಇರಬೇಕಷ್ಟೆ, ಮೆದುಳು. ಓಕೆ, ಸ್ವಲ್ಪ ಕ್ವಶನ್ ಚೇಂಜ್ ಆಗ್ತದೆ ಇಲ್ಲಿ. ನನ್ನ ಫಸ್ಟ್ ಡೆರಿವೇಟಿವ್ ಆ್ಯಂಡ್ ಸೆಕೆಂಡ್ ಡೆರಿವೇಟಿವ್. ಫಸ್ಟ್ ಡೆರಿವೇಟಿವ್ ಆ್ಯಂಡ್ ಸೆಕೆಂಡ್ ಡೆರಿವೇಟಿವ್ of a given function of a given function functions with respect to
ಕರಸ್ಪಾಂಡಿಂಗ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಇಸ್. ಸೇಮ್ ಕ್ವಶನ್, ಒಂದು ಫಂಕ್ಷನನ್ನು ಕೊಟ್ಟಿರ್ತಾರೋ ಆ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗೈತಿ ಇಂಡಿಪೆಂಡೆಂಟ್ ವೇರಿಯೇಬಲ್ದು ರೆಸ್ಪೆಕ್ಟ್ ಆದಾಗ. ಇನ್ ಕಡೆ ನಮ್ದು ಎಕ್ಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಇರ್ತಿತ್ತು, ಅದಕ್ಕಾಗಿ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಿದ್ರು ಅವರು. ಈಗ ಏನನ್ನತ್ತಾರೋ ಕರಸ್ಪಾಂಡಿಂಗ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತಂದ್ರೆ ಅದ ಎಕ್ಸ್. ಓಕೆ, ಅದ ಎಕ್ಸ್ ಆಗಿರ್ಬೋದು. ಇನ್ನು ಇಕ್ವೇಷನ್ದಾಗ ಯಾವ್ದು ಕ್ವಶನ್ದಾಗ ಇರ್ತೈತಲ್ಲ ಅದನ್ನು ತಿಳ್ಕೊಳ್ಳೋದು ನಾವು. ಇಲ್ಲಿ ಏನು ಮಾಡಬೇಕಾಗ್ತೈತೆ ಅಂದ್ರೆ ಫಂಕ್ಷನನ್ನು 2 ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕಾಗ್ತೈತೆ. ಅವ್ರು ಹೇಳ್ಯಾರ ಇಲ್ಲಿ ಫಸ್ಟ್ ಡೆರಿವೇಟಿವ್ ಆ್ಯಂಡ್ ಸೆಕೆಂಡ್ ಡೆರಿವೇಟಿವ್. ಓಕೆ, ನಮಗೆ ಫಸ್ಟ್ ಏನು ಕೊಟ್ಟಾರಂದ್ರೆ ಕ್ವಶನ್ನ y = 6x² - 10x - 5x⁻² ಈ ಒಂದು ಫಂಕ್ಷನಿಗೆ ನಾವು 2 ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು ಇದ್ರದ್ದು. ನೆಕ್ಸ್ಟ್ ಕ್ವಶನ್ ಇದ್ರಾಗ r = 12/θ - 4/t³ + 1/t⁴. ಇಲ್ಲಿ ನೋಡ್ಬೋದು ನೀವು y ಡಿಪೆಂಡೆಂಟ್ ವೇರಿಯೇಬಲ್, ಎಕ್ಸ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಅವ್ರೇನು ಹೇಳ್ತಾರೋ ಕರಸ್ಪಾಂಡಿಂಗ್ ಇಂಡಿಪೆಂಡೆಂಟ್ ವೇರಿಯೇಬಲ್ ರೆಸ್ಪೆಕ್ಟ್ದಾಗ ಏನು ಮಾಡಬೇಕು, ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇಟ್ ಮೀನ್ಸ್ dy/dx ಅನ್ನು ಹೇಳತ್ತಾರೆ. ಬಟ್ ಇಲ್ಲಿ ಚೇಂಜ್ ಆಗ್ತೈತೆ. ಇಲ್ಲಿ ಥೀಟಾ ಇಂಡಿಪೆಂಡೆಂಟ್ ವೇರಿಯೇಬಲ್ ಐತೆ, ಥೀಟಾದ ರೆಸ್ಪೆಕ್ಟ್ದಾಗ ನಾವು ಡಿಫ್ರೆನ್ಷಿಯೇಷನನ್ನು ಮಾಡಬೇಕು. ವಾಯ್ದು ಡಿಫ್ರೆನ್ಷಿಯೇಷನನ್ನು ಮಾಡಬೇಕು, dy/dx ಮಾಡಬೇಕಾಗಿತ್ತು. ಆ್ಯಕ್ಚುಲಿ ನೋಡ್ರಿ 6x² ಡಿಫ್ರೆನ್ಷಿಯೇಷನ್, 6 ಅನ್ನೋದು ಮಲ್ಟಿಪ್ಲೈ ಆಗುತ್ತೆ, 6 ಅನ್ನೋದು ಒಂದು ಕಾನ್ಸ್ಟೆಂಟ್ ಐತಿ, ಅದನ್ನು ಹಂಗೆ ಬಿಡ್ರಿ. x² ಡಿಫ್ರೆನ್ಷಿಯೇಷನ್ ಪವರ್ ಮುಂದೆ ಬರ್ತೈತಿ, ಪವರ್ದಾಗ ಒಂದು ಮೈನಸ್ ಆಗ್ತೈತಿ. 2 - 1 1. ಓಕೆ, -10 ಹಂಗೆ ಬಿಡ್ರಿ, ಇದ್ರ ಪವರ್ ಮುಂದೆ ಬರ್ತೈತಿ, ಅದಂತರೂ 1 ಇದಕ್ಕೆ 10ಗೆ ಮಲ್ಟಿಪ್ಲೈ ಆಗಿ ಹಂಗೆ ಉಳಿತು, ಪವರ್ದಾಗ 1 - 1 10x ಡಿಫ್ರೆನ್ಷಿಯೇಷನ್ 10 ಬರ್ತದೆ. ಓಕೆ, x⁻1 - 1 0 ಆಗಿಬಿಡ್ತದೆ. ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಿತ್ತಿಲ್ಲ ನಿಮ್ಗೆ, ಆಯ್ತು ಮುಗೀತು. ನೆಕ್ಸ್ಟ್ ಈಚೆ ಕಡೆ ಓಕೆ -5 ಮೈನಸ್ ಪವರ್ದಾಗ -2 ಐತಿ, ಅದು -2 ಇಲ್ಲಿ ಮಲ್ಟಿಪ್ಲೈ ಆಗ್ತೈತಿ, ಮುಂದೆ ಬರ್ತೈತಿ ಪವರ್ದಾಗ ಏನಾಗುತ್ತೆ -1 ಆಗ್ತೈತಿ ಮತ್ತು. ಓಕೆ ಸರಿ, ಇಲ್ಲಿರಿ ನೀವು ಹಂಗೆ ಮಾಡಲಿಲ್ಲರಿ ಮತ್ತು ಲಾಸ್ಟಿಗೆ ಇಲ್ಲಿ ಮಾಡ್ತೀರಿ, ಅಲ್ಲಿ -2 ಐತಿ, ಅಲ್ಲಿ ಆನ್ಸರ್ಸ್ ಬೇರೆ ಬೇರೆ ಬರ್ತಾವೆ, ಅದ್ರ ಸಂಬಂಧ ಮಾಡ್ಬೇಕು. ಗೊತ್ತಾಗ್ತೈತಿ ನೀವು ಹೆಂಗೆ ಸಾಲ್ವ್ ಮಾಡ್ಕೋತ ಹೋಗ್ತಿರಲೇ ನಿಮಗೆ ಗೊತ್ತಾಗ್ತೈತಿ ಯಾವ ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡಬೇಕು, ಯಾವ ಸ್ಟೆಪ್ಪಿಗೆ ಭಾಳ ಮಹತ್ವ ಕೊಡಬೇಕು ಅನ್ನೋದು ನಿಮಗೆ ಬರ್ತಾ ಗೊತ್ತಾಗ್ತೈತೆ ಅದು. ಓಕೆ, ಇಲ್ಲಿ ನೋಡಿರಿ 6 × 12x, ನೆಕ್ಸ್ಟ್ -10, 5 × 10 -× -+10x⁻³ ಓಕೆ, ದಿಸ್ ಇಸ್ ದ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ನೆಕ್ಸ್ಟ್ ಹಿಯರ್ ಯು ಕ್ಯಾನ್ ಸಿ ದ ಕ್ವಶನ್. ನಮಗೇನು ಮಾಡಬೇಕಾಗಿತ್ತು ಇಲ್ಲಿ dr/dt ತೆಗಿಬೇಕಾಗೈತಿ. ಯಾಕೆ ಹೇಳ್ರಿ, ಟೀಟಾ ಅನ್ನೋದೇನಿಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್, ಟೀಟಾ ಚೇಂಜ್ ಆದಂಗೆ ಆರ್ದ ವ್ಯಾಲ್ಯೂ ಚೇಂಜ್ ಆಗ್ತದೆ ಇಲ್ಲಿ. ಸೊ ಆರ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿತ್ತು ಟೀಟಾದ ರೆಸ್ಪೆಕ್ಟ್ದಾಗ. ಈ ರೀತಿ ತಿಳ್ಕೊರಿ, ಆರ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿತ್ತು ಟೀಟಾದ ರೆಸ್ಪೆಕ್ಟ್ದಾಗ. ಯಾವ ಒಂದು ಕ್ವಾಂಟಿಟಿದ ರೆಸ್ಪೆಕ್ಟ್ದಾಗ ನಾವು ಡಿಫ್ರೆನ್ಷಿಯೇಷನನ್ನು ಮಾಡ್ತಿರ್ತೀವಲ್ಲ ಅದ್ರ ಚೇಂಜಸನ್ನು ಡಿನಾಮಿನೇಟರ್ದಾಗ ಇಡ್ತೀವಿ. ಇದನ್ನು ನಾನು ಭಾಳ ಸಲ ಹೇಳೇನಿ ಈ ಕ್ಲಾಸ್ದಾಗ. ಸೊ dr/dt ಬೇಕಾಗಿತ್ತು ನನಗೆ, dr/dθ ಬೇಕಾಗೈತಿ. ಹೆಂಗೆ ಮಾಡ್ತೀರಿ, ಫಸ್ಟ್ ನಮಗೆ ಅರ್ಥ ಆಗುವಂಥ ರೀತಿದಾಗ ಬರ್ಕೊಳ್ಳೋ ಇದನ್ನು ನಾನು ನೋಡೇ ಇರ್ಕಿಲ್ಲ. ಅಲ್ಲಿ ಟೀಟಾ ಇಲ್ಲಿ ಡಿನಾಮಿನೇಟರ್ದಾಗ ಅದಾವ, ಅದ್ರನ್ನೆಲ್ಲ ಏನು ಮಾಡಿರಿ ಫಸ್ಟ್ ನ್ಯೂಮಿನೇಟರ್ದಾಗ ತೊಗೊಂಡ್ಬರ್ರಿ. r = 12 × θ - 1 - 4 × θ⁻³ ಪ್ಲಸ್ 1 ಇಂಟು ಆ್ಯಕ್ಚುಲಿ ಅದು θ⁻⁻4 ಆಗ್ತೈತಿ, ಹೌದಿಲ್ಲ. ನೆಕ್ಸ್ಟ್ ನೋಡೋಣ, ಇಲ್ಲಿ ನನಗೇನು ಬೇಕಾಗೈತಿ ಡಿಫ್ರೆನ್ಷಿಯೇಷನ್ ಆಫ್ r ವಿತ್ ರೆಸ್ಪೆಕ್ಟ್ ಟು ಥೀಟಾ. ಓಕೆ, dr/dt ಫಿಸಿಕ್ಸ್ದಾಗ ಪ್ರತಿ ಚಾಪ್ಟರ್ದಾಗ ಡಿಫ್ರೆನ್ಷಿಯೇಷನ್ ಬಂದೇ ಬರ್ತೈತೆ, ಗ್ಯಾರಂಟಿ ತೊಗೊರಿ ನನ್ನ ಕಡೆಯಿಂದ ಇದು. ಓಕೆ, ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗೈತಿ ಟೀಟಾಗಿ, ಇಲ್ಲಿ ಕಾನ್ಸ್ಟೆಂಟನ್ನು ಹಂಗೆ ಬಿಡ್ರಿ. θ⁻1 ಐತಿ, -1 ಮುಂದೆ ಬರ್ತೈತಿ, -1ದಾಗ ಮತ್ತೊಂದು -1 ಆಗ್ತೈತಿ, -1ದಾಗ ಮತ್ತೊಂದು -1 ಮುಂದೆ ಬತ್ತು, ಪವರ್ ಮುಂದೆ ಬತ್ತು, ಪವರ್ದಾಗ ಒಂದು -1 ಆಯ್ತು ಮತ್ತೊಂದು. ಓಕೆ, ಇಲ್ಲಿ -3 -4 ಅಂತೂ ಹಂಗೆ ಬಿಡ್ರಿ, ಇದನ್ನು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗೈತಿ ಟೀಟಾಗ. ಸೊ ಪವರ್ ಮುಂದೆ ಬರ್ತೈತಿ, -3 ಅನ್ನೋದು ಏನಾಯ್ತು ಮುಂದೆ ಬತ್ತು, ಪವರ್ದಾಗ ಮತ್ತೊಂದು -1 ಆಗ್ತೈತಿ, ಇಲ್ಲಿ -4 ಮುಂದೆ ಬರ್ತೈತಿ. ಇದನ್ನು ಒಂದೇ ಸಲ ಡಿಫ್ರೆನ್ಷಿಯೇಷನ್ ಮಾಡಿದ್ವಲ್ಲ ನಾವು, ಇನ್ನೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡ್ಬೇಕಿಲ್ಲಿ. ಅವ್ರು ಫಸ್ಟ್ ಡೆರಿವೇಟಿವ್ ಕೇಳ್ಯಾರ, ನಾವು ಫಸ್ಟ್ ಡೆರಿವೇಟಿವ್ ತೆಗೆದೆವು, ಸೆಕೆಂಡ್ ಡೆರಿವೇಟಿವ್ನು ಕೇಳ್ಯಾರ ಅವ್ರು. ಮತ್ತು ಕಾಂಪ್ಲಿಕೇಟೆಡ್ ಕ್ವಶನ್. ಪವರ್ ಮುಂದೆ ಬರ್ತೈತಿ -4, ಆಮೇಲೆ ಟೀಟಾದ ಪವರ್ದಾಗ ಮತ್ತೊಂದು -1 ಆಗ್ತೈತಿ. ಓಕೆ, ಏನಾಯ್ತದ
-12 t to the power -2 -4 into -3 -12 ಸಾರಿ +12 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ 4 3 12 ಹಾಂ ಭಾಳ ಲಕ್ಷ ಕೊಡ್ಬೇಕು 12 ಆಮೇಲೆ ಟೀಟಾ ಟು ದ ಪವರ್ ಆಫ್ -4 ಆಮೇಲೆ -4 ಟೀಟಾ ಟು ದ ಪವರ್ ಆಫ್ -5 ಓಕೆ ದಿಸ್ ಇಸ್ ನೌ ಯು ಕ್ಯಾನ್ ಸಿ dr/dt ಡಿ ಟೀಟಾ ಓಕೆ ಇನ್ನೊಂದ್ಸಲ ಡಿಫ್ರೆನ್ಷಿಯೇಷನ್ ಮಾಡ್ಬೇಕಾದ್ರೆ ನಾವು ಆ್ಯಕ್ಚುಲಿ ಓಕೆ ಮಾಡೋಣ ನನಗೆ dr/dt ಟೀಟಾ ಬತ್ತು ಹೌದಿಲ್ಲ ಇದನ್ನು ಇನ್ನೊಂದ್ಸಲ ಡಿಫ್ರೆನ್ಷಿಯೇಷನ್ ಮಾಡ್ಬೇಕು ನಾವು ಡಬಲ್ ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ ಸೆಕೆಂಡ್ ಡೆರಿವೇಟಿವ್ ಕೂಡ ಕರಿತೀವಿ ಇದು ಫಸ್ಟ್ ಡೆರಿವೇಟಿವ್ ನಮ್ಮದು ಅವ್ರು ಕೇಳಿದ ಪ್ರಕಾರ ಫಸ್ಟ್ ಡೆರಿವೇಟಿವ್ ಅಂತೂ ಬತ್ತು ಇನ್ನು ಸೆಕೆಂಡ್ ಡೆರಿವೇಟಿವ್ d²r/d ಟೀಟಾದ ಸ್ಕ್ವೇರ್ ಸೆಕೆಂಡ್ ಡೆರಿವೇಟಿವ್ ಇದು ಓಕೆ ಇದನ್ನು ರಿಪ್ರೆಸೆಂಟ ಈ ರೀತಿ ಮಾಡ್ತಾರೆ ಇದು dr/dt ಟು dr/d ಟೀಟಾ ಇತ್ತು ಇದಕ್ಕೆ ಫಸ್ಟ್ ಡೆರಿವೇಟಿವ್ ಅಂತ ಕರಿತಾವೆ ಇದಕ್ಕೆ ಸೆಕೆಂಡ್ ಡೆರಿವೇಟಿವ್ ಅಂತ ಹೇಳಿ ಕರಿತೀವಿ ಓಕೆ ಇಲ್ಲಿ ಕಾನ್ಸ್ಟೆಂಟನ್ನು ಹಂಗೆ ಬಿಡ್ರಿ ಕಾನ್ಸ್ಟೆಂಟಿಗೆ ಏನಾಗ್ತೈತಿ -2 ಪವರ್ ಮುಂದೆ ಬರ್ತೈತಿ ಮಲ್ಟಿಪ್ಲೈ ಆಗ್ತೈತಿ ಪವರ ಆಮೇಲೆ ಪವರ್ದಾಗ ಏನಾಗ್ತೈತಿ ಒಂದು ಮೈನಸ್ ಆಗ್ತೈತಿ ಮತ್ತು -2 -1 ಇಪ್ಪ ಇದು ಭಾಳ ಕಾಂಪ್ಲಿಕೇಟೆಡ್ ಆಯ್ತಲ್ಲ ಕ್ವಶನ ಹಾಂ ಈಸಿಲಿ ಮಾಡ್ಬೋದು +12 ಹಂಗೆ ಬಿಡ್ರಿ 12 ಪವರ್ ಮೈನಸ್ ಮಲ್ಟಿಪ್ಲೈ ಆಗ್ತೈತಿ -4 ಆಮೇಲೆ ಪವರ್ದಾಗ ಏನಾಗ್ತೈತಿ ಒಂದು ಮೈನಸ್ ಆಗ್ತೈತಿ -4 -1 ಅಲ್ಲಿ -5 ಮುಂದೆ ಬರ್ತೈತಿ -4 ಇಂಟು -5 ಆಮೇಲೆ ಟೀಟಾದ ಪವರ್ದಾಗ ಒಂದು ಮೈನಸ್ ಆಗ್ತೈತಿ ಮತ್ತು -6 ಆಗ್ತೈತಿ -5 -6 ನಾನು ಡೈರೆಕ್ಟಾಗಿ ಬರೆದ್ಬಿಟ್ಟೇನೆ ಅದನ್ನು ಸೊ ಇಲ್ಲಿ ಆನ್ಸರನ್ನು ಬರಿತೀನಿ ನೋಡ್ರಿ ನಾನು -12 ಇಂಟು -2 -24 ಟೀಟಾ ಟು ದ ಪವರ್ ಆಫ್ -3 12 ಇಂಟು 4 ಎಷ್ಟಾಗ್ತೈತಿ 48 ಅಲ್ಲ 48 ಟೀಟಾ ಪ್ಲಸ್ ಇಂಟು ಮೈನಸ್ ಆಗ್ತೈತೆ 12 ಇಂಟು 4 48 ಟೀಟಾ ಟು ದ ಪವರ್ ಆಫ್ -5 ಆ್ಯಂಡ್ ನೆಕ್ಸ್ಟ್ 4 5 20 ಪ್ಲಸ್ 20 ಯಾಕಂತಂದ್ರೆ ಮೈನಸ್ ಇಂಟು ಮೈನಸ್ ಆಗ್ತೈತೆ ಅಲ್ಲಿ +20 ಟೀಟಾ ಟು ದ ಪವರ್ ಆಫ್ -6 ಇದೇನಿದೆ ನಮ್ಮ ಸೆಕೆಂಡ್ ಡಿಫ್ರೆನ್ಷಿಯೇಷನ್ ಇದು ವಿಚ್ ಇಸ್ d²r/dt². ಕ್ವೈಟ್ ಕಾಂಪ್ಲಿಕೇಟೆಡ್ ಕ್ವಶನ್ ಬಟ್ ಈಸಿಲಿ ಸಾಲ್ವ್ ಮಾಡ್ಬೋದು ನಾವು ಯಾಕಂತಂದ್ರೆ ನಮಗೆ ಬೇಸಿಕ್ಸ್ ಕ್ಲಿಯರ್ ಅದಾವೆ ಬೇಸಿಕ್ಸ್ ಹಿಡಿದಾಗ ನೀವು ಸಾಲ್ವ್ ಮಾಡ್ತೀರಿ ಇದನ್ನು ಇದು ಫಸ್ಟ್ ಡೆರಿವೇಟಿವ್ ತೆಗೆದಿನ ನಾನು ಸೆಕೆಂಡ್ ಡೆರಿವೇಟಿವ್ ತೆಗಿಬೇಕಾಗ್ತದೆ ಈ ಥರದ್ದು ಇದು ಫಸ್ಟ್ ಡೆರಿವೇಟಿವ್ ಆಯ್ತು ಆ್ಯಂಡ್ ಸೆಕೆಂಡ್ ಡೆರಿವೇಟಿವ್ ವಿಚ್ ಇಸ್ ರಿಪ್ರೆಸೆಂಟೆಡ್ ಬೈ d²y/dx². ಇದು ರಿಪ್ರೆಸೆಂಟೇಷನ್ ಹಿಂಗೆ ಐತಿ ಥರದ್ದು ನೋಡೋಕೆ ಸೆಕೆಂಡ್ ಡೆರಿವೇಟಿವ್ ಓಕೆ 12x ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ 12 ಮಾಡಿ ನೋಡ್ರಿ ನೀವು -10 ಅನ್ನೋದು ಒಂದು ಕಾನ್ಸ್ಟೆಂಟ್ ನಂಬರ್ ಐತಿ ಕಾನ್ಸ್ಟೆಂಟ್ ಅದ ಡಿಫ್ರೆನ್ಷಿಯೇಷನ್ ಏನಾಗ್ತದೆ 0 ಅದಂತರೂ ಹೋಯ್ತು ಆಮೇಲೆ ಇಲ್ಲಿ ಪ್ಲಸ್ ಪವರ್ ಮುಂದೆ ಬರ್ತೈತಿ -3 ಮುಂದೆ ಬರ್ತೈತಿ ಬ್ರ್ಯಾಕೆಟ್ ಹಾಕೋದು ಮರಿಬೇಡ್ರಿ ಆಮೇಲೆ x ಟು ದ ಪವರ್ ಆಫ್ -3ದಾಗ ಮತ್ತೊಂದು -1 ಆಗ್ತೈತಿ ಇಲ್ಲಿ ಸೊ ಏನಾಯಿತು 12 -30 x ಟು ದ ಪವರ್ ಆಫ್ -4 ದಿಸ್ ಇಸ್ ಸೆಕೆಂಡ್ ಡೆರಿವೇಟಿವ್ ಆರ್ ಸೆಕೆಂಡ್ ಡಿಫ್ರೆನ್ಷಿಯೇಷನ್ ಡಬಲ್ ಡಿಫ್ರೆನ್ಷಿಯೇಷನ್ ಅಂತ ಹೇಳಿ ಕರೀತಾರೆ ಇದನ್ನು 12 -30 x ಟು ದ ಪವರ್ ಆಫ್ -4 ಓಕೆ ಆಯ್ತಲ್ಲ ಇನ್ನೊಂದು ಕ್ವಶನ್ ನೋಡೋಣ ಇದ್ರಾಗ ಲಾಸ್ಟ್ ಇನ್ನೂ 2 ಕ್ವಶನ್ ಅದಾವೆ ನಿಮ್ಮನ್ನ ಎಲ್ಲಿ ಬಿಡೋದು ಡಿಫ್ರೆನ್ಷಿಯೇಷನ್ ಹಂಗೆ ಫಿಸಿಕ್ಸ್ದಾಗ ಮತ್ತು ಬರ್ತೈತೆ ಹಂಗೆ ಇದು ವಾಪಸ್ ಓಕೆ ಕ್ಲೀನ್ ಮಾಡೋಣ ನಾವು ಬೋರ್ಡ್ ಫಸ್ಟ್ ಆಫ್ಲೈನ್ ಇತ್ತಂದ್ರೆ ಅವ್ರು ಏನು ಇರ್ತಾರಲ್ಲ ಸ್ಟೂಡೆಂಟ್ಗಳು ಅವ್ರಿಗೇನ ಹಚ್ಚಿಬಿಡೋದು ಇದನ್ನ ಕೆಲಸ ಬೋರ್ಡ್ ಒರೆಸೋದು ಇಲ್ಲಿ ಏನಾಗೈತಿ ಎಲ್ಲಕ್ಕೆಲ್ಲ ನಾವು ಕೆಲಸ ಮಾಡ್ಬೇಕಾಗಿದೆ ಓಕೆ ಇನ್ನೊಂದು ಕ್ವಶನ್ ನೋಡೋಣ ನಾವು ಇನ್ನೂ 2 ಕ್ವಶನ್ಸ ಇದ್ರಾಗ ಸಿ ಒಮೆಗಾ ಕೊಟ್ಟಾರು ಒಮೆಗಾ ಈಕ್ವಲ್ಸ್ ಟು 3z ಟು ದ ಪವರ್ ಆಫ್ 7 -7z³ ನೆಕ್ಸ್ಟ್ ಪ್ಲಸ್ 21z² ಪ್ಲಸ್ 21z² ಇಲ್ಲಿ ಡಿ ಒಳಗೆ ಲಾಸ್ಟ್ ಫೋರ್ತ್ ಕ್ವಶನ್ ಐತದ y ಈಕ್ವಲ್ಸ್ ಟು sin x ಪ್ಲಸ್ cos x sin x ಪ್ಲಸ್ cos x ಅದು ಈಸಿ ಐತಿ sin x ಪ್ಲಸ್ cos x 2 ಸಲ ಡಿಫ್ರೆನ್ಷಿಯೇಷನ್ ಅಷ್ಟೇ ಮಾಡ್ಬೇಕು ನಾವು ಇಲ್ಲಿ ಓಕೆ
ಒಮೆಗಾ ಇದ್ದದ ಝೆಡ್ ಮೇಲೆ ಡಿಪೆಂಡ್ ಆಗತ್ತೆ. ಝೆಡ್ದು ವ್ಯಾಲ್ಯೂ ಚೇಂಜ್ ಆಯ್ತು ಅಂದ್ರೆ ಒಮೆಗಾದು ವ್ಯಾಲ್ಯೂ ಚೇಂಜ್ ಆಗ್ತೈತಿ. ಇಲ್ಲಿ ಝೆಡ್ ಅನ್ನೋದೇನ ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಇಂಡಿಪೆಂಡೆಂಟ್ ವೇರಿಯಬಲ್ದ ರೆಸ್ಪೆಕ್ಟ್ದಾಗ ನಾವು ಡಿಫ್ರೆನ್ಷಿಯೇಷನ್ ಮಾಡ್ಬೇಕು. ಆ್ಯಕ್ಚುಲಿ ಏನು ಕೇಳತ್ತಾರ ಗೊತ್ತಾನ, ಡಿ ಒಮೆಗಾ ಬೈ ಡಿ ಝೆಡ್, ಡಿ ಒಮೆಗಾ ಬೈ ಡಿ ಝೆಡ್ ಕೇಳತ್ತಾರ. ಡಿಫ್ರೆನ್ಷಿಯೇಷನ್ ಆಫ್ ಒಮೆಗಾ ವಿತ್ ರೆಸ್ಪೆಕ್ಟ್ ಟು ಝೆಡ್. ಓಕೆ, 3 ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗೈತಿ, ಅದನ್ನು ಹಂಗೆ ಬಿಡ್ರಿ. ಪವರ್ ಮುಂದೆ ಬರ್ತೈತಿ 7, ಪವರ್ದಾಗ ಒಂದು ಮೈನಸ್ ಆಗ್ತೈತಿ ವಿಚ್ ಇಸ್ 7 - 1 6 ಡೈರೆಕ್ಟಾಗಿ ಬರೆಯತ್ತ ನಾನು. ಓಕೆ, -7 ಪವರ್ ಮುಂದೆ ಬರ್ತೈತಿ 3, ಪವರ್ದಾಗ ಒಂದು ಮೈನಸ್ ಆಗ್ತೈತಿ 2 ಆಯ್ತದ. ಆಮೇಲೆ +21 ಇಂಟು ಪವರ್ ಮುಂದೆ ಬರ್ತೈತಿ 2, ಪವರ್ದಾಗ ಒಂದು ಮೈನಸ್ ಆಗ್ತೈತಿ 1 ಆಯ್ತದ. 2 - 1 1 ಆಗ್ತೈತಿ. ಓಕೆ, ಸೊ ಏನಾಯ್ತದ 7 3 21 ಝೆಡ್ ಟು ದ ಪವರ್ ಆಫ್ 6, 7 3 ಮತ್ತು 21. ಓಕೆ, ನಾನು ಹಿಂಗ್ಯಾಕೆ ಬತ್ತಂಗಿಲ್ಲ, ನಾನು 2 ಬರೀತೀನಿ. 7 3 21 ಝೆಡ್ ಸ್ಕ್ವೇರ್ ಪ್ಲಸ್ 42 ಝೆಡ್. ಓಕೆ, ಇದೇನು ಬತ್ತು ನಮ್ಮದು ಫಸ್ಟ್ ಡೆರಿವೇಟಿವ್. ಇದಕ್ಕೆ ಒಂದ್ಸಲ ಡಿಫ್ರೆನ್ಷಿಯೇಷನ್ ಅಂತ ಹೇಳಿ ಕರಿತೀವಿ ನಾವು. ಒಂದ್ಸಲ ಡಿಫ್ರೆನ್ಷಿಯೇಷನ್ ಮಾಡೋದು ಫಸ್ಟ್ ಡೆರಿವೇಟಿವ್. ಇದು ಫಸ್ಟ್ ಡೆರಿವೇಟಿವ್ ಆನ್ಸರ್. ಇನ್ನು ಮತ್ತೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು, ಡಬಲ್ ಡಿಫ್ರೆನ್ಷಿಯೇಷನ್. ಇದನ್ನ ನಾವೇನು ಮಾಡೋದು, ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡೋದು. ಅದಕ್ಕೆ ನಾವು ಡಿ ಸ್ಕ್ವೇರ್ ಒಮೆಗಾ ಬೈ ಡಿ ಝೆಡ್ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ರೀಪ್ರೆಸೆಂಟೇಷನ್ ಅಷ್ಟೇ. ಓಕೆ, ಏನಾಗ್ತೈತಿ 21 ಕಾನ್ಸ್ಟೆಂಟ್ ನಂಬರ್ ಮಲ್ಟಿಪ್ಲೈ ಆಗಿ ಝೆಡ್ಗೆ, ಅದು ಹಂಗೆ ಬಿಡ್ರಿ. ಅದನ್ನು ಪವರ್ ಮುಂದೆ ಬರ್ತೈತಿ 6 ಮುಂದೆ ಬತ್ತು, ಆಮೇಲೆ 6ದಾಗ 1 ಮೈನಸ್ ಆಗ್ತೈತಿ 5 ಐತಿ. ಇಲ್ಲಿ -21 ಹಂಗೆ ಬಿಡ್ರಿ, ಮಲ್ಟಿಪ್ಲೈ ಐತಿ ಝೆಡ್ಗೆ, ಪವರ್ ಮುಂದೆ ಬರ್ತೈತಿ, ಪವರ್ದಾಗ ಒಂದು ಮೈನಸ್ ಆಗ್ತೈತಿ 2 - 1 1 42 ಹಂಗೆ ಬಿಡ್ರಿ. ಪವರ್ ಮುಂದೆ ಬರ್ತೈತಿ, ಪವರ್ 1 ಐತಿ ಇಲ್ಲಿ, ಮತ್ತು ಇದೇನಾಗ್ತೈತಿ ಪವರ್ ಮಲ್ಟಿಪ್ಲೈ ಆಗಿ 42 ಉಳಿತೈತಿ, ಪವರ್ದಾಗ 1 ಮೈನಸ್ ಆಗಿ 1 - 1 0 ಆಗ್ತೈತಿ. ಝೆಡ್ ಟು ದ ಪವರ್ ಆಫ್ 0 1 ಬರ್ತೈತಿ 42. ಬಟ್ 42 ಝೆಡ್ ಡಿಫ್ರೆನ್ಷಿಯೇಷನ್ 42 ಬರ್ತದೆ. ಇದೇನು ನಮ್ಮದು ಡಬಲ್ ಡಿಫ್ರೆನ್ಷಿಯೇಷನ್. 21 6 ಎಷ್ಟಾಗ್ತೈತಿ, 6 1 6 6 2 12 126 ಝೆಡ್ ಟು ದ ಪವರ್ ಆಫ್ 5 ಮೈನಸ್ 21 7 42 ಝೆಡ್ ಪ್ಲಸ್ 42. ಓಕೆ, ದಿಸ್ ಇಸ್ ಡಬಲ್ ಡಿಫ್ರೆನ್ಷಿಯೇಷನ್, ನೀವು ನೋಡ್ಬೋದು ಇಲ್ಲಿ. ಆಮೇಲೆ ಲಾಸ್ಟ್ ಕ್ವಶನ್ ನಮ್ಮದು y = sin x + cos x. ಇದು ಈಸಿ ಐತ್ಲ, ನೀವು ಮಾಡ್ಬೋದಲ್ಲ. ಇದನ್ನ ನಾನು ಆನ್ಸರ್ ಬರೆದು ಬಿಡ್ತೀನಿ ಇಲ್ಲಿ. ಡಿಫ್ರೆನ್ಷಿಯೇಟ್ y ಇದ್ದು x ಮೇಲೆ ಡಿಪೆಂಡ್ ಆಗೈತಿಲ್ಲ. x ಅನ್ನೋದೇನ ಇಂಡಿಪೆಂಡೆಂಟ್ ವೇರಿಯಬಲ್. ಇಂಡಿಪೆಂಡೆಂಟ್ ವೇರಿಯಬಲ್ದ ರೆಸ್ಪೆಕ್ಟ್ದಾಗ ಏನು ಮಾಡಬೇಕು, ಡಿಫ್ರೆನ್ಷಿಯೇಷನ್ ಮಾಡ್ಬೇಕಂತೇಳಿ ಅವ್ರು ಕ್ವಶನ್ದಾಗ ಹೇಳತ್ತಾರೆ. ಸೊ ಆ್ಯಕ್ಚುಲಿ dy/dx ಅನ್ನು ಮಾಡ್ಬೇಕು ನಾವು. dy/dx ಮಾಡಿರಿ ಅಂತಂದ್ರೆ sin x ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ cos x, cos x ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ -sin x. ಇದು ಒಂದು ಸಲ ಡಿಫ್ರೆನ್ಷಿಯೇಷನ್ ಆಯ್ತು ನಮ್ಮದು, ಫಸ್ಟ್ ಡೆರಿವೇಟಿವ್ ಅದು. ಓಕೆ, ಸೆಕೆಂಡ್ ಡೆರಿವೇಟಿವ್ ಬೇಕಲ್ಲ ನಮಗೆ, ಯಾಕಂತಂದ್ರೆ ಅವ್ರು ಫಸ್ಟ್ ಕೇಳ್ಯಾರ ಮತ್ತು ಸೆಕೆಂಡು ಕೇಳ್ಯಾರ. ಇದನ್ನ ಇನ್ನೊಂದ್ಸಲ ಡಿಫ್ರೆನ್ಷಿಯೇಷನ್ ಮಾಡ್ಬೇಕು ನಾವು. d²/dx², ಸೆಕೆಂಡ್ ಡೆರಿವೇಟಿವ್. cos x ಇನ್ ಡಿಫ್ರೆನ್ಷಿಯೇಷನ್ ಆಗ್ತೈತಿ -sin x, ಮೈನಸ್ ಅಂತರೂ ಐತೆ. sin x ಡಿಫ್ರೆನ್ಷಿಯೇಷನ್ ಆಯಿತು cos x. ಓಕೆ, ಇದು ಸೆಕೆಂಡ್ ಡೆರಿವೇಟಿವ್ ನಮ್ಮದು. ಈಸಿಲಿ ತೆಗಿತಿರಲ್ಲ, ನಮ್ಮ ಫಿಸಿಕ್ಸ್ದಾಗ ಯೂಸ್ ಆಗೋ ಸಿಂಪಲ್ ಡಿಫ್ರೆನ್ಷಿಯೇಷನ್ ಏನು ಫಾರ್ಮುಲಾಸ್ ಅದಾವಲ್ಲ ಅದ್ರ ನಂತರ ನಾನು ಎಲ್ಲ ಕ್ಲಿಯರ್ ಮಾಡಿಬಿಟ್ಟೇನೆ. ಮತ್ತೊಂದಿಷ್ಟು ಎಕ್ಸಾಂಪಲ್ಸ್ಗಳು ನಾವೇನು ಮಾಡೀವಿ, ಡಿಸ್ಕಷನ್ ಮಾಡೀವಿ. ಓಕೆ, ಲಾಸ್ಟ್ ಕ್ವಶನ್ ನೋಡೋಣ ಇವತ್ತಿಂದ. ಓಕೆ, ಲಾಸ್ಟ್ ಕ್ವಶನ್ನ, ಬಟ್ ಇದು ಕ್ವಶನ್ ಫಿಸಿಕ್ಸ್ದು ಐತಿ. ಇದು ಯಾವುದ ಫಿಸಿಕ್ಸ್ದು ಕ್ವಶನ್. ಓಕೆ, ಕೈನೆಮೆಟಿಕ್ಸ್ದಾಗ ವೆಲಾಸಿಟಿ, ಎಕ್ಸರ್ಲೇಷನ್, ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಅದ್ರನ್ನೆಲ್ಲ ನಾವು ಅದ್ರಾಗ ಡಿಸ್ಕಷನ್ ಮಾಡೋಕ್ಕೆ ಬರ್ತೈತಿ. ಈಗ ನಾವು ಜಸ್ಟ್ ಒಂದು ಕ್ವಶನ್ ನೋಡೋಣ, ಅದು ಡಿಫ್ರೆನ್ಷಿಯೇಷನ್ ಮೇಲೆ ಐತಿ ಕ್ವಶನ್. ಅದಕ್ಕಾಗಿ ಇದ್ರದ ನಾನು ಕ್ವಶನ್ ತೊಗೊಂಬಂದಿಲ್ಲಿ. ಇಫ್ ಎಕ್ಸರ್ಲೇಷನ್ = dv/dt, ಕ್ವಶನ್ ಏನೈತೆ ನೋಡ್ರಿ. ಇಫ್ ಎಕ್ಸರ್ಲೇಷನ್ = dv/dt, ಬರೆಯೋಕೆ ಟೈಮ್ ತೊಗೊತೀನಿ. acceleration equals to dv/dt. Find acceleration at t equals to 1 second. Find acceleration at t equals to 1 second from v equals to 3t² - 1.
ಫ್ರಾಮ್ v equals to 3t square minus 1. Find average acceleration from t equals to 1 second to t equals to 3 second. ಇದ್ರಾಗ ಇನ್ನೊಂದು ಇದು ಒಂದೇ ಕ್ವಶನ್ ಆಯ್ತು ಅದ್ರಾಗ. ಇದು ಫಸ್ಟ್ ಅಂತ ತಿಳ್ಕೊರಿ. ಇದು ಫಸ್ಟ್, ಇನ್ನೊಂದು ಸೆಕೆಂಡ್ ಒಂದು ಐತಿ ಇದ್ರಾಗ. Find average acceleration from t equals to 1 second to find average acceleration. Find average acceleration from t equals to 1 second to t equals to 3 second. ಓಕೆ ನೋಡ್ರಿ, ನಮಗೆ ಎಕ್ಸರ್ಲೇಷನ್ ಏನು ಕೊಟ್ಟಾರವ್ರ, ಎಕ್ಸರ್ಲೇಷನ್ ಈಕ್ವಲ್ಸ್ ಟು ಡಿ ವಿ ಬೈ ಡಿ ಟಿ. ಡಿ ವಿ ಬೈ ಡಿ ಟಿ ಅಂತಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಮ್ಗೆ ಎಕ್ಸರ್ಲೇಷನ್ ಹೇಳ್ಕೊಡೋದು. ಫೈಂಡ್ ಎಕ್ಸರ್ಲೇಷನ್ ಆಟ್ ಟಿ ಈಕ್ವಲ್ಸ್ ಟು 1 ಸೆಕೆಂಡ್. ಟಿ ಈಕ್ವಲ್ಸ್ ಟು 1 ಸೆಕೆಂಡ್ ಆದಾಗ ಎಕ್ಸರ್ಲೇಷನ್ ತೆಗಿಬೇಕಾಗೈತಿ ಫ್ರಮ್ ವಿ ಈಕ್ವಲ್ಸ್ ಟು 3t ಸ್ಕ್ವೇರ್ ಮೈನಸ್ 1. ಯಾವ ರೀತಿ ಒಂದು ವೆಲಾಸಿಟಿ ಇದ್ದದ್ದು ಟೈಮಲ್ಲಿ ಡಿಪೆಂಡ್ ಆಗೈತೆ ಅನ್ನೋದು ಒಂದು ಇಕ್ವೇಷನ್ ಕೊಟ್ಟಾರೆ ನಮಗೆ. ವೆಲಾಸಿಟಿ ಇದ್ದದ ಯಾವ ರೀತಿ ಟೈಮಲ್ಲಿ ಡಿಪೆಂಡ್ ಆಗೈತೆ ಅನ್ನೋದು ಇಕ್ವೇಷನ್ ಕೊಟ್ಟಾರು 3t ಸ್ಕ್ವೇರ್ ಮೈನಸ್ 1. ನಮಗೇನು ಕೇಳತ್ತಾರೋ ಎಕ್ಸರ್ಲೇಷನ್ ಕೇಳತ್ತಾರೋ, ಅದು ಎಕ್ಸರ್ಲೇಷನ್ ಹೆಂಗೆ ಕೊಟ್ಟಾರೋ ಅವ್ರು ಡಿ ವಿ ಬೈ ಡಿ ಟಿ ಅಂತ. ಎಕ್ಸರ್ಲೇಷನ್ ಅಂತಂದ್ರೆ ಡಿ ವಿ ಬೈ ಡಿ ಟಿ. ಟಿ ಈಕ್ವಲ್ಸ್ ಟು 1 ಸೆಕೆಂಡ್ ಆದಾಗ ಎಕ್ಸರ್ಲೇಷನ್ ಎಷ್ಟೈತೆ ಹೇಳ್ಬೇಕು ನಾವು. ಇನ್ನು ನೀವು ವೆಲಾಸಿಟಿ ಮತ್ತು ಟೈಮ್ದು ರಿಲೇಷನ್ ಕೊಟ್ಟಾರು. ಟೈಮ್ ಚೇಂಜ್ ಆತಂದ್ರೆ ವೆಲಾಸಿಟಿ ಒಳಗೆ ಏನಾಗ್ತೈತಿ, ಬದಲಾವಣೆ ಕಂಡು ಬರ್ತೈತಿ. ಯಾವಾಗ ವೆಲಾಸಿಟಿ ಒಳಗೆ ಚೇಂಜಸ್ ಕಂಡು ಬರ್ತಾವಲ್ಲ, ಇಟ್ ಮೀನ್ಸ್ ಅಲ್ಲಿ ಎಕ್ಸರ್ಲೇಷನ್ ಐತೆ ಅಂತ ತಿಳ್ಕೊಬೇಕು ನೀವು. ಸೊ ಇವಾಗ ನನಗೆ ಎಕ್ಸರ್ಲೇಷನ್ ಬೇಕಾದ್ರೆ ನನಗೆ ಡಿಫ್ರೆನ್ಷಿಯೇಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾನು ಡಿ ವಿ ಬೈ ಡಿ ಟಿ ಮೈಂಡ್ ಅಂತಂದ್ರೆ ನನಗೇನು ಗೊತ್ತಾಗ್ತೈತಿ, ಎಕ್ಸರ್ಲೇಷನ್ ಗೊತ್ತಾಗ್ತೈತಿ. ಯಾಕೆ ಹೇಳ್ರಿ, ಎಕ್ಸರ್ಲೇಷನ್ನ ಅವ್ರು ಕೊಟ್ಟಾರೆ ಡಿ ವಿ ಬೈ ಡಿ ಟಿ ಅಂತೇಳಿ ನೋಡ್ಬೋದು ನೀವು. ಸೊ ವೆಲಾಸಿಟಿದು ಡಿಫ್ರೆನ್ಷಿಯೇಷನ್ ಮಾಡಿರಿ ಟಿ ರೆಸ್ಪೆಕ್ಟ್ದಾಗ. ಡಿ ವಿ ಬೈ ಡಿ ಟಿ 3 ಮಲ್ಟಿಪ್ಲೈ ಆಗಿ ಟೈಮಿಗೆ 3ನ ಹಂಗೆ ಬಿಡ್ರಿ, ಪವರ್ದಂದು ಒಂದು ಮೈನಸ್ ಮಾಡಿರಿ 2 ಮೈನಸ್ 1. ಮೈನಸ್ 1 ಡಿಫ್ರೆನ್ಷಿಯೇಷನ್ ಕಾನ್ಸ್ಟೆಂಟ್ ಅದು ಡಿಫ್ರೆನ್ಷಿಯೇಷನ್ 0 ಆಗ್ತೈತಿ. ಸೊ ಉಳಿತೇನೇನ 3t 2 ಮೈನಸ್ 1 ಅದು ಆಗ್ತೈತಿ. ಸೊ ಇದೇನು ಬತ್ತು ನಮಗೆ, ಡಿ ವಿ ಬೈ ಡಿ ಟಿ ಬತ್ತು ನಮಗೆ. ಆ್ಯಕ್ಚುಲಿ ಡಿ ವಿ ಬೈ ಡಿ ಟಿ ಏನಿದೆ, ಎಕ್ಸರ್ಲೇಷನ್ ಹೌದಿಲ್ಲ. ಅವ್ರು ಎಕ್ಸರ್ಲೇಷನ್ ಕೇಳತ್ತಾರೋ ಟಿ ಈಕ್ವಲ್ಸ್ ಟು 1 ಸೆಕೆಂಡ್ ಆದಾಗ. ಸೊ ಇಲ್ಲಿ ಎಕ್ಸರ್ಲೇಷನ್ ಐತೆ, ನಮ್ಮ ಕಡೆ ಇಕ್ವೇಷನ್ ಐತಿ 3t ಅಂಥೇಳಿ. ಎಕ್ಸರ್ಲೇಷನ್ ಈಕ್ವಲ್ಸ್ ಟು ಬಂತಲ್ಲ ನಮ್ಮದು, ಎಕ್ಸಿಲರೇಷನ್ ಈಕ್ವಲ್ಸ್ ಟು 3t ಬತ್ತು ನಮ್ಮದು. ಟಿ ಈಕ್ವಲ್ಸ್ ಟು 1 ಸೆಕೆಂಡ್ ಆದಾಗ ಎಕ್ಸರ್ಲೇಷನ್ ಎಷ್ಟು ಬರ್ತೈತೆ ನೋಡೋಣ. ಸೊ ಅದ್ರಾಗ ಟೈಮನ್ನು ಹಾಕ್ರಿ, ನಿಮಗೆ ಬರ್ತೈತಿ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಕ್ಸರ್ಲೇಷನ್ ಟಿ ಈಕ್ವಲ್ಸ್ ಟು 1 ಸೆಕೆಂಡ್ ಆದಾಗ ಎಕ್ಸರ್ಲೇಷನ್ ಎಷ್ಟೈತೆ ನಮ್ಮದು 3 ಈಕ್ವಲ್ಸ್ ಟು 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಕ್ವಶನ್ ನೋಡ್ರಿ, ನೋಡಿ ಡಿಫ್ರೆನ್ಷಿಯೇಷನ್ದು ಕ್ವಶನ್ ಐತೆ ಅದು. ಇದ್ರಾಗ ಫಿಸಿಕ್ಸ್ ಅಂತೂ ಯೂಸ್ ಆಗವಾಗ್ತ, ಆಲ್ಮೋಸ್ಟ್ ಅಲ್ಲಿ ಭಾಳ ಕಡಿಮೆ ಯೂಸ್ ಆಗತ್ತೆ. ಮ್ಯಾಥಮೆಟಿಕ್ಸ್ ಗತೆ ಐತೆ ಅದು ನೋಡೋಕೆ ಒಂದು ಸ್ವಲ್ಪ. ಎಕ್ಸರ್ಲೇಷನ್ ಕೊಟ್ಟಿರೋ ಡಿ ವಿ ಬೈ ಡಿ ಟಿ, ವಿ ಆಸ್ ಅ ಫಂಕ್ಷನ್ ಆಫ್ ಟೈಮ್ ಕೊಟ್ಟಾರು, ಅದ್ರದ್ದು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಡಿ ವಿ ಬೈ ಡಿ ಟಿ ಸಿಗ್ತೈತಿ. ಇದೇ ಏನು ನಿಮ್ಮದ ಎಕ್ಸರ್ಲೇಷನ್ ಟಿ ಈಕ್ವಲ್ಸ್ ಟು 1 ಸೆಕೆಂಡ್ ಹಾಕ್ರಿ, 1 ಸೆಕೆಂಡ್ ಆದಾಗ ಎಕ್ಸರ್ಲೇಷನ್ ಎಷ್ಟೈತೆ ಅನ್ನೋದು ಗೊತ್ತಾಗ್ತದೆ. ಸೆಕೆಂಡ್ ಕ್ವಶನ್ ನೋಡ್ರಿ, ಫೈಂಡ್ ಎವರೇಜ್ ಎಕ್ಸರ್ಲೇಷನ್ ಫ್ರಾಮ್ ಟಿ ಈಕ್ವಲ್ಸ್ ಟು 1 ಸೆಕೆಂಡ್ ಟು ಟಿ ಈಕ್ವಲ್ಸ್ ಟು 3 ಸೆಕೆಂಡ್. ಇಲ್ಲಿ ಹುಡುಗರು ಕನ್ಫ್ಯೂಸ್ ಮಾಡ್ಕೋತಾರೆ, ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋತಾರೆ. ಇಲ್ಲಿ ಡಿಫ್ರೆನ್ಷಿಯೇಷನನ್ನು ಮಾಡೋದು ಬತ್ತಂದ್ರೆ ಈಸಿಲಿ ಮಾಡ್ತಾರೆ, ಬಟ್ ಎವರೇಜ್ ಅನ್ನೋ ವರ್ಡ್ ಬತ್ತಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಇದ್ರಾಗ ಏನಾಗ್ತೈತಿ, ನಿಮಗೆ ಒಂದು ಸ್ವಲ್ಪ ಎಕ್ಸರ್ಲೇಷನ್ದು ಡೆಫಿನೇಷನ್ ಗೊತ್ತಿರ್ಬೇಕು ನಿಮಗೆ. ಎಕ್ಸರ್ಲೇಷನ್ದು ಡೆಫಿನೇಷನ್ ಏನೈತಿ ಗೊತ್ತಾನ ನೋಡ್ರಲ್ಲಿ. ಒಂದನೇ ಕ್ವಶನ್ದು ಆನ್ಸರ್ ಅಂತೂ ಈಸಿಲಿ ಮಾಡಿಬಿಡ್ತಾರೆ ಎಲ್ಲರೂ. ಬಟ್ ಎವರೇಜ್ ಬತ್ತಂದರೆ ಎವರೇಜ್ ಎಕ್ಸರ್ಲೇಷನ್ ಕೇಳತ್ತಾರೆ. ಈಗ ಎಕ್ಸರ್ಲೇಷನ್ದ ಫಸ್ಟ್ ಡೆಫಿನೇಷನ್ ನೋಡ್ರಿ. ಎಕ್ಸರ್ಲೇಷನ್ rate of change of velocity with respect to time ನಮ್ಗೆ ಏನು ಹೇಳ್ಕೊಡ್ತೈತಿ, ಎಕ್ಸರ್ಲೇಷನ್. ಎಕ್ಸರ್ಲೇಷನ್ದ ಡೆಫಿನೇಷನ್ ನೋಡ್ರಿ ಅಂತಂದ್ರೆ, ವೆಲಾಸಿಟಿದಾಗ ಏನಾದರೂ ಚೇಂಜಸ್ ಆದವು ಅಂತಂದ್ರೆ, ಟೈಮ್ದಾಗ ಚೇಂಜ್ ಆದಂಗೆ ವೆಲಾಸಿಟಿ ಎಲ್ಲರೂ ಚೇಂಜ್ ಆತಂದ್ರೆ ನಮ್ಗೆ ಆ ಪಾರ್ಟಿಕಲ್ ಕಡೆ ನಾನು ಎಕ್ಸರ್ಲೇಷನ್ ಐತೆ ಅಂತ ಹೇಳ್ಬೋದು. ಹೌದಿಲ್ಲ, ಎಕ್ಸರ್ಲೇಷನ್ ಅದನ್ನ ಹೇಳತ್ತೆ. ರೇಟ್ ಆಫ್ ಚೇಂಜ್, ಮತ್ತು ರೇಟ್ ಆಫ್ ಚೇಂಜ್ ಬರ್ತಿಲ್ಲ. ರೇಟ್ ಆಫ್ ಚೇಂಜ್ ಅಂತಂದ್ರೆ ಎರಡು ಕ್ವಾಂಟಿಟೀಸ್ದಾಗ ಆಗಿದ್ದು ಚೇಂಜಸ್ ಏನಿರ್ತಾವಲ್ಲ ಆ ಚೇಂಜಸ್ಗಳ ರೇಷೋವನ್ನು ಹೇಳ್ಕೊಡತ್ತಿಲ್ಲಿ.
ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ಇಟ್ ಮೀನ್ಸ್ ಚೇಂಜ್ ಇನ್ ವೆಲಾಸಿಟಿ ಚೇಂಜ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್ ಹೇಳತ್ತಿದ. ಇದೇನು ಹೇಳತ್ತಿ, ಚೇಂಜ್ ಇನ್ ವೆಲಾಸಿಟಿ divided by change in time. ನಾನು ಈ ಕ್ಲಾಸಲ್ಲಿ ಹಿಂದಿನ ಕ್ಲಾಸ್ ಹಿಡಿದು ಹೇಳ್ಕೊತ ಬರತ್ತೆ ನಿಮ್ಗೆ ರೇಟ್ ಆಫ್ ಚೇಂಜ್ ಎರಡು ಕ್ವಾಂಟಿಟಿದ ಆಗಿದ್ದು ಚೇಂಜಸ್ ಇರ್ತಾವಲ್ಲ ಅದ್ರ ರೇಷೋವನ್ನು ಹೇಳ್ಕೊಡ್ತೈತೆ. ಸೊ ಈ ಒಂದು ಸ್ಟೇಟ್ಮೆಂಟ್ದಾಗ ಏನು ಹೇಳತ್ತಿದೆ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ಟೈಮ್ದ ರೆಸ್ಪೆಕ್ಟ್ದಾಗ ಎಷ್ಟು ರೇಟ್ ಆಫ್ ಚೇಂಜ್ ಆಗಾಯ್ತು ನಮ್ಮದು. ಓಕೆ, ಚೇಂಜ್ ಇನ್ ವೆಲಾಸಿಟಿ ಡಿವೈಡ್ ಬೈ ಚೇಂಜ್ ಇನ್ ಟೈಮ್ ಹೇಳಾಯ್ತು. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತಂದ್ರೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ನಮಗೆ ಏನು ಕೊಡ್ತೈತಿ, ಎಕ್ಸರ್ಲೇಷನ್. ಸೊ ಅವ್ರು ನಮಗೆ ಎವರೇಜ್ ಎಕ್ಸರ್ಲೇಷನ್ ಕೇಳತ್ತಾರೋ. ನಾನು ಈ ಕ್ಲಾಸಸ್ ಸ್ಟಾರ್ಟಿಂಗ್ದಾಗ ಹೇಳಿ ನಿಮಗೆ, ಇಲ್ಲಿ ಎವರೇಜ್ ಎಕ್ಸರ್ಲೇಷನ್ ಅನ್ರಿ ಅಥವಾ ಎವರೇಜ್ ರೇಟ್ ಆಫ್ ಚೇಂಜ್ ಅನ್ರಿ. ಯಾಕಂತಂದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನು ಹೇಳ್ಕೊಡ್ತದೆ, ಎಕ್ಸರ್ಲೇಷನ್. ನೀವು ಎವರೇಜ್ ಎವರೇಜ್ ಎಕ್ಸರ್ಲೇಷನ್ ಅನ್ಬೋದು ಅಥವಾ ಎವರೇಜ್ ರೇಟ್ ಆಫ್ ಚೇಂಜ್ ಅನ್ರಿ. ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡೋದು ಮುಂದೆ ಚೇಂಜಸ್ ಭಾಳ ದೊಡ್ಡ ಇರ್ತಿದ್ದು, ನಾವು ಅದ್ರನ್ನ ನಾವು ಮ್ಯಾನ್ಯುವಲಿ ಕ್ಯಾಲ್ಕುಲೇಟ್ ಮಾಡ್ಬೋದಿತ್ತು. ಅವಾಗ ನಾವು ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸನ್ನು ಯೂಸ್ ಮಾಡೋ ಅವಶ್ಯಕತೆ ಬೀಳಂಗಿಲ್ಲ. ಚೇಂಜಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾಕಂತಂದ್ರೆ ಅಲ್ಲಿ ಚೇಂಜಸ್ ಭಾಳ ದೊಡ್ಡ ಇರ್ತಾವೆ. ಸೊ ಇಲ್ಲಿ ನನಗೆ ಎವರೇಜ್ ಎಕ್ಸರ್ಲೇಷನ್ ಬೇಕಾದ್ರೂ ಎವರೇಜ್ ಎಕ್ಸರ್ಲೇಷನ್ ಬೇಕಾಯ್ತಿ, ಹೌದಿಲ್ಲ. ನಾನು A+C ಅಂತ ಹೇಳಿ ಬರ್ತೀನಿ. ಎವರೇಜ್ ಎಕ್ಸರ್ಲೇಷನ್ ಬೇಕಾದ್ರೂ ನಾನು ಇದೇ ಫಾರ್ಮುಲಾ ಯೂಸ್ ಮಾಡಬೇಕಲ್ಲ, ಚೇಂಜ್ ಇನ್ ವೆಲಾಸಿಟಿ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಬಟ್ ವೆಲಾಸಿಟಿದಾಗ ಆಗಿದ್ದ ಚೇಂಜ್ ದೊಡ್ಡದಿರ್ತೈತಿ, ಇಲ್ಲಿ ಟೈಮ್ದಾಗ ಆಗಿದ್ದ ಚೇಂಜ್ ದೊಡ್ಡದಿರ್ತೈತೆ. ಅದಕ್ಕಾಗಿ ಡೆಲ್ಟಾ ಅನ್ನೋ ಒಂದು ಸಿಂಬಾಲನ್ನು ಯೂಸ್ ಮಾಡ್ತಿದ್ದು. ಸೊ ಈ ಒಂದು ಕೇಸ್ದಾಗ ನಾನು ಏನು ಯೂಸ್ ಮಾಡಬೇಕು, ಡೆಲ್ಟಾ V ಬೈ ಡೆಲ್ಟಾ T. ಏನು ಹೇಳ್ಕೊಡ್ತೈತೆ ನಮ್ಗೆ, ಎವರೇಜ್ ಎಕ್ಸರ್ಲೇಷನ್. ಇದು dV/dt ಇತ್ತಂದ್ರೆ ನೋಡ್ರಿ, dV/dt ಏನು ಹೇಳ್ಕೊಡ್ತೈತೆ ನಮ್ಗೆ, ಇನ್ಸ್ಟಂಟೇನಿಯಸ್ ಎಕ್ಸರ್ಲೇಷನ್. ಅದಕ್ಕಾಗಿ T = 1 ಸೆಕೆಂಡ್ ಆದಾಗ ನಮಗೆ ಏನು ಕೇಳತ್ತಿದ್ರು, ಎಕ್ಸರ್ಲೇಷನ್ ಕೇಳತ್ತಿದ್ರು. ಒಂದು ಪರ್ಟಿಕ್ಯುಲರ್ ಇನ್ಸ್ಟಂಟಿಗೆ ಕೇಳತ್ತಿರು ನಮಗೆ ಎಕ್ಸರ್ಲೇಷನ್. ಅದಕ್ಕಾಗಿ ಅವ್ರು ಮೊದಲ ಕೊಟ್ಬಿಟ್ಟಿರಿ ನಮಗೆ dV/dt ಅಂತೇಳಿ. ಬಟ್ ಡೆಲ್ಟಾ V ಬೈ ಡೆಲ್ಟಾ T ಏನು ಹೇಳ್ಕೊಡ್ತೈತೆ, ಅದು ಎವರೇಜ್ ಎಕ್ಸರ್ಲೇಷನ್, ಎವರೇಜ್ ರೇಟ್ ಆಫ್ ಚೇಂಜ್. ನಾನು ಕ್ಲಾಸಸ್ ಸ್ಟಾರ್ಟಿಂಗ್ದಾಗ ಹೇಳತ್ತೀನಿ, ಎವರೇಜ್ ರೇಟ್ ಆಫ್ ಚೇಂಜ್ ಅನ್ಬೋದು ಅಥವಾ ಇಲ್ಲಿ ಎವರೇಜ್ ಎಕ್ಸರ್ಲೇಷನ್ ಅನ್ಬೋದು. ಇನ್ನು ಡೆಲ್ಟಾ V ಬೈ ಡೆಲ್ಟಾ T ಅಂತಂದ್ರೆ V2 - V1 ಡಿವೈಡ್ ಬೈ T2 - T1. ನೋಡ್ಬೋದು ನೀವು ಎವರೇಜ್ ಎಕ್ಸರ್ಲೇಷನ್ ಫ್ರಮ್ T = 1 ಸೆಕೆಂಡ್ ಟು T = 3 ಸೆಕೆಂಡ್. ಟೈಮ್ 1 ಸೆಕೆಂಡಿಂದ 3 ಸೆಕೆಂಡ್ ಆದಾಗ ಟೈಮ್ದಾಗ ಚೇಂಜ್ ಆಯಿತು, ದೊಡ್ಡ ಚೇಂಜ್ ಐತೆ. ಅದು 1 ಸೆಕೆಂಡ್ ಹಿಡಿದ 3 ಸೆಕೆಂಡಿಗೆ ಹೋಗ್ಬೇಕಾದ್ರೆ 2 ಸೆಕೆಂಡದ ಡಿಫ್ರೆನ್ಸ್ ಐತೆ. ಇಲ್ಲಿ ಚೇಂಜ್ ಎಷ್ಟಾಗೈತಿ, 2 ಸೆಕೆಂಡ್ ಚೇಂಜ್ ಆಗೈತಿ. ಚೇಂಜ್ ದೊಡ್ಡದೈತೆ ನೋಡ್ಬೋದು. ನಾವು ಇದನ್ನು ಕ್ಯಾಲ್ಕುಲೇಟ್ ಸಕಟ್ ಮಾಡ್ಬೋದು, ಹೌದಿಲ್ಲ. ಒಂದು ಪರ್ಟಿಕ್ಯುಲರ್ ಟೈಮಿಗೆ ನಮ್ದು ಏನೋ ಒಂದು ವೆಲಾಸಿಟಿ ಇರ್ತೈತಿ, V2 - V1 ಡಿವೈಡ್ ಬೈ T2 - T1 ತೆಗಿಬೇಕಾಗಿತ್ತು. ನಮ್ಮ ಕಡೆ T1 ಮತ್ತು T2 ಕೊಟ್ಟ ಬಿಟ್ಟಾರ ಅವರು, ನೋಡ್ಬೋದು ನೀವು ಇಲ್ಲಿ. T1 = 1 ಸೆಕೆಂಡ್ ಐತೆ ತಿಳ್ಕೊರಿ, ನೀವು ಹೆಸರು ಇಟ್ಟಿರೋದಕ್ಕೆ. ಫಸ್ಟ್ T = 1 ಸೆಕೆಂಡ್ ಕೊಟ್ಟರು, ಅದಕ್ಕೆ T1 ಅಷ್ಟೇ. T2 ಎಷ್ಟೈತೆ ನಮ್ಮದು, 3 ಸೆಕೆಂಡ್. ವೆಲಾಸಿಟಿ ಯಾವ ರೀತಿ ಟೈಮ್ ಮೇಲೆ ಡಿಪೆಂಡ್ ಆಗೈತೆ ಅನ್ನೋದು ಕೊಟ್ಟಾರ ಇಲ್ಲಿ. V = 3t² - 1. ಇಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮಿಗೆ ಒಂದು ಪರ್ಟಿಕ್ಯುಲರ್ ವೆಲಾಸಿಟಿ ಇರ್ತೈತಿ. T = 1 ಸೆಕೆಂಡ್ ಆದಾಗ T1 ಹಾಕಿರಿ ಅಂತಂದ್ರೆ ನಿಮಗೆ ಒಂದು ವೆಲಾಸಿಟಿ ಸಿಗ್ತೈತೆ. ಅದ ನಮ್ಮದು V1. ಇಲ್ಲಿ ಏನು V2 V1 ಹಾಕಬೇಕಾಗಿಲ್ಲ, ಇಲ್ಲಿ ಹಿಡಿದು ತಕ್ಕೋತೀರಿ ಅದನ್ನು. ಈಕ್ವೇಷನ್ ಕೊಟ್ಟಾರಲ್ಲ, V = 3t² - 1. T = 1 ಸೆಕೆಂಡ್ ಆದಾಗ 1 ಸೆಕೆಂಡನ್ನು ಹಾಕ್ರಿ, V ಎಷ್ಟು ಬರ್ತೈತೆ ನೋಡ್ರಿ ಇಲ್ಲಿ. 1 ಸೆಕೆಂಡ್ ಹಾಕಿದ್ರೆ T ಜಾಗದಾಗ 1² 1 ಆಗ್ತೈತಿ. 1 × 3 3 3 - 1 2 ಮೀಟರ್ ಪರ್ ಸೆಕೆಂಡ್ ಬತ್ತು ನಮ್ಮದು V1. T = 1 ಸೆಕೆಂಡ್ ಆದಾಗ ವೆಲಾಸಿಟಿ ಇದು ನಮಗೆ V1 ಸಿಕ್ತು. T1 ಐತಿ, V1 ಐತಿ, T2 ಅಲ್ಲಿ ಐತಿ, ಇನ್ನು V2 ತೆಗಿಬೇಕು ನಾವು. ಸೊ ವೆಲಾಸಿಟಿ ಯಾವ ರೀತಿ ಟೈಮಲ್ಲಿ ಡಿಪೆಂಡ್ ಆಗೈತೆ ಅನ್ನೋದು ಕೊಟ್ಟಾರ. ಎಲ್ಲಿ ಕೊಟ್ಟಾರ ನಮ್ಗೆ ನೋಡ್ಬೋದು, 3t² - 1. T = 3 ಸೆಕೆಂಡ್ ಆದಾಗ ವೆಲಾಸಿಟಿ ತೆಗೀರಿ, ಎಷ್ಟು ಬರ್ತೈತೆ ನೋಡ್ರಿ. 3 ಹಾಕ್ರಿ, 3² - 1. 3² ಏನಾಗ್ತೈತಿ, 9. 9 3 27, 27 ಒಂದು ಹೋಯ್ತಂದ್ರೆ 26. ಸೊ V2 ಎಷ್ಟು ಬಂತು, 26 ಮೀಟರ್ ಪರ್ ಸೆಕೆಂಡ್. T = 1 ಸೆಕೆಂಡ್ ಆದಾಗ ಈ ವೆಲಾಸಿಟಿ ಇತ್ತು ಪಾರ್ಟಿಕಲ್ ಕಡೆ. T = 3 ಸೆಕೆಂಡ್ ಆದಾಗ ಪಾರ್ಟಿಕಲ್ ಕಡೆ ಈ ವೆಲಾಸಿಟಿ ಇತ್ತು 26 ಮೀಟರ್ ಪರ್ ಸೆಕೆಂಡ್. ನಾವಿಲ್ಲಿ ಚೇಂಜ್ ಇನ್ ವೆಲಾಸಿಟಿ ಎಷ್ಟಾಗಿ ತೆಗಿಬೋದು, ಚೇಂಜ್ ಇನ್ ಟೈಮ್ ಎಷ್ಟಾಗಿ ತೆಗಿಬೋದು, ಡೈರೆಕ್ಟಾಗಿ ನಮಗೆ ಎವರೇಜ್ ಎಕ್ಸರ್ಲೇಷನ್ ಕಂಡು ಬರ್ತದೆ. ಯಾವಾಗ ನೀವು ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡ್ತಿರ್ತಿರಲ್ಲ, ಅವಾಗ ಮ್ಯಾನ್ಯುವಲಿ ನೀವು ಏನು ಮಾಡ್ತೀರಿ, ವ್ಯಾಲ್ಯೂಗಳನ್ನು ಚೆಕ್ ಮಾಡ್ತೀರಿ, ವ್ಯಾಲ್ಯೂಗಳನ್ನು ಐಡೆಂಟಿಫೈ ಮಾಡ್ತೀರಿ. ಅಲ್ಲಿ ಹಿಡ್ದ ನಿಮ್ಗೆ ಚೇಂಜ್ ಗೊತ್ತಾಗ್ತದೆ ಎಷ್ಟೈತೆ ಅಂತೇಳಿ. ಬಟ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಏನು ಬರ್ತದಲ್ಲ, ಈ ಕೇಸ್
dy/dt, ಸ್ಮಾಲ್ ಚೇಂಜ್ ಇನ್ ವೆಲಾಸಿಟಿ ಡಿವೈಡ್ ಬೈ ಸ್ಮಾಲ್ ಚೇಂಜ್ ಇನ್ ಟೈಮ್. ಡಿ ಏನು ಹೇಳ್ತದೆ, ಸ್ಮಾಲ್ ಚೇಂಜನ್ನು ಹೇಳ್ಕೊಡ್ತದೆ. ಸೊ ಆ ಕೇಸ್ದಾಗಂತೂ ನಾವು ಏನು ಮಾಡಬೇಕಾಗ್ತೈತಿ, ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸನ್ನು ಯೂಸ್ ಮಾಡಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ನಾವು ನಮ್ಮಿಂದನೇ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋದಿಲ್ಲ. ಸ್ಮಾಲ್ ಚೇಂಜಸ್, ಭಾಳ ಮೈನ್ಯೂಟ್ ಚೇಂಜ್ ಇರ್ತಾವೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಸೊ ಇಲ್ಲಿ ಹಾಕೊಂಡು ನಾವು ವ್ಯಾಲ್ಯೂಗಳನ್ನು V2 ಎಷ್ಟು ಬತ್ತು ನಮ್ದು 26 ಮೀಟರ್ ಪರ್ ಸೆಕೆಂಡ್, 26. V1 ಎಷ್ಟೈತಿ 2, T2 ಎಷ್ಟೈತಿ ನಮ್ದು 3 - 1 2 ಆತಿದ. ಪೂರ್ತಿ ಬರ್ದ ಬಿಡುತ್ತೆ ನಾ, ಇಲ್ಲಾಂದ್ರೆ ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲ. 24 / 2 ಎಷ್ಟು ಬರೈತಿ 12 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಕ್ಸರ್ಲೇಷನ್ ಏನಿದೆ ಯೂನಿಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕರೆಕ್ಟ್ ಐತಿಲ್ಲ, 24 2 12 ಹಾಂ 12 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರತ್ತೆ. ಅಂದರೆ T = 1 ಸೆಕೆಂಡ್ ಹಿಡಿದ T = 3 ಸೆಕೆಂಡ್ ಇದ್ದ ನಡ್ಬಾರಕ್ಕೆ ಎವರೇಜ್ ಎಕ್ಸರ್ಲೇಷನ್ ಎಷ್ಟೈತೆ ನಮ್ಮದು 12 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎವರೇಜ್ ಎಕ್ಸರ್ಲೇಷನ್ ಇದೆ. ಎವರೇಜ್ ಎಕ್ಸರ್ಲೇಷನ್ ಎಷ್ಟು ಬಂತು 12 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆನ್ಪಿಡ್ರಿ, ಎವರೇಜ ಮತ್ತು ಇನ್ಸ್ಟಂಟೇನಿಯಸ್ ನಡ್ಬಾರ್ದು ಡಿಫ್ರೆನ್ಸ್ ಐತಿ. ಎವರೇಜ್ ಒಂದು ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡೋದು ಮುಂದೆ ಏನಾಗ್ತೈತಿ, ಅದು ಇಂಟರ್ವಲ್ ಭಾಳ ದೊಡ್ಡದು ಇರ್ತದೆ, ಚೇಂಜಸ್ ಭಾಳ ದೊಡ್ಡ ಇರ್ತಾವೆ. ಬಟ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ತೆಗಿತ ಮುಂದೆ ಒಂದು ಪರ್ಟಿಕ್ಯುಲರ್ ಇನ್ಸ್ಟಂಟಿಗೆ ನಿಮ್ಗೆ ಏನು ಮಾಡ್ತಾರೋ ವ್ಯಾಲ್ಯೂಗಳನ್ನು ಕೇಳ್ತಾರೆ. ಓಕೆ, ಅವಾಗ ನಾವು ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸನ್ನು ಯೂಸ್ ಮಾಡಬೇಕಾಗ್ತದೆ. ಆ ಫಾರ್ಮುಲಾಸ್ ಎಲ್ಲಿಯೂ ಬಂದು ಮ್ಯಾಥಮೆಟಿಕ್ಸ್ದಾಗ ಒಂದು ಕಾನ್ಸೆಪ್ಟ್ ಐತಿ ಲಿಮಿಟ್ ಅಂತ ಹೇಳಿ. ಓಕೆ, ಲಿಮಿಟ್ಸ್ ಹೆಲ್ಪ್ ಮಾಡ್ತಾವೆ ನಮಗೆ ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸನ್ನು ತೆಗಿಯೋಕೆ. ನೋ ಡೌಟ್ ಇದು ಡಿಫ್ರೆನ್ಷಿಯೇಷನ್ನ. ಎವರೇಜ್ ರೇಟ್ ಆಫ್ ಚೇಂಜನ್ನು ಡಿಫ್ರೆನ್ಷಿಯೇಷನ್, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ಡಿಫ್ರೆನ್ಷಿಯೇಷನ್. ಬಟ್ ಮೇನ್ಲಿ ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸ್ ಎಲ್ಲಿ ಯೂಸ್ ಮಾಡ್ತೀವಿ, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ತೆಗಿಯೋಕೆ. ಎವರೇಜ್ ರೇಟ್ ಆಫ್ ಚೇಂಜ್ ತೆಗಿತ ಮುಂದೆ ಮ್ಯಾನ್ಯುವಲಿ ನಮ್ಮಿಂದ ನಾವೇ ಏನು ಮಾಡ್ತೀವಿ, ವ್ಯಾಲ್ಯೂಗಳನ್ನು ಅನಲೈಸ್ ಮಾಡ್ತೀವಿ, ವ್ಯಾಲ್ಯೂಗಳನ್ನು ತಕ್ಕೋತೀರಿ, ಈಸಿಲಿ ಚೇಂಜ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ, ಆಮೇಲೆ ರೇಷೋ ಕಂಡುಹಿಡಿತೀರಿ. ಅದು ನಮಗೆ ಎವರೇಜ್ ರೇಟ್ ಆಫ್ ಚೇಂಜ್ ಗೊತ್ತಾಗ್ತೈತೆ ನಮಗೆ. ಸೊ ಇವತ್ತಿನ ಕ್ಲಾಸನ್ನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಕಿಲ್ಲ ಅಂತಂದ್ರೆ, ಇವತ್ತಿನ ಕ್ಲಾಸ್ದಾಗ ಏನೂ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಕಿಲ್ಲ ಅಂತಂದ್ರೆ ಪ್ಲೀಸ್ ಈ ಕ್ಲಾಸನ್ನು ಇನ್ನೊಂದ್ಸಲಿ ನೋಡಿರಿ. ಅದಕ್ಕಿಂತ ಹೆಚ್ಚಿನ ನಾನು ಏನು ಮಾಡೋಕ್ಕಾಗೋದಿಲ್ಲ. ನಾನು ಟ್ರೈ ಅಂತೂ ನಾನು ಬೆಸ್ಟ್ ಮಾಡ್ತೀನಿ. ಬಟ್ ಪ್ಲೀಸ್ ನಿಮ್ಮಿಂದನೂ ನೀವು ಏನು ಮಾಡಬೇಕು, ಟ್ರೈ ಮಾಡಬೇಕು, ಕ್ವಶನ್ಸ್ಗಳನ್ನು ಟ್ರೈ ಮಾಡಿರಿ. ನಾನು ಏನು ಹೇಳತ್ತೀನಿ ಕ್ಲಾಸ್ನಾಗ ನಿಮಗೆ ಏನಾದರೂ ನೆನಪಿಟ್ಕೊಳ್ಳೋಲ್ಲಿ ಪ್ರಾಬ್ಲಮ್ ಆಗತ್ತಿತ್ತಂದ್ರೆ ನಾನು ಏನು ಹೇಳತ್ತೀನಿ ನಿಮ್ಮ ಆಡು ಭಾಷೆ ಒಳಗೆ ನೀವು ಏನು ಮಾಡಬೇಕು, ನೋಟನ್ನು ಬರ್ಕೋಬೇಕು. ಆ್ಯಕ್ಚುಲಿ ಫಿಸಿಕ್ಸನ್ನು ನಮ್ಮ ಭಾಷೆ ಒಳಗೆ ನಾವು ಅನಲೈಸ್ ಮಾಡಬೇಕಾಗ್ತದೆ. ಓಕೆ, ನೀವು ಬೇರೆ ಭಾಷೆದಾಗ ಅದನ್ನು ಕಲ್ತರೂ ಕೂಡ ನಮ್ಮ ಭಾಷೆದಾಗ ನಾವು ಏನು ಮಾಡ್ತೀವಿ, ಮೈಂಡ್ದಾಗ ಅನಲೈಸ್ ಮಾಡ್ತೀವಿ, ಈ ರೀತಿ ಒಂದು ನಡೆಯತ್ತಿರ್ಬೇಕಲ್ಲ ಘಟನೆ ಅಂಥೇಳಿ. ಓಕೆ, ಅದಕ್ಕಾಗಿ ನಿಮಗೇನಾದರೂ ಅರ್ಥ ಆಗ್ಲಿಕ್ಕೆ ನಾನು ಏನು ಹೇಳತ್ತಿಲ್ಲ, ಆ ಹೇಳುವ ಶಬ್ದಗಳನ್ನು ನೀವೇನು ಮಾಡಿರಿ ನಿಮ್ಮ ಆಡು ಭಾಷೆದಾಗ ನಿಮಗೆ ಹೆಂಗೆ ತಿಳಿಯಾಯ್ತು, ನಿಮಗೆ ಯಾವ ರೀತಿ ಅರ್ಥ ಆಗತ್ತಿಲ್ಲ ಅದೇ ಭಾಷೆ ಒಳಗೆ ಏನು ಮಾಡಿರಿ, ಸೈಡ್ದಾಗ ಒಂದು ಕಡೆ ನೋಟ್ ಬರ್ಕೊಂಡ್ಬಿಡ್ರಿ. ಅದರಿಂದ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಏನೂ ಟೆನ್ಷನ್ ತೊಗೊಬೇಡ್ರಿ. ಎಕ್ಸರ್ಲೇಷನ್ ವೆಲಾಸಿಟಿ ಬಗ್ಗೆ ಬರೋ ಚಾಪ್ಟರ್ ಅಂತಂದ್ರೆ ಮೋಷನ್ ಸ್ಟ್ರೇಟ್ ಲೈನ್ದಾಗ ಪ್ರತಿಯೊಂದು ಟರ್ಮನ್ನು ಒಂದು ಫಿಸಿಕಲ್ ಕ್ವಾಂಟಿಟಿ ಹಿಡಿದು ವೆಲಾಸಿಟಿ ಆಗಲಿ, ಡಿಸ್ಪ್ಲೇಸ್ಮೆಂಟ್ ಆಗಲಿ, ಡಿಸ್ಟೆನ್ಸ್ ಆಗಲಿ, ಎಕ್ಸರ್ಲೇಷನ್ ಆಗಲಿ, ಪ್ರತಿಯೊಂದು ಗ್ರಾಫ್ಸ್ ಎಲ್ಲಕ್ಕೆಲ್ಲ ನಾನು ವಾಪಸ್ ಡಿಸ್ಕಷನ್ ಮಾಡ್ತೀನಿ. ನಾನು ಜಸ್ಟ್ ಎಕ್ಸಾಂಪಲ್ ಹೇಳತ್ತೀನಿ ಮ್ಯಾಥಮೆಟಿಕ್ಸ್ದು ಕಾನ್ಸೆಪ್ಟ್ಗಳು ಯಾವ ರೀತಿ ನಮ್ಮ ಫಿಸಿಕ್ಸ್ದಾಗ ಹೆಲ್ಪ್ ಮಾಡ್ತಾವೆ ಅಂಥೇಳಿ. ಓಕೆ, ಅದರಿಂದ ಯಾವುದೇ ರೀತಿಯಿಂದ ಕಾಂಪ್ಲಿಕೇಟೆಡ್ ಜರ್ನಿಯನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲೆಕ್ಚರ್. ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ ನಾವು.